ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ, ಸರಿನಾ? ಅದರಲ್ಲೂ ಕೂಡ ನಿಮ್ಮ ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ ಇನ್ ಇಂಡಿಯಾ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ದಯವಿಟ್ಟು ಒಂದು ಪೆನ್ಸಿಲು ಮತ್ತು ಒಂದು ಶೀಟ್ ಎತ್ಕೊಳ್ಳಿ, ಅಥವಾ ಪೆನ್ ಇದ್ರೆ ಪೆನ್ ಎತ್ಕೊಳ್ಳಿ. ಅದು ಸ್ವಲ್ಪ ಗೀಚ್ತಾ ಇರಿ. ಲಕ್ಷ್ಮೀಕಾಂತ್ ಬುಕ್ನ ಸ್ವಲ್ಪ ಮುಚ್ಚಿಟ್ಬಿಡಿ, ಸರಿನಾ? ಯಾಕಂದರೆ ನಿಮ್ಮ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಹೇಗೆ ಕೊಟ್ಟಿದ್ದಾನೆ ಅಂತಂದರೆ ಫುಲ್ ಸಮರೈಸ್ ಕೊಟ್ಟಿದ್ದಾನೆ, ಆಯಿತಾ? ಸೊ ಕಾನ್ಸೆಪ್ಚುವಲ್ ಕ್ಲಾರಿಟಿ ತುಂಬ ಕಮ್ಮಿ. ಆಯಿತಾ? ಫಸ್ಟ್ ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಂಡು ಆಮೇಲೆ ಲಕ್ಷ್ಮೀಕಾಂತ್ ಓದೋಣ, ಸರಿನಾ? ಸೊ ಜೊತೆಗೆ ಈ ಒಂದು ಕಂಪ್ಲೀಟಾಗಿ ಎಮರ್ಜೆನ್ಸಿ ಪ್ರಾವಿಷನ್ಸ್ ಆದಮೇಲೆ, ಅಂದರೆ ನಾಳೆ ಕ್ಲಾಸ್ ಏನಿದೆ, ನಿಮ್ಮ ಒಂದು ಪ್ರೆಸಿಡೆಂಟ್ ರೂಲ್ ಮತ್ತು ಫಿನಾನ್ಷಿಯಲ್ ಎಮರ್ಜೆನ್ಸಿ ಕಂಪ್ಲೀಟ್ ಆದಮೇಲೆ ಒಂದಷ್ಟು MCQಸ್ಗಳನ್ನ ಸಾಲ್ವ್ ಮಾಡಿಸೋಣ, ಆಯಿತಾ? ಸೊ ಅದಾದಮೇಲೆ ಏನಿದೆ, ನೀವು ಇನ್ನು ಇದನ್ನು ಏನೋ ಸಮ್ಮರ್ ಶೀಟ್ಗಳು ತೊಗೊಂಡಿಲ್ಲ ಅಂತ ತೊಗೊಳ್ಳಿ. ನೋಡಿ, ಕನ್ನಡದಲ್ಲೂ ಕೂಡ ಎಲ್ಲ ಸಮ್ಮರ್ ಶೀಟ್ ರೆಡಿ ಇದೆ, ತೊಗೊಳ್ಳಿ. ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲೂ ಇದೆ, ಯಾಕಂದರೆ ನಿಮಗೆ UPSC ಎಕ್ಸಾಮ್ ಬರ್ತಾ ಇದೆ. ಮತ್ತೆ ಲಕ್ಷ್ಮೀಕಾಂತ್ ಇಟ್ಕೊಂಡು ನೀವು ರಿವಿಷನ್ ಮಾಡೋದಕ್ಕಾಗಲ್ಲ. 120-130 ಪೇಜಸ್ ಒಳಗಡೆ ನಿಮಗೆ ಕಂಪ್ಲೀಟ್ ಲಕ್ಷ್ಮೀಕಾಂತ್ ಸಮ್ಮರಿ ರೆಡಿ ಇದೆ, ಆಯಿತಾ? ಸೊ ಒಂದ್ಸತಿ ಎಮರ್ಜೆನ್ಸಿ ಪ್ರೊವಿಷನ್ಸ್ ಆದಮೇಲೆ ವಿಷನ್ ಎಷ್ಟು PT 365 ನಿಮ್ಮ ಚಾಪ್ಟರ್ 1 ಮತ್ತು ಅಂದರೆ ಎಲೆಕ್ಷನು ಮತ್ತು ಫಂಕ್ಷನಿಂಗ್ ಆಫ್ ಪಾರ್ಲಿಮೆಂಟ್, ಈಗಾಗಲೇ ಅವೆರಡು ಟಾಪಿಕ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಲ್ವಾ? ಎಲೆಕ್ಷನ್ ಕಮಿಷನು ಮತ್ತು ನಿಮ್ಮ ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರು, ಲೋಕಲ್ ಗೌರ್ಮೆಂಟ್ ಕಂಪ್ಲೀಟ್ ಆಗಿದೆ. ಸ್ಟೇಟ್ ಲೆಜಿಸ್ಲೇಚರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದರೂ ಕೂಡ ಪಾರ್ಲಿಮೆಂಟು ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಎರಡೂ ಕೂಡ ಸೇಮ್ ಇದೆ, ಅಲ್ಲಿ ಏನಂತ ಡಿಫ್ರೆನ್ಸ್ ಇಲ್ಲ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಎರಡು ಟಾಪಿಕ್ ಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಸರಿನಾ? ಕರೆಂಟ್ ಅಫೇರ್ಸು, 1 ಇಯರ್ ಕರೆಂಟ್ ಅಫೇರ್ಸು, ಓಕೆ ಆಯಿತಾ? ಸೊ ಅದಾದಮೇಲೆ ನೆಕ್ಸ್ಟ್ ಹೇಳಬೇಕಾ? ಇನ್ನೇನಿಲ್ಲ. ಅದು ಬಿಟ್ಟರೆ ಇನ್ನೇನು ಇಲ್ಲ ಗುರು. ಇದೊಂದು ಆನ್ಸರ್ ರೈಟಿಂಗ್ ಇದೆ, ಮೇನ್ಸ್ ಆನ್ಸರ್ ರೈಟಿಂಗ್. ಇದು ನಾಳೆ ಕ್ಲಾಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಪ್ರೆಸಿಡೆಂಟ್ ರೂಲ್ ಒಂದ್ಸತಿ ಓದಿದಾಗ ನಿಮಗೆ ಈ ಒಂದು ಆನ್ಸರ್ ರೈಟಿಂಗ್ ಬಗ್ಗೆನೂ ಕೂಡ ಹೇಳ್ತೇನೆ, ಆಯಿತಾ? ಶುರು ಮಾಡೋಂಗಾದ್ರೆ ಕ್ಲಾಸ್ನ. ಓಕೆ, ಏನಿದು ನ್ಯಾಷನಲ್ ಎಮರ್ಜೆನ್ಸಿ? ಯಾವಾಗ ಕರೀತಾರೆ ನ್ಯಾಷನಲ್ ಎಮರ್ಜೆನ್ಸಿ ಅಂತಂದರೆ, ಮೊದಲನೇದು ನಿಮ್ಮ ಆರ್ಟಿಕಲ್ 352 ಪ್ರಕಾರ, ಆರ್ಟಿಕಲ್ 352 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ಅ ನ್ಯಾಷನಲ್ ಎಮರ್ಜೆನ್ಸಿ ವೆನ್ ದ ಸೆಕ್ಯೂರಿಟಿ ಆಫ್ ಇಂಡಿಯಾ or any part of it is threatened by war, external aggression and armed rebellion. ಇಲ್ಲಿ ಮೊದಲು ಆರ್ಮ್ಡ್ ರೆಬಿಲಿಯನ್ ಅಂತಿರಲಿಲ್ಲ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಿತ್ತು, ಸರಿನಾ? ಇಂಟರ್ನಲ್ ಅಗ್ರೆಷನ್ ಅಥವಾ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಿತ್ತು. ತುಂಬ ಜನಕ್ಕೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತಂದರೆ ಏನು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ 44ನೇ ತಿದ್ದುಪಡಿ ಮಾಡಿ ಅದನ್ನು ಆರ್ಮ್ಡ್ ರೆಬಿಲಿಯನ್ ಅಂತ ಮಾಡ್ತಾರೆ. ಮುಂದೆ ಹೇಳ್ಕೊಡ್ತೀನಿ ಅದನ್ನು ಕೂಡ. ಈಗ ಅರ್ಥ ಆಯ್ತಾ? ಸೊ ನ್ಯಾಷನಲ್ ಎಮರ್ಜೆನ್ಸಿ ಯಾವಾಗ ಕರಿತೀವಿ ಅಂತಂದರೆ, ನ್ಯಾಷನಲ್ ಎಮರ್ಜೆನ್ಸಿನ ಯಾವಾಗ ಹೇರ್ತಾರೆ ಅಂತಂದರೆ, ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ, ನಮ್ಮ ದೇಶಕ್ಕೆ ನಮ್ಮ ಪ್ರೆಸಿಡೆಂಟ್ ಅವರು ಅವ್ರಿಗೆ ಅನ್ನಿಸ್ಬೇಕು, ಅಂದರೆ ಅವ್ರಿಗೆ ಅನ್ಸೋದಲ್ಲ, ಕ್ಯಾಬಿನೆಟ್ ಹೇಳ್ತಾರೆ. ಅದು ನಾನು ಹೇಳ್ತಾ ಇರೋದು, ಪ್ರೆಸಿಡೆಂಟ್ ಅವ್ರಿಗೆ ಅಕಸ್ಮಾತ್ ನಮ್ಮ ದೇಶಕ್ಕೆ ಏನಾದರೂ ಹೊರಗಡೆಯಿಂದ ವಾರು ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ನು ಅಥವಾ ಆರ್ಮ್ಡ್ ರೆಬಿಲಿಯನು, ಇದರಿಂದ ನಮ್ಮ ದೇಶದ ಹಿತರಕ್ಷಣೆ ಅಥವಾ ಹಿತಾಸಕ್ತಿಗೆ ಏನಾದರೂ ಕುತ್ತು ಉಂಟಾದರೆ, ಏನಾದರೂ ಅಫೆಕ್ಟ್ ಆಗ್ತಾ ಇದೆ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿನ ಹೊರಡಿಸ್ತಾರೆ, ಆಯಿತಾ? ಸೊ ನೆಕ್ಸ್ಟು ಬಿಡಿ ಅಷ್ಟೇ, ಇನ್ನೇನಿಲ್ಲ. ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ ಯಾವಾಗ ಅಂತಂದರೆ ವಾರು, ಎಕ್ಸ್ಟರ್ನಲ್ ಅಗ್ರೆಷನು ಮತ್ತು ಆರ್ಮ್ಡ್ ರೆಬಿಲಿಯನು. ಸೊ ಈ ರೀತಿ ಬಂದಾಗ ನಾವು ನ್ಯಾಷನಲ್ ಎಮರ್ಜೆನ್ಸಿನ ಹೇರ್ತೀವಿ, ಯಾರೋ ನಮ್ಮ ಪ್ರೆಸಿಡೆಂಟ್ ಅವ್ರು ಹೇರ್ತಾರೆ. ಸೊ ಕೀ ಪಾಯಿಂಟ್ಸ್ ಹೇಳೋದಾದರೆ, ದ ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ಆ್ಯನ್ ಎಮರ್ಜೆನ್ಸಿ ಈವನ್ ಬಿಫೋರ್ ದ ಆ್ಯಕ್ಚುಯಲ್ ಅಕರೆನ್ಸ್ ಆಫ್ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಆರ್ ಆರ್ಮ್ಡ್ ರೆಬಿಲಿಯನ್ ಇಫ್ ಸ್ಯಾಟಿಸ್ಫೈಡ್ ದಟ್ ದೇರ್ ಈಸ್ ಆ್ಯನ್ ಎಮಿನೆಂಟ್ ಡೇಂಜರ್. ನೋಡಿ, ಬಸ್ ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ ಕಣ್ರಪ್ಪ ನಿಮಗೆ, ಆಯಿತಾ? ಅಕಸ್ಮಾತ್ ಗಾಡಿ ಬಂತು ಅಂದರೆ ಕೈ ಹೊಡ್ಕೊಂಡು ಹೋಗ್ತಾ ಇರಬೇಕು ನೀವು, ಅಲ್ವಾ? ಸೊ ಅದೇ ರೀತಿಯೇ ಇಲ್ಲೂ ಹೇಳೋದು, ಪ್ರೆಸಿಡೆಂಟ್ ಅವ್ರಿಗೆ ಡೇಂಜರ್ ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಈಗ ಡೇಂಜರ್ ಬಂದರೆ ಮಾತ್ರ ನ್ಯಾಷನಲ್ ಎಮರ್ಜೆನ್ಸಿ ಹೇರಬೇಕು ಅನ್ನೋದು ಯಾವುದೋ ಪ್ರಾವಿಷನ್ಸ್ ಇಲ್ಲ. ನಮ್ಮ ಪ್ರೆಸಿಡೆಂಟ್ ಅವ್ರಿಗೆ ಅಕಸ್ಮಾತ್ 2 ದಿನ ಮುಂಚೆನೇ ಗೊತ್ತಾಯಿತು ಅಂತ ತಿಳ್ಕೊಳ್ಳಿ, ಅಂದರೆ ಚೈನಾ ಅಟ್ಯಾಕ್ ಮಾಡ್ತಾ ಇದೆ ಅಂತ ಮುಂಚೆನೇ ಗೊತ್ತಾದಾಗ, ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ಎಮರ್ಜೆನ್ಸಿ ಈವನ್ ಬಿಫೋರ್ ದ ಆ್ಯಕ್ಚುಯಲ್ ಅಕರೆನ್ಸ್ ಆಫ್ ವಾರ್. ಆ್ಯಕ್ಚುಲಾಗಿ ವಾರ್ ಆಗೋದಕ್ಕಿಂತ ಮುಂಚೆನೇ, 2 ದಿನ ಮುಂಚೆನೇ ಎಮರ್ಜೆನ್ಸಿನ ಹೊರಡಿಸ್ಬೋದು, ಆಯಿತಾ? ಸೊ ವಾರ್ ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ, ಗೊತ್ತಿರಲಿ, ಆಯಿತಾ? ನೆಕ್ಸ್ಟು, ದ 38 ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1975 ಎಂಪವರ್ ದ ಪ್ರೆಸಿಡೆಂಟ್ ಟು ಇಶ್ಯೂ ಡಿಫ್ರೆಂಟ್ ಪ್ರೊಕ್ಲಮೇಷನ್ ಆನ್ ಗ್ರೌಂಡ್ ಆಫ್ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬಿಲಿಯನ್ ಆರ್ ಎಮಿನೆಂಟ್ ಡೇಂಜರ್ ಈವನ್ ಇಫ್ ದ ಪ್ರೊಕ್ಲಮೇಷನ್ ಈಸ್ ಆಲ್ರೆಡಿ ಇನ್ ಆಪ್ರೇಷನ್. ನೋಡಿ, ಅಕಸ್ಮಾತು ಈಗ ಚೈನಾ ಅಟ್ಯಾಕ್ ಮಾಡಿದೆ ಅರುಣಾಚಲ ಪ್ರದೇಶದಲ್ಲಿ, ಆಯಿತಾ? ನಾವು ಚೈನಾ ಜೊತೆ ಫೈಟ್ ಆಡ್ತಂದ್ರೆ ವಾರ್ ನಡೀತಾ ಇದೆ, ಆವಾಗ ಪ್ರೆಸಿಡೆಂಟ್ ಅವರು ನ್ಯಾಷನಲ್ ಎಮರ್ಜೆನ್ಸಿ ಹೇರ್ತಾರೆ. ಸೊ ಅದೇ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಇದ್ದಂಥ ನಕ್ಸಲೈಟ್ಗಳು ಅವರು ಎದ್ಬಿಡ್ತಾರೆ ಮೇಲಕ್ಕೆ, ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೆ ನಾವು ಆರ್ಮ್ಡ್ ರೆಬಿಲಿಯನ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಪ್ರೆಸಿಡೆಂಟ್ ಅವರು ಚೈನಾ ಅಟ್ಯಾಕ್ ಮಾಡ್ತು ಅಂದ್ಬಿಟ್ಟು ಅವಾಗ ಒಂದ್ಸತಿ ನ್ಯಾಷನಲ್ ಎಮರ್ಜೆನ್ಸಿ ಹೇರಿರ್ತಾರೆ. ಸೊ ಅದಾದಮೇಲೆ ಆರ್ಮ್ಡ್ ರೆಬಿಲಿಯನ್ ಆದಮೇಲೆ, ಸೊ ಅವಾಗ ಒಂದ್ಸತಿ ಈ ಒಂದು ಪ್ರೊಕ್ಲಮೇಷನ್ ಮಾಡ್ತಾರೆ, ಎಮರ್ಜೆನ್ಸಿ ಪ್ರೊಕ್ಲಮೇಷನು.
ಆಯ್ತಾ. ಇಲ್ಲಿ ನಿಮ್ಗೆ ಏನು ಅರ್ಥ ಆಯ್ತಲ್ಲ, 2 ಸತಿ ಮಾಡಿದ್ರು ಅಂತ ಅರ್ಥ ಆಯ್ತಲ್ವಾ. ಸೊ ಅದೇ ಹೇಳ್ತಾ ಇರೋದು 38ನೇ ತಿದ್ದುಪಡಿ ಏನು ಹೇಳ್ತದೆ ಅಂತಂದರೆ, ಪ್ರೆಸಿಡೆಂಟ್ ಅವರು ಬರೀ ಒಂದು ವಿಷಯ ಅಂದರೆ ಒಂದು ಸತಿ ಎಮರ್ಜೆನ್ಸಿ ಪ್ರಾವಿಷನ್ಸ್ನ ಪ್ರೊಕ್ಲೈಮ್ ಮಾಡಬೇಕು ಅನ್ನೋ ಯಾವ ಒಂದು ಇದಿಲ್ಲ. ಪ್ರೆಸಿಡೆಂಟ್ ಕ್ಯಾನ್ ಪ್ರೊಕ್ಲೈಮ್ ಫಾರ್ ಡಿಫ್ರೆಂಟ್ ಅಪ್ರೋಚ್ ಅಥವಾ ಡಿಫ್ರೆಂಟ್ ಇಶ್ಯೂಸ್ ಆನ್ ಗ್ರೌಂಡ್ಸ್ ಆಫ್ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬಿಲಿಯನ್ ಆರ್ ಎಮಿನೆಂಟ್ ಡೇಂಜರ್. ಅರ್ಥ ಆಯ್ತಾ. ಅಕಸ್ಮಾತ್ ನಾವು ಈಗ ಚೈನಾ ಜೊತೆಗೆ ನಾವು ಫೈಟ್ ಮಾಡ್ತಾ ಇರ್ತೀವಿ, ಅಂದರೆ ವಾರ್ ಮಾಡ್ತಾ ಇರ್ತೀವಿ ಅರುಣಾಚಲ ಪ್ರದೇಶದಲ್ಲಿ. ಸೊ ಅದೇ ಟೈಮಲ್ಲಿ ಆರ್ಮ್ಡ್ ರೆಬಿಲಿಯನ್ ಆಯಿತು ಅಂದರೆ ಇಂಡಿಯಾದಲ್ಲಿದ್ದಂತಹ ನೆಕ್ಸಲೈಟ್ಗಳು ಅವ್ರು ಎದ್ಬಿಟ್ರು, ಅವರು ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಅವರು ಅಲ್ಲೂ ಒಂದ್ಸತಿ ನ್ಯಾಷನಲ್ ಎಮರ್ಜೆನ್ಸಿ ಹೇರಿರ್ತಾರೆ. ಸೊ ಅದೇ ಟೈಮಲ್ಲಿ ಆರ್ಮ್ಡ್ ರೆಬಿಲಿಯನ್ ಅಂತ ಹೇಳಿ ಅವಾಗ ಕೂಡ ಒಂದು ನ್ಯಾಷನಲ್ ಎಮರ್ಜೆನ್ಸಿನ ಹೇರಬಹುದು. ಆಯಿತಾ. ಸೊ ಈಗ ಟೈಪ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳಿದಾಗ, ಸೊ ಮೊದಲನೇದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತಿದೆ. ಸೊ ಡಿಕ್ಲೇರ್ ಆನ್ ದ ಗ್ರೌಂಡ್ ಆಫ್ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಆದಾಗ, ಅಂದರೆ ಹೊರಗಡೆಯಿಂದ ಫಾರಿನ್ ಬಾಡಿಯಿಂದ ಬಂದಾಗ ಎಕ್ಸ್ಟರ್ನಲ್ ಬಾಡೀಸಿಂದ ಏನಾದ್ರು ಅಟ್ಯಾಕ್ ಆಯಿತು ಅಂದರೆ ನಾವು ಅದಕ್ಕೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಇಂಟರ್ನಲ್ ಎಮರ್ಜೆನ್ಸಿ ಅಂತಂದರೆ ನಮ್ಮ ದೇಶದ ಒಳಗಡೆಯಿಂದನೇ ನಮ್ಮ ದೇಶದಲ್ಲಿದ್ದಂತಹ ಕೆಲವೊಂದು ಜನ ಅಟ್ಯಾಕ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಅಂಥವ್ರಿಗೆ ನಾವು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿನ ಕೂಗ್ತೀವಿ. ಆಯಿತಾ. ಸೊ ನೆಕ್ಸ್ಟು 42ನೇ ತಿದ್ದುಪಡಿ ಏನು ಹೇಳ್ತದೆ ಅಂತಂದರೆ, ಇಟ್ ಎನೇಬಲ್ ದ ಪ್ರೆಸಿಡೆಂಟ್ ಟು ಲಿಮಿಟ್ ದ ಆಪರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಟು ಸ್ಪೆಸಿಫಿಕ್ ಪಾರ್ಟ್ ಆಫ್ ಇಂಡಿಯಾ. ಈ 42ನೇ ತಿದ್ದುಪಡಿ ಏನು ಹೇಳ್ತದೆ ಅಂತಂದರೆ, ಕೆಲವೊಂದು ಪ್ರದೇಶಗಳಿದೆ ನಮ್ಮ ದೇಶದಲ್ಲಿ, ಆ ಒಂದು ಪ್ರದೇಶದಲ್ಲಿ ಈ ಒಂದು ಎಮರ್ಜೆನ್ಸಿ ಏನು ಹೇಳ್ತೀರಾ ಆ ಎಮರ್ಜೆನ್ಸಿಲಿ ಸ್ವಲ್ಪ ಲಿಮಿಟೇಷನ್ಸ್ ಇರಲಿ. ಎಕ್ಸಾಂಪಲ್, ಈಗ ನಾರ್ತ್ ವೆಸ್ಟ್ ಏನಿದೆ ಪ್ರಾವಿನ್ಸ್ಗಳು, ನಾರ್ತ್ ಈಸ್ಟು ನಿಮ್ಮ ಅರುಣಾಚಲ ಪ್ರದೇಶ, ನೆಕ್ಸ್ಟು ಈ ಕಡೆ ಮುಂದೆ ಬಂದರೆ ಮಣಿಪುರ. ಸೊ ಇವೆಲ್ಲ ಪ್ಲೇಸ್ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಸೊ ಅಲ್ಲಿ ಒಂದಷ್ಟು ನೀವು ನ್ಯಾಷನಲ್ ಎಮರ್ಜೆನ್ಸಿ ಹೇರಬೇಕಾದ್ರೆ ಸ್ವಲ್ಪ ಲಿಮಿಟೇಷನ್ಸ್ ಇರಲಿ ಅಂತ ಹೇಳುತ್ತೆ. ಆಯಿತಾ. ಯಾವುದು ಅಂದರೆ ನಿಮ್ಮ 42ನೇ ತಿದ್ದುಪಡಿ. ಈಗ ಹಿಸ್ಟಾರಿಕಲ್ ಚೇಂಜಸ್ ಹೇಳ್ತೀನಿ. ಇನಿಷಿಯಲಿ ದ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆ್ಯಸ್ ಎ ಪಾರ್ಟ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಸೊ ನಮ್ಮ ಸಂವಿಧಾನದಲ್ಲಿ ಸಂವಿಧಾನ ರಚನೆ ಆಗಬೇಕಾದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಏನು ಮಾಡಿದರು ಅಂದರೆ ನ್ಯಾಷನಲ್ ಎಮರ್ಜೆನ್ಸಿಗೆ ಹಾಕ್ಬಿಟ್ಟಿದ್ರು. ಅಂದರೆ ನಾನು ಹೇಳಿದ್ನಲ್ಲ ಇಲ್ಲಿ ನೋಡಿ, ವಾರು, ಎಕ್ಸ್ಟರ್ನಲ್ ಅಗ್ರೆಷನು ಮತ್ತು ಇಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದಿತ್ತು. ಸೊ ತುಂಬ ಜನಕ್ಕೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ. ಆಯಿತಾ. ಸೊ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ಏನು ಅಂದರೆ 2 ಗುಂಪುಗಳು ಜಗಳ ಆಡೋದಾ, ಅಥವಾ ದೊಡ್ಡ ದೊಡ್ಡ ರಾಯ್ಟ್ಸ್ ಆಗೋದಾ, ಅಥವಾ 2 ಕಮ್ಯುನಿಟಿಗಳು ಜಗಳ ಆಡ್ಕೊಳ್ಳೋದಾ ಅಂತಂದ್ಬಿಟ್ಟು ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಸೊ ಆ ಥರ ಪ್ರಶ್ನೆ ಮಾಡಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋದಕ್ಕೆ ಮೀನಿಂಗ್ ಸಿಗೋದಿಲ್ಲ. ಆಯಿತಾ. ಸೊ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಈಗ ನ್ಯಾಷನಲ್ ಎಮರ್ಜೆನ್ಸಿ ಹೇರ್ಬೋದು ಅಂತ ಗೊತ್ತಾಯಿತು. ಆಯಿತಾ. ಸಂವಿಧಾನ ಪ್ರಕಾರ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆದರೆ ನೀವು ನ್ಯಾಷನಲ್ ಎಮರ್ಜೆನ್ಸಿನ ಹೇರ್ಬೋದು. ಆದರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ಯಾವ ಕಾರಣಕ್ಕೆ ಹೇರ್ತೀರಾ? ಅಕಸ್ಮಾತ್ 2 ಗುಂಪುಗಳು ಜಗಳ ಮಾಡ್ಕೊಂಡ್ರೆ ಹೇರ್ತೀರಾ, ಅಥವಾ 2 ರಿಲೀಜಿಯಸ್ ಕಮ್ಯುನಿಟಿಗಳು ಜಗಳ ಮಾಡ್ಕೊಂಡ್ರೆ ಹೇರ್ತೀರಾ ಅಂತ ಅಂದ್ಬಿಟ್ಟು ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಅಂದರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋದಕ್ಕೆ ಮೀನಿಂಗ್ ಸಿಗೋದಿಲ್ಲ ಆ್ಯಕ್ಚುಲಾಗಿ. ಸೊ ಅವಾಗ ಏನು ಮಾಡ್ತಾರೆ, 42ನೇ ತಿದ್ದುಪಡಿ ಮಾಡ್ತಾರೆ. ಅಂದರೆ ನೋಡಿ, ದಿಸ್ ವಾಸ್ ವ್ಯಾಗ್ ಆ್ಯಂಡ್ ಬ್ರಾಡ್ ಅಂತಂದರೆ ಇದು ಸ್ವಲ್ಪ ಅನ್ಕ್ಲಿಯರ್ ಆಗಿತ್ತು. ಸೊ ಹಾಗಾಗಿ 44ನೇ ತಿದ್ದುಪಡಿ ಮಾಡಿ 1978ರಲ್ಲಿ ಈ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋ ಒಂದು ವರ್ಡ್ನ ತೆಗೆದಾಕಿ ಆರ್ಮ್ಡ್ ರೆಬಿಲಿಯನ್ ಅಂತ ಮಾಡ್ತಾರೆ. ಸೊ ಈಗ ಅರ್ಥ ಆಗುತ್ತೆ ನಮಗೆ, ಆರ್ಮ್ಡ್ ರೆಬಿಲಿಯನ್ ಅಂತಂದರೆ ಅಕಸ್ಮಾತ್ ಯಾರಾದರೂ ಗನ್ ಹಿಡ್ಕೊಂಡು, ಒಂದು ಗುಂಪು ಗನ್ ಇಟ್ಕೊಂಡು ಬಾಂಬ್ಗಳು ಇಟ್ಕೊಂಡು ನಮ್ಮ ದೇಶಕ್ಕೆ ಏನಾದರೂ ಅಫೆಕ್ಟ್ ಮಾಡಿದ್ರೆ, ಥ್ರೆಟನ್ ಮಾಡಿದ್ರೆ, ಸೊ ಅವಾಗ ನಾವು ಎಮರ್ಜೆನ್ಸಿನ ಹೇರ್ಬೋದು ಅಂತ ಅಂದ್ಬಿಟ್ಟು 44ನೇ ತಿದ್ದುಪಡಿಯಿಂದ ಈ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸನ್ನು ತೆಗೆದಾಕಿ ಆರ್ಮ್ಡ್ ರೆಬಿಲಿಯನ್ನ ಹಾಕ್ತಾರೆ, ಮೇಕಿಂಗ್ ಇಟ್ ಮೋರ್ ಸ್ಪೆಸಿಫಿಕ್. So thus it is no longer possible to declare an emergency on ground like 1975 during an ಇಂದಿರಾ ಗಾಂಧಿ ಟೆನ್ಯೂರ್. ಹೀಗಾಗಿದೆ ಅಂತಂದರೆ 1975ರಲ್ಲಿ ಹೇಗೆ ಇಂದಿರಾ ಗಾಂಧಿಯವರು ಹೇಗೆ ಒಂದು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ, ಹಾಗೆ ನಮ್ಮ ದೇಶದಲ್ಲಿ ಆ ಥರ ಈಗ ಅಂದರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಯಿತು ಅಂತ ಅಂದ್ಬಿಟ್ಟು ಏನದು ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿದೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಕ್ಯಾಬಿನೆಟ್ ರೋಲ್ ಏನಿದೆ. ಆಯಿತಾ. ಸೊ ಕ್ಯಾಬಿನೆಟ್ ರೋಲ್ ಹೇಳೋದಾದರೆ, ಈಗ ಪ್ರೆಸಿಡೆಂಟು ನಾನು ಹೇಳ್ತಾ ಇದ್ದೀನಿ, ನಾನು ಕೆಲವೊಂದು ಪಾಯಿಂಟ್ಸ್ಗಳು ಹೇಳ್ತಾ ಇದ್ದೀನಿ. ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ಎಮರ್ಜೆನ್ಸಿ, ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ಪ್ರೊಕ್ಲಮೇಷನ್ ಅಂತೆಲ್ಲ ಹೇಳಿದೆ. ಹಾಗಾದರೆ ಪ್ರೆಸಿಡೆಂಟ್ಗೆ ಮನಸ್ಸು ಕನಸಿದ್ರೆ ಸಾಕಾ? ಸೊ ಮನಸ್ಸು ಕನಸ್ಬಿಟ್ಟು ಈಗ ಏನೋ ಕನಸು ಬೀಳುತ್ತೆ ಅವ್ರಿಗೆ, ನಾಳೆ ಎಮರ್ಜೆನ್ಸಿ ಹೊಡಿಸ್ಬೇಕು, ಚೈನಾ ಅಟ್ಯಾಕ್ ಮಾಡ್ತಾಯಿದೆ ಅಂದ ತಕ್ಷಣ ಅವರು ಅಂದರೆ ಪ್ರೊಕ್ಲೈಮ್ ಮಾಡ್ಕೋಬೋದಾ ಎಮರ್ಜೆನ್ಸಿನ ಅಂತ ಕೇಳಿದ್ರೆ ನೀವು, ಅದು ತಪ್ಪಾಗ್ತದೆ. ಪ್ರೆಸಿಡೆಂಟ್ ಅವರು ಯಾವಾಗ ಈ ಒಂದು ಎಮರ್ಜೆನ್ಸಿನ ಪ್ರೊಕ್ಲೈಮ್ ಮಾಡಬೇಕು ಅಂತಂದರೆ, ನ್ಯಾಷನಲ್ ಎಮರ್ಜೆನ್ಸಿನ ಯಾವಾಗ ಹೊರಡಿಸ್ಬೇಕು ಅಂತಂದರೆ, ಒಂದು ಸತಿ ನಮ್ಮ ಕ್ಯಾಬಿನೆಟ್ ಅವರು ರಿಟರ್ನ್ ರೆಕಮೆಂಡೇಶನ್ ಕೊಡ್ತಾರೆ ಪ್ರೆಸಿಡೆಂಟ್ ಅವ್ರಿಗೆ. ಅಂದರೆ ಕ್ಯಾಬಿನೆಟ್ ಎಲ್ಲ ಮಿನಿಸ್ಟರ್ಗಳೆಲ್ಲ ಬರ್ತಾರೆ, ಕ್ಯಾಬಿನೆಟ್ ಮೆಂಬರ್ಸು. ಸೊ ಅವರೆಲ್ಲ ಬಂದು ರಿಟರ್ನ್ ರೆಕಮೆಂಡೇಶನ್ ಕೊಡ್ತಾರೆ, ಪ್ರೆಸಿಡೆಂಟ್ ಸಾಹೇಬ್ರೆ ನಮ್ಮ ದೇಶದಲ್ಲಿ
ಥ್ರೆಟನ್ ಆಗ್ತಾ ಇದೆ, ಹೊರಗಡೆಯಿಂದ ಯಾಕೋ ಅಟ್ಯಾಕ್ ಮಾಡೋ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರು ರಿಟರ್ನ್ ರೆಕಮೆಂಡೇಶನ್ ಕೊಡ್ತಾರೆ ಬಂದ್ಬಿಟ್ಟು ಅವ್ರ ಆಫೀಸಲ್ಲಿ. ಸೊ ಅವರು ಒಂದು ರಿಟರ್ನ್ ಒಂದು ಫಾರ್ಮ್ನ ಬರೆದು ಕೊಡ್ತಾರಲ್ಲ, ಆ ಒಂದು ಫಾರ್ಮ್ನ ಇಸ್ಕೊಂಡು ಆಮೇಲೆ ಪ್ರೆಸಿಡೆಂಟ್ ಅವರು ನ್ಯಾಷನಲ್ ಎಮರ್ಜೆನ್ಸಿನ ಪ್ರೊಕ್ಲೈಮ್ ಮಾಡ್ತಾರೆ. ಪ್ರೆಸಿಡೆಂಟ್ ಅವರು ಇಷ್ಟ ಬಂದಾಗೆ ಪ್ರೊಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ, ಗೊತ್ತಿರಲಿ ಆಯಿತಾ. ಸೊ ಒಂದ್ಸತಿ ಕ್ಯಾಬಿನೆಟ್ ಬಂದು ಹೇಳೋವರೆಗೂ ಇವರು ಪ್ರೊಕ್ಲೈಮ್ ಮಾಡೋ ಹಾಗಿಲ್ಲ. ಒಂದ್ಸತಿ ಕ್ಯಾಬಿನೆಟ್ ಬಂದು ಪ್ರೊಕ್ಲೈಮ್ ಅಂದರೆ ರಿಟರ್ನ್ ರೆಕಮೆಂಡೇಶನ್ ಕೊಟ್ಟಾದಮೇಲೆ ಪ್ರೆಸಿಡೆಂಟ್ ಅವರು ಆಮೇಲೆ ಪ್ರೊಕ್ಲೈಮ್ ಮಾಡ್ತಾರೆ. ನೆಕ್ಸ್ಟು, ದಿಸ್ ಪ್ರಾವಿಷನ್ ವಾಸ್ ಇಂಟ್ರೊಡ್ಯೂಸ್ ಟು ಪ್ರಿವೆಂಟ್ ಯೂನಿಲ್ಯಾಟರಲ್ ಡಿಸಿಷನ್ as seen during the 1975 emergency when Indira Gandhi advised the president without the consultation. Okay. ಸೊ ಇದು ಯಾಕೆ ತಂದರು ಅಂತಂದರೆ, ಈಗ ಆ್ಯಕ್ಚುಲಿ ನಮ್ಮ ಸಂವಿಧಾನದಲ್ಲಿ ಇತ್ತು, ಅದರ ಬಗ್ಗೆ ಎಲ್ಲ ಇತ್ತು. ಸೊ ಆದರೂ ಕೂಡ 1975 ಎಮರ್ಜೆನ್ಸಿ ಮಾಡಿದ್ರಲ್ಲ, 1975 ಇಂದಿರಾ ಗಾಂಧಿ ಅವರು. ಸೊ ಅವಾಗ ಏನು ಮಾಡಿದ್ರು ಅಂತಂದರೆ, ಅವರು ಆ್ಯಕ್ಚುಲಿ ಪ್ರೆಸಿಡೆಂಟ್ ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕಾಗಿತ್ತು. ಅಂದರೆ ಕ್ಯಾಬಿನೆಟ್ ಓಕೆ, ಇಟ್ ಈಸ್ ಹೆಡೆಡ್ ಬೈ PM, ಓಕೆ. ಸೊ ಆದರೂ ಕೂಡ ಕ್ಯಾಬಿನೆಟ್ ಮೆಂಬರ್ಸು ರಿಟರ್ನ್ ರೆಕಮೆಂಡೇಶನ್ ಕೊಡಬೇಕಾಗಿತ್ತು, ಆಯಿತಾ. ಸೊ ಕ್ಯಾಬಿನೆಟ್ ಅವರು ರಿಟರ್ನ್ ರೆಕಮೆಂಡೇಶನ್ ಕೊಟ್ಟಾದ್ಮೇಲೆ ಪ್ರೆಸಿಡೆಂಟ್ ಅವರು ಈ ಒಂದು ಎಮರ್ಜೆನ್ಸಿನ ಹೇರಬೇಕಾಗಿತ್ತು. ಆದರೆ ಅಲ್ಲೇನಾಯಿತು ಅಂತಂದರೆ, ಪ್ರೆಸಿಡೆಂಟ್ ಅವ್ರು ಏನು ಮಾಡಿದ್ರು, ಹೇಗಿದ್ರು ಕ್ಯಾಬಿನೆಟ್ ಈಸ್ ಹೆಡೆಡ್ ಬೈ PM. ಸೊ ಹಾಗೆ ಅವರು ಇಂದಿರಾ ಗಾಂಧಿ ಅವ್ರ ಮಾತನ್ನ ಕೇಳ್ತಾರೆ. ಇಂದಿರಾ ಗಾಂಧಿ ಅವ್ರನ್ನ ಮಾತನ್ನ ಕೇಳಿ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ, ಸಂವಿಧಾನದ ಲಾಗಳನ್ನ ಉಲ್ಲಂಘನೆ ಮಾಡಿ ಅವ್ರು ಏನು ಮಾಡ್ತಾರೆ, ಎಮರ್ಜೆನ್ಸಿನ ಪ್ರೊಕ್ಲೈಮ್ ಮಾಡ್ತಾರೆ. ಸೊ ಆವಾಗ ಒಂದಷ್ಟು ಕಾಂಟ್ರವರ್ಸಿ ಆಯಿತು. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಅಪ್ರೂವಲ್ ಪ್ರೊಸೆಸ್, ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಓಕೆ ಇಲ್ಲೇ ಹೇಳ್ಬಿಡ್ತೀನಿ. ಈಗ ಅಪ್ರೂವಲ್ ಪ್ರೊಸೆಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಈಗ ಬಂದು ಕ್ಯಾಬಿನೆಟ್ ಬಂದು ಹೇಳ್ತು ಏನಂತಂದರೆ, ಸರ್ ಈ ಥರ ಎಮರ್ಜೆನ್ಸಿ ಸಿಚುವೇಶನ್ ಇದೆ, ದಯವಿಟ್ಟು ಎಮರ್ಜೆನ್ಸಿನ ಹೊರಡಿಸಿ ಅಂತ ಹೇಳಿ ಒಂದು A4 ಶೀಟಲ್ಲಿ ಬರೆದು ಕೊಡ್ತಾರೆ, ಆಯಿತಾ. ಯಾವುದೋ ಒಂದು ಪೆನ್ನಲ್ಲಿ ಯಾವುದೋ ಒಂದು ಬರೆದು ಕೊಡ್ತಾರೆ. ಸೊ ಪ್ರೆಸಿಡೆಂಟ್ ಅವರು ಆ ಒಂದು ರೆಕಮೆಂಡೇಶನ್ನ ಇಟ್ಕೊಂಡು ಎಮರ್ಜೆನ್ಸಿನ ಹೊರಡಿಸಿದ್ರು. ಈಗ ಅಪ್ರೂವಲ್ ಆಗಬೇಕು. ಈಗ ಒಂದ್ಸತಿ ಈಗ ಬಂದ್ಬಿಡ್ತು ಅಂತ ತಿಳ್ಕೊಂಡು ಎಮರ್ಜೆನ್ಸಿ ಹೊರಡಿಸಿದ್ರು ಪ್ರೆಸಿಡೆಂಟ್ ಅವರು ಯಾವಾಗ ಹೊರಡಿಸ್ತಾರೆ ಅಂತಂದರೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿದಾಗ, ಅಂದರೆ ಕ್ಯಾಬಿನೆಟ್ ರೆಕಮೆಂಡ್ ಮಾಡಿದಾಗ. ಸೊ ಕ್ಯಾಬಿನೆಟ್ ರೆಕಮೆಂಡ್ ಮಾಡಾದ್ಮೇಲೆ ಪ್ರೆಸಿಡೆಂಟ್ ಅವರು ಎಮರ್ಜೆನ್ಸಿನ ಹೊರಡಿಸ್ತಾರೆ. ಎಮರ್ಜೆನ್ಸಿ ಹೊರಡಿಸಾದ್ಮೇಲೆ 1 ತಿಂಗಳ ಗಂಟ ಅದು ಕಾಲಾವಕಾಶ ಇರುತ್ತೆ. ಸೊ ದಟ್ ಇಲ್ಲಿದೆ ನೋಡಿ, ಇದು ವೆನೆಸೆಟ್, ಇದು ಬೇಡ ಬಿಡಿ, ಇದನ್ನು ಈಗಲೇ ಓದಬೇಡಿ, ಆಯಿತಾ. ಇದನ್ನು ಈಗಲೇ ಓದಬೇಡಿ, ಇಲ್ಲಿಂದ ಓದಿ. ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ, ದ ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ದ ನ್ಯಾಷನಲ್ ಎಮರ್ಜೆನ್ಸಿ ಇಮಿಡಿಯೇಟ್ಲಿ. ಯಾವಾಗ ಇಮಿಡಿಯೇಟ್ಲಿ ಅಂತಂದರೆ ಕ್ಯಾಬಿನೆಟ್ ಹೇಳಿದಾಗ, ಕ್ಯಾಬಿನೆಟ್ ರೆಕಮೆಂಡೇಶನ್ ಕೊಟ್ಟಾಗ. ಸೊ ಕ್ಯಾಬಿನೆಟ್ ರೆಕಮೆಂಡೇಶನ್ ಕೊಟ್ಟಾದ್ಮೇಲೆ ಪ್ರೆಸಿಡೆಂಟ್ ಅವರು ನ್ಯಾಷನಲ್ ಎಮರ್ಜೆನ್ಸಿನ ಹೇರ್ತಾರೆ. ನ್ಯಾಷನಲ್ ಎಮರ್ಜೆನ್ಸಿ ಹೇರಾದ್ಮೇಲೆ 1 ತಿಂಗಳ ಗಂಟೆ ಇರುತ್ತೆ ಆ ಎಮರ್ಜೆನ್ಸಿ, ಆಯಿತಾ. ಸೊ 1 ತಿಂಗಳು ಇರುತ್ತೆ ಅಷ್ಟೇ. ಅವರು ಕ್ಯಾಬಿನೆಟ್ ಹೇಳಿದ ತಕ್ಷಣ 1 ತಿಂಗಳ ಗಂಟೆ ಅದು ಎಮರ್ಜೆನ್ಸಿ ಇರುತ್ತೆ. ಸೊ ಆ ಒಂದು ತಿಂಗಳಲ್ಲಿ 2 ಹೌಸ್ಗಳು, ಅಂದರೆ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಅಂತಂದರೆ ನಿಮ್ಮ ಲೋಕಸಭಾ ಮತ್ತು ರಾಜ್ಯಸಭಾ ನೀಡ್ ಟು ಅಪ್ರೂವ್ ದಿಸ್ ಪ್ರೊಕ್ಲಮೇಷನ್ ವಿತ್ ಅ ಸ್ಪೆಷಲ್ ಮೆಜಾರಿಟಿ. ಅರ್ಥ ಆಯ್ತಾ. ಈಗ ಕ್ಯಾಬಿನೆಟ್ ಅವ್ರು ಬಂದು ರೆಕಮೆಂಡ್ ಮಾಡಿದ್ರು, ಸರ್ ಎಮರ್ಜೆನ್ಸಿ ಹೊರಡಿಸಿ ಅಂತಂದರು. ಸೊ ಓಕೆ, ರಿಟರ್ನ್ ರೆಕಮೆಂಡೇಶನ್ ಕೊಟ್ಟರು ಕ್ಯಾಬಿನೆಟ್ ಅವರು. ಪ್ರೆಸಿಡೆಂಟ್ ಅವರು ಹೇಳಿದ ಮಾತು ಕೇಳಿ ಎಮರ್ಜೆನ್ಸಿನ ಹೊರಡಿಸಿದ್ರು. ಎಮರ್ಜೆನ್ಸಿ ಹೊರಡಿದ ತಕ್ಷಣ ಆ ಎಮರ್ಜೆನ್ಸಿ 1 ತಿಂಗಳ ಕಾಲ ಇರುತ್ತೆ ಅಷ್ಟೇ. ಅರ್ಥ ಆಯ್ತಾ. 1 ತಿಂಗಳ ಕಾಲ ಅಷ್ಟೇ ಇರೋದು ಆ ಎಮರ್ಜೆನ್ಸಿ. ಇಮ್ಮಿಡಿಯೇಟಾಗಿ ಹೊರಡಿಸ್ತಾರಲ್ಲ ಅದು 1 ತಿಂಗಳಿರುತ್ತೆ. ಸೊ ಆ 1 ತಿಂಗಳ ಗಂಟೆ ನಾರ್ಮಲ್ ಎಮರ್ಜೆನ್ಸಿಗೆ ಹೊರಡ್ತಾ ಇರುತ್ತೆ. ಅಕಸ್ಮಾತ್ ಅದು ಇನ್ನೂ 6 ತಿಂಗಳ ಗಂಟೆ, ನಾರ್ಮಲಾಗಿ 6 ತಿಂಗಳು ಹೊರಡಬೇಕಲ್ಲ. ಸೊ ಆ ರೀತಿ ಹೊರಡಬೇಕು ಅಂತಂದರೆ ಈ ಒಂದು ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕೂಡ ವಿತಿನ್ 1 ಮಂತ್, ಆ 1 ತಿಂಗಳಿರುತ್ತಲ್ಲ, ಟೈಮ್ ಗ್ಯಾಪ್ ಇರುತ್ತಲ್ಲ, ಆ 1 ತಿಂಗಳಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕೂಡ ಆಕ್ಸೆಪ್ಟ್ ಮಾಡಿದ್ರೆ ಆ ಒಂದು ಎಮರ್ಜೆನ್ಸಿ ಆಕ್ಸೆಪ್ಟ್ ಆಗಿ, ಅಂದರೆ ಅಪ್ರೂವ್ ಆಗಿ ಏನಾಗುತ್ತೆ, 6 ತಿಂಗಳ ಗಂಟ ಮೂವ್ ಆಗುತ್ತೆ, ಆಯಿತಾ. ನೋಡಿ ಅದಿರೋದು ವಿತಿನ್ 1 ಮಂತು ಬೋತ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆಫ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ನೀಡ್ ಟು ಅಪ್ರೂವ್ ದಿಸ್ ಪ್ರೊಕ್ಲಮೇಷನ್ ವಿತ್ ಅ ಸ್ಪೆಷಲ್ ಮೆಜಾರಿಟಿ. ಅದು ಕೂಡ ಸ್ಪೆಷಲ್ ಮೆಜಾರಿಟಿಯಿಂದ 2 ಹೌಸ್ಗಳು ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದ್ರೆ ನಾರ್ಮಲಾಗಿ ಅದು ಎಮರ್ಜೆನ್ಸಿ ಹೊರಡುತ್ತೆ, 6 ತಿಂಗಳ ಗಂಟೆ ಹೊರಡುತ್ತೆ. ಅಕಸ್ಮಾತ್ ಅವರು ನೋಡಿ, ಇಫ್ 1 ಹೌಸ್ ರಿಜೆಕ್ಟ್, ಅಕಸ್ಮಾತ್ ಅದರ 1 ಹೌಸ್ ರಿಜೆಕ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ನೋಡಿ, ಇಫ್ 1 ಹೌಸ್ ಅಪ್ರೂವ್ ಆ್ಯಂಡ್ ಅದರ್ ರಿಜೆಕ್ಟ್, ದ ಎಮರ್ಜೆನ್ಸಿ ವಿಲ್ ಆಟೋಮೆಟಿಕಲಿ ಎಂಡ್ ಆಫ್ಟರ್ 1 ಮಂತ್. This means approval is required from both the houses, but they have the power to reject if they disagree. So while both the house approval is compulsory for the continuation, they can choose to reject it, which could lead to emergency ending. ಅರ್ಥ ಆಯ್ತಾ. ಈಗ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ.
ಆಯಿತಾ, ನೀಟಾಗಿ ಕೇಳಿಸ್ಕೊಳ್ಳಿ ನೀಟಾಗಿ. ಓಕೆ, ಈಗ ಕ್ಯಾಬಿನೆಟ್ ಬಂದು ರಿಟರ್ನ್ ರೆಕಮೆಂಡೇಶನ್ ಕೊಟ್ಟರು, ಪ್ರೆಸಿಡೆಂಟ್ ಅವ್ರು ಎಮರ್ಜೆನ್ಸಿನ ಹೊರಡಿಸಿದ್ರು. ಆ ಒಂದು ಎಮರ್ಜೆನ್ಸಿ ಬರೀ 1 ತಿಂಗಳು ಗಂಟೆ ಇರುತ್ತೆ ಅಷ್ಟೇ ನೋಡಿ, ವಿತಿನ್ 1 ತಿಂಗಳು ಅಷ್ಟೇ ಇರೋದು ಅದು. ಎಮರ್ಜೆನ್ಸಿ ಇಮ್ಮಿಡಿಯೇಟಾಗಿ ಹೊರಡಿಸಿದ ತಕ್ಷಣ ನ್ಯಾಷನಲ್ ಎಮರ್ಜೆನ್ಸಿ, ಈಗ ಕ್ಯಾಬಿನೆಟ್ ಮಾತು ಕೇಳಿ ಎಮರ್ಜೆನ್ಸಿ ಏನು ಹೊರಡಿಸ್ತಾರೆ ಪ್ರೆಸಿಡೆಂಟ್ ಅವರು, ಅದು ಬರೀ 1 ತಿಂಗಳಿರುತ್ತೆ ಅಷ್ಟೇ. ಸೊ ಆ 1 ತಿಂಗಳು ಟೈಮ್ ಗ್ಯಾಪಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಅಪ್ರೂವ್ ಮಾಡಿದ್ರೆ ಆ ಎಮರ್ಜೆನ್ಸಿ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ? ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕೂಡ ಅಪ್ರೂವ್ ಮಾಡ್ತು ಅಂತ ತಿಳ್ಕೊಳ್ಳಿ, ವಿತ್ ಸ್ಪೆಷಲ್ ಮೆಜಾರಿಟಿ. ಗೊತ್ತಿರಲಿ, ವಿತ್ ಸ್ಪೆಷಲ್ ಮೆಜಾರಿಟಿ ಏನಾದರೂ ಲೋಕಸಭಾ ಮತ್ತು ರಾಜ್ಯಸಭಾ ಅಕ್ಸೆಪ್ಟ್ ಮಾಡ್ತು ಅಂದರೆ ಆ ಎಮರ್ಜೆನ್ಸಿ ಅಪ್ರೂವ್ ಆಗಿದೆ ಅಂತ ಹೇಳಿ ಅದು 6 ತಿಂಗಳು ವರ್ಷ ಗಂಟೆ ಏನೋ ಒಂದು ಕಂಟಿನ್ಯೂ ಆಗುತ್ತೆ. ಆಯಿತಾ? ಅಕಸ್ಮಾತ್ ಯಾವ್ದಾದ್ರು ಒಂದು ಹೌಸ್ ಅದನ್ನ ರಿಜೆಕ್ಟ್ ಮಾಡ್ತು ಅಂತ ತಿಳ್ಕೊಳ್ಳಿ. ಆಯಿತಾ? ಸೊ ಆ ಥರ ರಿಜೆಕ್ಟ್ ಮಾಡ್ತು ಅಂತಂದರೆ ವಿತಿನ್ 1 ತಿಂಗಳೊಳಗಡೆ ಆ ಎಮರ್ಜೆನ್ಸಿ ಕೂಡ ಎಂಡ್ ಆಗುತ್ತೆ. ಆದರೆ ನಾರ್ಮಲಾಗಿ 1 ತಿಂಗಳು ಕೊಟ್ಟಿರ್ತಾರಲ್ಲ, ಎಮರ್ಜೆನ್ಸಿ ಇಮಿಡಿಯೇಟಾಗಿ ಹೊರಡಿಸಿದಾಗ ನಾರ್ಮಲಾಗಿ 1 ತಿಂಗಳು ಇರುತ್ತಲ್ಲ, ಸೊ ಆ ತಿಂಗಳೊಳಗಡೆ ಅಕಸ್ಮಾತ್ ರಾಜ್ಯಸಭಾ ಆಗಲಿ ಲೋಕಸಭಾ ಆಗಲಿ ಅದರ ಒಂದು ಹೌಸ್ ರಿಜೆಕ್ಟ್ ಮಾಡಿದ್ರು ಕೂಡ ಈ ಒಂದು ಎಮರ್ಜೆನ್ಸಿ ಆಟೋಮೆಟಿಕಲಿ ಎಂಡ್ ಆಗುತ್ತೆ. ಸೊ ಇಲ್ಲಿ ಏನದು ಬೋತ್ ಹೌಸಸ್ ಅಪ್ರೂವಲ್ ಯಾವಾಗ ಬೇಕು ಅಂತಂದರೆ ಎಮರ್ಜೆನ್ಸಿ ಕಂಟಿನ್ಯೂ ಮಾಡೋದಕ್ಕೆ ಮಾತ್ರ. ಅರ್ಥ ಆಗ್ತಾ ಇದೆಯಾ? ಎಮರ್ಜೆನ್ಸಿ ಕಂಟಿನ್ಯೂ ಮಾಡೋದಕ್ಕೆ ಮಾತ್ರ ಈ ಒಂದು ಲೋಕಸಭಾ ಮತ್ತು ರಾಜ್ಯಸಭಾ ಅಪ್ರೂವಲ್ ಬೇಕು ಅಷ್ಟೇ. ಆಯಿತಾ? ಸೊ ಎಮರ್ಜೆನ್ಸಿ ಹೊರಡಿಸೋದಕ್ಕೆ ಈ ಲೋಕಸಭಾ ಮತ್ತು ರಾಜ್ಯಸಭಾ ಅಪ್ರೂವಲ್ ಬೇಕಾಗಿಲ್ಲ. ಸರಿನಾ? ಎಮರ್ಜೆನ್ಸಿ ಹೊರಡಿಸೋದಕ್ಕೆ ಯಾರ ಒಂದು ಅಪ್ರೂವಲ್ ಬೇಕು ಹೇಳಿ? ಕ್ಯಾಬಿನೆಟ್ ಅಪ್ರೂವಲ್, ಕ್ಯಾಬಿನೆಟ್ ಅವರ ಒಂದು ರಿಟರ್ನ್ ರೆಕಮೆಂಡೇಶನ್ ಬೇಕು. ಅದೇ ಎಮರ್ಜೆನ್ಸಿ ಪ್ರಾವಿಷನ್ಸ್ನ ಕಂಟಿನ್ಯೂ ಮಾಡೋದಕ್ಕೆ ಈಗ 1 ತಿಂಗಳ ಗಂಟೆ ಟೈಮ್ ಇರುತ್ತೆ ಅಷ್ಟೇ. ಅದು ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ರೆ, ಕ್ಯಾಬಿನೆಟು ರಿಟರ್ನ್ ರೆಕಮೆಂಡೇಶನ್ ಕೊಟ್ಟರೆ ಅದು 1 ತಿಂಗಳ ಗಂಟೆ ಇರುತ್ತೆ. ಸೊ ಆ 1 ತಿಂಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ಈ 2 ಹೌಸ್ಗಳು ಅಪ್ರೂವ್ ಕೊಡಬೇಕು. ಆಯಿತಾ? ಸೊ ಅವರು ರಿಜೆಕ್ಟು ಮಾಡ್ಬೋದು ಕಣ್ರಪ್ಪ. ಆಯಿತಾ? ಸೊ ಅಪ್ರೂವಲ್ ಮಸ್ಟ್ ಅಪ್ರೂವಲ್ ಅಂತ ಕೊಟ್ಟಿದ್ದಾನೆ ಲಕ್ಷ್ಮೀಕಾಂತಲ್ಲಿ. ಸೊ ಅಲ್ಲಿ ಮಸ್ಟ್ ಅಪ್ರೂವ್ ಮಾಡಲೇಬೇಕಂತಿಲ್ಲ, ಅವ್ರು ದೇ ಕ್ಯಾನ್ ಆಲ್ಸೋ ರಿಜೆಕ್ಟ್. ಆಯಿತಾ? ಸೊ ನೆಕ್ಸ್ಟು, ವಾಟ್ ದ ಪ್ರೊಸೀಜರ್ ಫಾರ್ ಡಿಕ್ಲರೇಷನ್ ಆ್ಯಂಡ್ ಅಪ್ರೂವಲ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ? ಗ್ರೇಟ್ ಕ್ವಶನ್. ದಿಸ್ ಕಮ್ಸ್ ಡಿಫರೆನ್ಸ್ ಬಿಟ್ವೀನ್ ಓಕೆ, ಡಿಕ್ಲರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಓಕೆ, ದ ಪ್ರೆಸಿಡೆಂಟ್ ಕ್ಯಾನ್ ಇಮಿಡಿಯೇಟ್ಲಿ ಡಿಕ್ಲೇರ್ ಅ ನ್ಯಾಷನಲ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352 ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ದಿಸ್ ಡಿಕ್ಲರೇಷನ್ ಈಸ್ ಬೇಸ್ಡ್ ಆನ್ ದ ರಿಟರ್ನ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್ ಅಲ್ವಾ, ಹೆಡೆಡ್ ಬೈ PM. ಓಕೆ, ನನಗೆ ಅನಿಸ್ದಂಗೆ ನಿಮಗೆ ಇದು ಅರ್ಥ ಆಗಿರುತ್ತೆ ಅನ್ಕೋತೀನಿ, ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕಮೆಂಟಲ್ಲಿ ಹೇಳಿ ನನಗೆ, ನಾನು ಏನಾದ್ರು ಮಾಡಿ ಅಂದರೆ ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲ್ ಇನ್ನೊಂದ್ಸತಿ ಮಾತಾಡ್ತೀನಿ ಇದ್ರ ಬಗ್ಗೆ. ಆಯಿತಾ? ಓಕೆ, ದಿಸ್ ಡಿಕ್ಲರೇಷನ್ ಈಸ್ ಬೇಸ್ಡ್ ಆನ್ ದ ರಿಟರ್ನ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್. ಓಕೆ, ನೆಕ್ಸ್ಟು, ನೋ ಪ್ರಿಯೋರ್ ಅಪ್ರೂವಲ್ ಫ್ರಮ್ ದ ಲೋಕಸಭಾ ರಾಜ್ಯಸಭಾ ಇಸ್ ನೀಡೆಡ್ ಅಟ್ ಟೈಮ್ ಆಫ್ ಡಿಕ್ಲರೇಷನ್. ನೋಡಿ, ನಾನು ಹೇಳಿದಲ್ವಾ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕಾದ್ರೆ ಈ ಒಂದು ರಾಜ್ಯಸಭಾ ಅಥವಾ ಲೋಕಸಭಾದ ಒಂದು ಅಪ್ರೂವಲ್ ಬೇಕಾಗಿಲ್ಲ. ಇವರ ಒಂದು ಅಪ್ರೂವಲ್ ಯಾವಾಗ ಬೇಕು ಅಂತಂದರೆ ಕಂಟಿನ್ಯೂಷನ್ಗೆ ಮಾತ್ರ. ಗೊತ್ತಿರಲಿ, ಕಂಟಿನ್ಯೂಷನ್ ಅಂತ ಬರ್ಕೊಳ್ಳಿ, ನಿಮ್ಮ ಶೀಟಲ್ಲಿ ಬರ್ಕೊಳ್ಳಿ. ಫಸ್ಟು ನಿಮ್ಮ ಶೀಟಲ್ಲಿ ಅಂತ ಬರ್ಕೊಳ್ಳಿ ಅಂತಂದರೆ ಎಮರ್ಜೆನ್ಸಿ ಡಿಕ್ಲರೇಷನ್ ಅಂತ ಹಾಕಿ, ಒಂದು ಆ್ಯರೋ ಮಾರ್ಕ್ ಹಾಕಿ, ಪ್ರೆಸಿಡೆಂಟ್ ಅಂತ ಹಾಕಿ, ಅದ್ರ ಮುಂದೆ ಆ್ಯರೋ ಮಾರ್ಕ್ ಹಾಕಿ ಕ್ಯಾಬಿನೆಟ್ ರಿಟರ್ನ್ ಅಡ್ವೈಸ್ ಅಂತ ಬರೀರಿ. ಆಯಿತಾ? ನೆಕ್ಸ್ಟು ಕೆಳಗಡೆ ಲೈನಲ್ಲಿ ನೋ ಪ್ರಿಯೋರ್ ಅಪ್ರೂವಲ್ ಆಫ್ LS ಆರ್ RS ಈಸ್ ನೀಡೆಡ್ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಅಂತಲೇ ಹೇಳ್ಬೋದು. ಇವೆರಡು ಲೈನು ಹೇಗಾದರೂ ಮಾಡಿ ಎಲ್ಲರೂ ಬರ್ಕೊಳ್ಳಿ. ಆಯಿತಾ? ಸೊ ನೆಕ್ಸ್ಟು, ದಿಸ್ ಅಲೋಸ್ ದ ಗವರ್ನಮೆಂಟ್ ಟು ರೆಸ್ಪಾಂಡ್ ಕ್ವಿಕ್ಲಿ ಟು ಅರ್ಜೆಂಟ್ ಥ್ರೆಟ್ಸ್ ಲೈಕ್ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಆರ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಸರ್ ಯಾಕೆ ಸರ್ ಕ್ಯಾಬಿನೆಟ್ ಅವರ ರಿಟರ್ನ್ ಅಡ್ವೈಸ್ ಇಟ್ಕೊಂಡು ಯಾಕೆ ಮಾಡಬೇಕು? ಈಗ ಪ್ರತಿಯೊಂದು ಬಿಲ್ನ ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ಲೋಕಸಭಾ ರಾಜ್ಯಸಭಾ ಅಪ್ರೂವಲ್ ಬೇಕು. ಸೊ ಹಾಗಾದರೆ ಎಮರ್ಜೆನ್ಸಿ ಅನ್ನೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇದಾಗಿರೋದ್ರಿಂದ ಸೊ ಈ ಟೈಮಲ್ಲಿ ಬರೀ ಕ್ಯಾಬಿನೆಟ್ ಅಪ್ರೂವಲ್ ಅಂದರೆ ಕ್ಯಾಬಿನೆಟ್ ರಿಟರ್ನ್ ರೆಕಮೆಂಡೇಶನ್ ಇಟ್ಕೊಂಡು ಮಾತ್ರ ಯಾಕೆ ಮಾಡ್ತಾರೆ ಅಂತ ನಿಮಗೆ ಏನಾದ್ರು ಒಂದು ಕ್ವಶನ್ ಬಂತು ಅಂದರೆ ನೀವು ಕರೆಕ್ಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಯಾಕೆ ಆ ಥರ ಮಾಡ್ತಾರೆ ಅಂತಂದರೆ, ಅಕಸ್ಮಾತ್ ಈಗ ಲೋಕಸಭಾ ಮೆಂಬರ್ಸ್ ಬನ್ನಿ ಅಂದ ತಕ್ಷಣ ಬರ್ತಾರಾ? ಈಗ ಚೈನಾ ಪಕ್ಕದಲ್ಲೇ ಇದೆ. ಇವರು ಲೋಕಸಭಾದವ್ರು ಕಾರ್ ಮಾಡಿಕೊಂಡು ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಇಟ್ಕೊಂಡು ಬಸ್ ಹತ್ಕೊ ಬರೋ ಗಂಟ ಚೈನಾ ಬಂದು ಅಟ್ಯಾಕ್ ಮಾಡುತ್ತೆ, ಪಾರ್ಲಿಮೆಂಟ್ ಬಂದು ಅಟ್ಯಾಕ್ ಮಾಡುತ್ತೆ, ಎಲ್ಲ ಧ್ವಂಸ ಮಾಡಕತ್ತೆ. ಸರಿನಾ? ಸೊ ಅಲ್ಲಿವರೆಗೂ ಕಾಯ್ತಾ ಕೂರೋದಕ್ಕೆ ಆಗೋದಿಲ್ಲ. ಆಯಿತಾ? ಎಂ ಪಿಗಳು ಬರೋ ಗಂಟ ಕಾಯ್ತಾ ಕೂರೋದಕ್ಕಾಗಲ್ಲ. ಆಯಿತಾ? ಹಾಗಾಗಿ ಏನು ಮಾಡ್ತಾರೆ, ಅಲ್ಲೇ ಇದ್ದಂಥ ಕ್ಯಾಬಿನೆಟ್ ಮೆಂಬರ್ಸು, ಸೊ ಯಾವಾಗಲೂ ಕ್ಯಾಬಿನೆಟ್ ಮೆಂಬರ್ಸ್ ನಮ್ಮ ಇಂಡಿಯಾದಲ್ಲೇ ಇರ್ತಾರೆ, ಯಾವಾಗಲೂ ಪಾರ್ಲಿಮೆಂಟಲ್ಲಿ ಒದ್ದಾಡ್ತಿರ್ತಾರೆ. ಆಯಿತಾ? ಸೊ ಅವ್ರು ಯಾವಾಗಲೂ ಒಂಥರ ಎಕ್ಸಿಕ್ಯೂಟಿವ್ ಬಾಡಿ ಅಲ್ವಾ, ಹೆಡೆಡ್ ಬೈ PM. ಸೊ ಯಾವಾಗಲೂ ಅವರು ಓಡಾಡ್ತಾ ಇರ್ತಾರೆ, ಅಲ್ಲಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಅವರೇ ಅಲ್ಲೇ ಓಡಾಡ್ತಾ ಇರೋದ್ರಿಂದ ನಮಗೆ ಟೈಮ್ ಕನ್ಸ್ಯೂಮಿಂಗ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಕ್ಯಾಬಿನೆಟ್ ಅವರು ಒಂದು ಅಪ್ರೂವಲ್ ತೊಗೊಳ್ತಾರೆ. MP ಅವ್ರು ಬರಲಿ,
MP ಬರಗಂಟ ಅದಕ್ಕೆ ಅವ್ರಿಗೆ 1 ತಿಂಗಳು ಕೊಡೋದು. ಅವ್ರು ಬಸ್ ಹತ್ಕೊಂಡು ಹಳ್ಳಾಡ್ಸ್ಕೊ ಬರಗಂಟ 1 ತಿಂಗಳು ಗಂಟ ಟೈಮ್ ಕೊಡ್ತೀವಿ. ಅಲ್ಲಿಗಂಟ ಬಂದು ಏನೋ ಡಿಸ್ಕಸ್ ಮಾಡಿ ಅಪ್ರೂವ್ ಮಾಡಿದ್ರೆ ಮಾಡಿ, ಮಾಡಿದಾರೆ ಇಲ್ಲ ಅಂತ ಹೇಳಿ ಅವ್ರ ಕ್ಯಾಬಿನೆಟ್ ಡಿಸಿಷನ್ ಏನಿರುತ್ತೆ, ರಿಟರ್ನ್ ರೆಕಮೆಂಡೇಶನ್ ಏನು ಕೊಡ್ತಾರೆ ಅದನ್ನ ಇಟ್ಕೊಂಡು ಇವರು ಪ್ರೆಸಿಡೆಂಟ್ ಅವರು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ. ಆಯಿತಾ. ನೆಕ್ಸ್ಟ್ ಅಪ್ರೂವಲ್ ಆಫ್ ಪಾರ್ಲಿಮೆಂಟ್. ಒನ್ಸ್ ಡಿಕ್ಲೇರ್ಡ್ ದ ಎಮರ್ಜೆನ್ಸಿ ಇಸ್ ವ್ಯಾಲಿಡ್ ಫಾರ್ 30 days. ನೋಡಪ್ಪ, ಒಂದ್ಸತಿ ಡಿಕ್ಲೇರ್ ಆದ ತಕ್ಷಣ ಎಮರ್ಜೆನ್ಸಿ 30 ದಿನ ಗಂಟೆ ಇರುತ್ತೆ. ವಿತಿನ್ ದಿಸ್ ಪೀರಿಯಡ್ ನೋಡಿ, ಈ ಒಂದು ಟೈಮಲ್ಲಿ ಬೋತ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಮಸ್ಟ್ ಅಪ್ರೂವ್ ದಿಸ್ ಪ್ರೊಕ್ಲಮೇಷನ್ ವಿತ್ ಅ ಸ್ಪೆಷಲ್ ಮೆಜಾರಿಟಿ. ಅಕಸ್ಮಾತ್ ನೋಡಿ, ಯಾವಾಗ ಮಸ್ಟ್ ಅಂತಿದೆ, ಮಸ್ಟ್ ಅಂತಂದರೆ ಅವ್ರು ಕೊಡಲೇಬೇಕು ಅಂತಿಲ್ಲ. ಆಯಿತಾ. ಅಕಸ್ಮಾತ್ ಈ ಒಂದು ಎಮರ್ಜೆನ್ಸಿ ಕಂಟಿನ್ಯೂಷನ್ ಆಗಬೇಕು ಅಂತಂದರೆ ದೇ ಮಸ್ಟ್ ಗಿವ್ ದ ಅಪ್ರೂವ್. ಆಯಿತಾ. ವಿತ್ ಅ ಸ್ಪೆಷಲ್ ಮೆಜಾರಿಟಿ. ಇವರು ಸ್ಪೆಷಲ್ ಮೆಜಾರಿಟಿ ಏನಾದರೂ ಅಪ್ರೂವ್ ಮಾಡ್ತು ಅಂತಂದರೆ ಈ ಒಂದು ಎಮರ್ಜೆನ್ಸಿ ಕಂಟಿನ್ಯೂ ಆಗುತ್ತೆ. ನೋಡಿ, ಇಫ್ ಬೋತ್ ದ ಹೌಸಸ್ ಅಪ್ರೂವ್ ದ ಎಮರ್ಜೆನ್ಸಿ ಕ್ಯಾನ್ ಕಂಟಿನ್ಯೂ ಫಾರ್ 6 months ಅಟ್ ಅ ಟೈಮ್ ವಿತ್ ಅ ಫರ್ದರ್ ಎಕ್ಸ್ಟೆನ್ಷನ್ ಇಫ್ ನೀಡೆಡ್. ಆಯಿತಾ. ನೆಕ್ಸ್ಟು, ಇಫ್ ಈದರ್ ಹೌಸ್ ರಿಜೆಕ್ಟೆಡ್ ದ ಎಮರ್ಜೆನ್ಸಿ ಆಟೋಮೆಟಿಕಲಿ ಎಂಡ್ ಆಫ್ಟರ್ 30 days. ಸೊ ನಾರ್ಮಲಾಗಿ 30 days ಇತ್ತಲ್ಲ, ಈ 30 days ಒಳಗಡೆ ಅಕಸ್ಮಾತ್ ಯಾವ್ದಾದ್ರು ಒಂದು ಹೌಸ್ ರಿಜೆಕ್ಟ್ ಮಾಡ್ತು ಅಂತಂದರೆ ಈ ಒಂದು ಎಮರ್ಜೆನ್ಸಿ ಆಟೋಮೆಟಿಕಲಿ ಎಂಡ್ ಆಗುತ್ತೆ. ವೈ ದಿಸ್ ಸಿಸ್ಟಮ್ ಅಂತ ಕೇಳಿದ್ರೆ, ಯಾಕೆ ಈ ಒಂದು ಸಿಸ್ಟಮ್ ತಗೊಂಡ್ಬಂದಿದ್ದಾರೆ ಅಂತಂದರೆ, ದ ಕಾನ್ಸ್ಟಿಟ್ಯೂಷನ್ ಅಲೋಸ್ ಫಾರ್ ಇಮಿಡಿಯೇಟ್ ಆ್ಯಕ್ಷನ್ಸ್ ಇನ್ ಎಮರ್ಜೆನ್ಸಿ ವಿತೌಟ್ ಡಿಲೇ ಕಾಸ್ ಬೈ ದ ಪಾರ್ಲಿಮೆಂಟರಿ ಡಿಬೇಟ್ಸ್. ಹೌದಲ್ವಾ. ಈಗ ಎಮರ್ಜೆನ್ಸಿ ಅಂದ ತಕ್ಷಣ MP ಹೇಳ್ದಂಗೆ ಅವ್ರು ಅಲ್ಲಾಡ್ಸ್ಕೊಂಡು ಬಸ್ ಹತ್ಕೊ ಬರೋವರೆಗೂ ಟೈಮ್ ಆಗುತ್ತೆ. ಜೊತೆಗೆ ಅವ್ರು ಲೋಕಸಭೆ ಬಂದು ಸೇರಿದ್ರು ಕೂಡ ಡಿಬೇಟ್ಗಳಾಗಬೇಕು, ಮಾತುಕತೆಗಳಾಗಬೇಕು, ಅರ್ಚಾಡಬೇಕು, ಕಿರ್ಚಾಡಬೇಕು, ಜಗಳ ಆಡಬೇಕು. ಸೊ ಅದೆಲ್ಲ ಆಗೋವರೆಗೂ ಚೈನಾ ಬಂದು ಅಟ್ಯಾಕ್ ಮಾಡುತ್ತೆ, ಏನು ಮಾಡುತ್ತೆ, ಪಾರ್ಲಿಮೆಂಟ್ ಧ್ವಂಸ ಮಾಡುತ್ತೆ, ಇವ್ರನ್ನೂ ಸೇರಿಸ್ಕೊಂಡು ಕೈ ಮುಕ್ಕೋಬೇಕಾಗುತ್ತೆ. ಸರಿನಾ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ಈ ಒಂದು ಪಾರ್ಲಿಮೆಂಟರಿ ಅಪ್ರೂವಲ್ಲು ಯಾವಾಗ ಡಿಕ್ಲರೇಷನ್ ಮಾಡಬೇಕಾದ್ರೆ ಬೇಕಾಗಿಲ್ಲ. ಯಾವಾಗ ಬೇಕಾಗುತ್ತೆ ಅಂದರೆ ಕಂಟಿನ್ಯೂಷನಿಗೆ ಮಾತ್ರ. ನೆಕ್ಸ್ಟು, ಹೌ ಎವರ್ ಟು ಪ್ರಿವೆಂಟ್ ಅ ಮಿಸ್ಯೂಸ್. ಹೇಳಿದ್ರೆ ನಿಮ್ಮ ಯಾರು ನಿಮ್ಮ ಅಕ್ಕ ಯಾರಪ್ಪ ಅವಳು, ಇಂದಿರಾ ಗಾಂಧಿ ಅವರು, ಅಕ್ಕ ಅವರು ಏನು ಮಾಡಿದರು, ಅಕ್ಕ ಅವರು ಮಾಡಿದಂತಹ ಒಂದು ಮಿಸ್ಯೂಸ್ ಆಫ್ ಪವರ್ ಏನಿತ್ತು ಅದನ್ನು ತಡೆಯೋದಕ್ಕೋಸ್ಕರ ಈ ಒಂದು ಸಿಸ್ಟಮ್ನ ತೊಗೊಬಂದ್ರಿದೆ. ಆಯಿತಾ. ಸೊ ನೆಕ್ಸ್ಟ್, ಸೊ ದ ಪ್ರೆಸಿಡೆಂಟ್ ಕ್ಯಾನ್ ಆ್ಯಕ್ಟ್ ಇಮಿಡಿಯೇಟ್ಲಿ ಬಟ್ ದ ಪಾರ್ಲಿಮೆಂಟ್ ಅಪ್ರೂವಲ್ ಆ್ಯಕ್ಟ್ಸ್ ಎಸ್ ಸೇಫ್ ಗಾರ್ಡ್ ಟು ಎನ್ಶೋರ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಓಕೆ. ನೆಕ್ಸ್ಟ್ ಇನ್ನೊಂದು 38ನೇ ತಿದ್ದುಪಡಿಲಿ ಏನು ಹೇಳ್ತದೆ ಅಂತಂದರೆ 1975 ಇದು ಅಕ್ಕನೇ ತಂದಿರೋದು. ಆಯಿತಾ. ಅಕ್ಕ ಯಾರು, ನಿಮ್ಮ ಅಚ್ಚುಮೆಚ್ಚಿನ ಇಂದಿರಾ ಗಾಂಧಿ ಅವ್ರು ತಂದಿದ್ದು ಏನು ಅಂತಂದರೆ ದ ಡಿಕ್ಲರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಇಮ್ಯುನಿಟಿ ಫ್ರಮ್ ಜುಡಿಷಿಯಲ್ ರಿವ್ಯೂ. ನೋಡಿ, ಇವರು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಕಾನ್ಸ್ಟಿಟ್ಯೂಷನ್ಗೆ ಕೈ ಹಾಕ್ಬಿಟ್ರು. ಅಂದರೆ ನಾವೇನೇ ನ್ಯಾಷನಲ್ ಎಮರ್ಜೆನ್ಸಿ ತಂದರೂ ಕೂಡ ಜುಡಿಷರಿ ಏನು ಎತ್ತ ಅಂತ ಕೇಳಬಾರ್ದು, ಜುಡಿಷರಿ ಬರಬಾರ್ದು, ಜುಡಿಷಿಯಲ್ ರಿವ್ಯೂ ಇರಬಾರ್ದು. ನಮಗೆಲ್ಲ ಅದರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಹೊರಡಿಸೋದಕ್ಕೆ ನಮಗೆ ಇಮ್ಯುನಿಟಿ ಕೊಡಿ ಅಂತ ಅಂದ್ಬಿಟ್ಟು 38ನೇ ತಿದ್ದುಪಡಿ ತಂದರು. ಈ 38ನೇ ತಿದ್ದುಪಡಿ ಪ್ರಕಾರ ಜುಡಿಷರಿ ಯಾವುದೇ ಕಾರಣಕ್ಕೂ ನಾವು ಏನೇನು ನ್ಯಾಷನಲ್ ಎಮರ್ಜೆನ್ಸಿ ಓಡಿಸಿದ್ರು ಏನು ಎತ್ತ ಅಂತ ಕೇಳಬಾರ್ದು ಅಂತ ಹೇಳ್ತು. ನೆಕ್ಸ್ಟು ಅದಾದಮೇಲೆ ಇದು 75ರಲ್ಲಿ ತಂದರು. ಅದಾದ 3 ವರ್ಷಕ್ಕೆ ಮಿನರ್ವಾ ಮಿಲ್ಸ್ ಕೇಸ್ ಪ್ರಕಾರ ಮಿನರ್ವಾ ಮಿಲ್ಸ್ ಕೇಸ್ ಅಲ್ಲ, 44ನೇ ತಿದ್ದುಪಡಿಯಲ್ಲಿ ಇದನ್ನು ತೆಗಿತಾರೆ. ಅಂದರೆ ಜುಡಿಷಿಯಲ್ ರಿವ್ಯೂ ಇರಬೇಕು ಅಂತ ಅಂದ್ಬಿಟ್ಟು ನೋಡಿ, ದಿಸ್ ವಾಸ್ ರಿವರ್ಸ್ ಬೈ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978. ಇನ್ ಮಿನರ್ವಾ ಮಿಲ್ಸ್ ಕೇಸ್ 1980, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ proclamation can be challenged on the ground of malified intentions or irrelevant facts. ನೋಡಿ, ಈ ಒಂದು ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನಾಗ್ತು ಅಂತಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ನೋಡಿ, ಅಕಸ್ಮಾತ್ ನೀವು ಏನು ಎಮರ್ಜೆನ್ಸಿ ಪ್ರೊಕ್ಲೈಮ್ ಮಾಡ್ತೀರಾ ಮಾಡಿ, ನೀವು ಇಷ್ಟ ಬಂದ ಮಾಡಿ, ನಾವು ಅಡ್ಡ ಬರಲ್ಲ. ಆದರೆ ಅಕಸ್ಮಾತ್ ನೀವೇನಾದರೂ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ, ನೋಡಿ, ಸುಳ್ಳು ಸುದ್ದಿ ಇಟ್ಕೊಂಡು ನೀವೇನಾದರೂ ನ್ಯಾಷನಲ್ ಎಮರ್ಜೆನ್ಸಿ ಮಾಡಿದ್ರೆ, ನಿಮ್ಮ ಒಂದು ಸ್ವಾರ್ಥಕ್ಕೆ ಇಟ್ಕೊಂಡು ಮಾಡಿದ್ರೆ, ಅದಕ್ಕೆ ಹೇಳೋದು ಮ್ಯಾಲಿಫೈಡ್ ಇಂಟೆನ್ಷನ್ಸ್. ಸ್ವಾರ್ಥಕ್ಕೋಸ್ಕರ ಇಟ್ಕೊಳ್ಳೋ, ಮ್ಯಾಲಿಫೈಡ್ ಅಂದರೆ ಬೇರೆ ಅರ್ಥ ಬರುತ್ತೆ, ಜಸ್ಟ್ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತಿರೋದು. ಮ್ಯಾಲಿಫೈಡ್ ಇಂಟೆನ್ಷನ್ಸಿಂದ, ಇರ್ರಿಲೆವೆಂಟ್ ಫ್ಯಾಕ್ಟ್ಸಿಂದ, ಸುಳ್ಳು ಸುದ್ದಿ ಇಟ್ಕೊಂಡು ವಾಟ್ಸಪ್ಪಲ್ಲಿ ಬರುತ್ತೆ ನೋಡಿ, ನಾಳೆ ಚೈನಾ ಅಟ್ಯಾಕ್ ಮಾಡಿಬಿಡುತ್ತೆ, ಈಗಲೆಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಆ ಥರ ಏನಾದ್ರು ಬರೋದು. ಸೊ ಅಂಥ ವಿಷಯ ಇಟ್ಕೊಂಡು ನೀವೇನಾದ್ರು ನ್ಯಾಷನಲ್ ಎಮರ್ಜೆನ್ಸಿ ಕರೆದ್ರೆ ನಿಮ್ಮನ್ನೆಲ್ಲ ನಾನು ಮಡಿಕತ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಮಿನರ್ವಾ ಮಿಲ್ಸ್ ಕೇಸಲ್ಲಿ. ಸೊ ನೆಕ್ಸ್ಟು, ಪಾರ್ಲಿಮೆಂಟರಿ ಅಪ್ರೂವಲ್ ಆ್ಯಂಡ್ ಡ್ಯೂರೇಷನ್. ಎ ಪ್ರೊಕ್ಲಮೇಷನ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ವಿತಿನ್ 1 month. ಗೊತ್ತಾಯಿತು ನಮಗೆ. ಇಫ್ ಇಶ್ಯೂಡ್ ವೆನ್ ದ ಲೋಕಸಭಾ ಇಸ್ ಡಿಸಾಲ್ವ್, ಅಕಸ್ಮಾತ್ ಓಕೆ, ಇಟ್ ಸರ್ವೈವ್ಸ್ ಅಂಟಿಲ್ 30 days ಆಫ್ಟರ್ ಇಟ್ ರೀಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ದ ರಾಜ್ಯಸಭಾ ಆ್ಯಸ್ ಅಪ್ರೂವಲ್ ಇನ್ ದ ಮೀನ್ ಟೈಮ್. ನೋಡಿ, ಅಕಸ್ಮಾತು ಓಕೆ, ಈಗ ಏನಾಯಿತು ಅಂತಂದರೆ ಎಮರ್ಜೆನ್ಸಿಗ ಕರಿಬೇಕಾಗಿತ್ತು, ಯಾರೋ ಕ್ಯಾಬಿನೆಟ್ ಅವ್ರು ಬಂದರು, ರಿಟರ್ನ್ ರೆಕಮೆಂಡೇಶನ್ ಕೊಟ್ಟರು, ಪ್ರೆಸಿಡೆಂಟ್ ಅವ್ರು ಎಮರ್ಜೆನ್ಸಿ ಕಾಲ್ ಮಾಡಿದ್ರು, ಓಕೆ ಡನ್ ಆಯಿತು. ಈಗೇನಾಯಿತು,
ಆ ಟೈಮಲ್ಲಿ ವಿತಿನ್ 1 ತಿಂಗಳೊಳಗಡೆ ಲೋಕಸಭಾ ಮತ್ತು ರಾಜ್ಯಸಭೆ ಎರಡು ಅಪ್ರೂವಲ್ ಕೊಡಬೇಕಾಗಿತ್ತು. ಸೊ ಅದೇ ಟೈಮಲ್ಲಿ ಲೋಕಸಭಾ ಡಿಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ. ಲೋಕಸಭಾ ವಿಲೀನಗೊಳ್ತು. ಲೋಕಸಭಾ ಏನಾಯಿತು, ಡಿಸಾಲ್ವ್ ಆಯಿತು, ಡಿಸೊಲ್ಯೂಷನ್ ಆಯಿತು, ಎಲ್ಲ ಆಯಿತು. ಲೋಕಸಭಾನೇ ಇಲ್ಲ, ಕಂಪ್ಲೀಟು ಗೌರ್ಮೆಂಟ್ ಬಿದ್ದೋಗಿದೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಅಂಥ ಟೈಮಲ್ಲಿ ಹೊಸ ಲೋಕಸಭಾ ಬರೋವರೆಗೂ ಕೂಡ ಈ ಎಮರ್ಜೆನ್ಸಿ ಕಂಟಿನ್ಯೂ ಆಗುತ್ತೆ. ಇದು ಎಷ್ಟು ಸರಿನೋ ಗೊತ್ತಿಲ್ಲ, ನನಗೆ ಸಿಕ್ಕಂಥ ಸೋರ್ಸ್ ಪ್ರಕಾರ ಹೇಳ್ತಾ ಇರೋದು. ಸರಿನಾ? ಅಕಸ್ಮಾತ್ ತಪ್ಪಿತ್ತು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ಇಲ್ಲೇನಾಗಿದೆ ಅಂತಂದರೆ, ಅಕಸ್ಮಾತು ಈ ವಿತಿನ್ 1 ತಿಂಗಳೊಳಗಡೆ ಇವರು ಅಪ್ರೂವಲ್ ಕೊಡಬೇಕಾಗಿತ್ತು ಲೋಕಸಭಾ ಮತ್ತು ರಾಜ್ಯಸಭಾ. ಅಕಸ್ಮಾತು ಲೋಕಸಭಾ ಮತ್ತು ರಾಜ್ಯಸಭಾ ಅಪ್ರೂವಲ್ ಕೊಡೋ ಟೈಮಲ್ಲಿ ಲೋಕಸಭಾ ಡಿಸಾಲ್ವ್ ಆಗೋಯ್ತು. ಲೋಕಸಭಾ ಏನಾಯಿತು, ಡಿಸಾಲ್ವ್ ಆಗೋಯ್ತು. ಲೋಕಸಭಾ ಡಿಸಾಲ್ವ್ ಆಯಿತು, ಪ್ಲಸ್ ನಿಮ್ಮ ಯಾವುದಾದ್ರು ಡೆಸೊಲ್ಯೂಷನ್ ಬೇರೆ ಆಯಿತು, ಏನೇನೋ ಆಯಿತು ಅಂತ ತಿಳ್ಕೊಳ್ಳಿ. ಅಂದರೆ ಕಂಪ್ಲೀಟ್ ಗೌರ್ಮೆಂಟೇ ಬಿದ್ದಾಯಿತು ಅಂತ ತಿಳ್ಕೊಳ್ಳಿ, ಆಯಿತಾ? ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಎಮರ್ಜೆನ್ಸಿ ಅಂತ ಏನಿದೆ, ಈ ಎಮರ್ಜೆನ್ಸಿ ಟೆಂಪ್ರವರಿಯಾಗಿ ಹೊಸ ಲೋಕಸಭಾ ಬಂದು ಹೊಸ ಲೋಕಸಭಾ ಸೇರಿ ಫಸ್ಟ್ ಮೀಟಿಂಗ್ ಆಗುತ್ತಲ್ಲ, ಆ ಫಸ್ಟ್ ಮೀಟಿಂಗಿಂದ ಹಿಡಿದು ಎಕ್ಸ್ಟ್ರಾ 30 ದಿನ ಟೈಮ್ ಕೊಡುತ್ತೆ. ಇದು ನಿಮಗೆ ಬರೆದು ತೋರಿಸ್ಬೇಕಾಯ್ತು, ನನಗೆ ಅದು ಗೊತ್ತಾಗ್ತಾ ಇಲ್ಲ ಹೇಗೆ ಹೇಳೋದು ಅಂತ. ಬಟ್ ಅರ್ಥ ಮಾಡ್ಕೊಳ್ಳಿ, ಫಸ್ಟಿಂದ ಹೇಳ್ತೀನಿ ನೋಡ್ಕೊಳ್ಳಿ. ಅಕಸ್ಮಾತು ವಿತಿನ್ 1 ತಿಂಗಳೊಳಗಡೆ ಲೋಕಸಭಾ ಮತ್ತು ರಾಜ್ಯಸಭಾ ಅಪ್ರೂವಲ್ ಕೊಡಬೇಕಾಗಿತ್ತು ಅಲ್ವನ್ರಪ್ಪ. ಅದೇ ಟೈಮಲ್ಲಿ ಲೋಕಸಭಾ ಇಲ್ಲ ಅಂತ ತಿಳ್ಕೊಳ್ಳಿ, ಲೋಕಸಭಾ ಡಿಸಾಲ್ವ್ ಆಗೋಯ್ತು. ಈಗ ರಾಜ್ಯಸಭಾ ಮಾತ್ರ ಅಪ್ರೂವ್ ಮಾಡಿದೆ. ಈಗ ಲೋಕಸಭಾ ಅಪ್ರೂವ್ ಮಾಡೋ ಗಂಟ ಕಂಟಿನ್ಯೂಷನ್ ಮಾಡೋದಕ್ಕಾಗಲ್ಲ. ಸೊ ಅಕಸ್ಮಾತ್ ರಾಜ್ಯಸಭಾ ಅಪ್ರೂವ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಎಮರ್ಜೆನ್ಸಿನ ಟೆಂಪ್ರವರಿಯಾಗಿ ಮೂವ್ ಮಾಡ್ತಾನೆ. ಎಲ್ಲಿವರೆಗೆ ಅಂತಂದರೆ, ಹೊಸ ಲೋಕಸಭಾ ಅಂದರೆ ಜನರಲ್ ಎಲೆಕ್ಷನ್ ಆಗಿ ಹೊಸ ಲೋಕಸಭಾ ಕಾನ್ಸ್ಟಿಟ್ಯೂಟ್ ಆಗೋವರೆಗೂ, ಮತ್ತು ಹೊಸ ಲೋಕಸಭಾ ಬಂದು ಮೊದಲನೇ ಮೀಟಿಂಗ್, ಫಸ್ಟ್ ಜನರಲ್ ಮೀಟಿಂಗ್ ಆಗುತ್ತೆ ನೋಡಿ, ಆ ಫಸ್ಟ್ ಮೀಟಿಂಗಿಂದ ಹಿಡಿದು ಎಕ್ಸ್ಟ್ರಾ 30 ಡೇಸ್ ಕೊಡ್ತಾರೆ. ಫಸ್ಟ್ ಮೀಟಿಂಗ್ ಅಂದರೆ ಈಗ ಕನ್ಸಿಡರ್, ಈಗ ಹೊಸ ಲೋಕಸಭಾ ಎಲೆಕ್ಷನ್ ಆಗೋದಕ್ಕೆ ಇನ್ನೂ 3 ತಿಂಗಳು ಬೇಕು ಅಂತ ತಿಳ್ಕೊಳ್ಳಿ. 3 ತಿಂಗಳ ಮೇಲೆ ಮತ್ತೆ ಎಕ್ಸ್ಟ್ರಾ 30 ದಿನ, 3 ತಿಂಗಳು ಎಲ್ಲ ಎಲೆಕ್ಷನ್ ಆಗಿ ಹೊಸ ಅಂದರೆ ಲೋಕಸಭಾ ಸೇರಿ ಅವ್ರ ಫಸ್ಟ್ ಮೀಟಿಂಗ್ ಆಗೋವರೆಗೆ 3 ತಿಂಗಳು ಟೈಮ್ ತೊಗೊಳುತ್ತೆ ಅಂತ ತಿಳ್ಕೊಳ್ಳಿ. ಸೊ ಆ 3 ತಿಂಗಳಲ್ಲಿ ಫಸ್ಟ್ ಮೀಟಿಂಗು ಕೊನೆ ದಿನ ಸಿಗುತ್ತೆ, 3 ತಿಂಗಳು 90 ದಿನ, ಆಯಿತಾ? ಸೊ 90 ದಿನವರೆಗೆ ಫಸ್ಟ್ ಮೀಟಿಂಗ್ ಆದರೆ 90 ದಿನದ ನೆಕ್ಸ್ಟ್ ಡೇಯಿಂದ ಒಟ್ಟುವರೆಗೆ 30 ದಿನ ಟೈಮ್ ಸಿಗುತ್ತೆ. ಸೊ ಆ 30 ದಿನದಲ್ಲಿ ಇವರು ಅಪ್ರೂವ್ ಮಾಡಬೇಕಂದ್ರೆ ಆಕ್ಸೆಪ್ಟ್ ಮಾಡ್ಬೋದು ಅಥವಾ ರಿಜೆಕ್ಟು ಮಾಡ್ಬೋದು. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇದು ನಿಮ್ಗೆ ಬರೆದು ತೋರಿಸ್ಬೇಕಾಗಿತ್ತು. ಇರಿ, ಪೇಂಟ್ ಇದ್ದಿದ್ರೆ ಓಪನ್ ಮಾಡ್ತೀನಿ, ಹಂಗೆ ರೀ. ಓಕೆ, ಈಗ ಪೇಂಟಲ್ಲಿ ನೋಡಿ ಹಾಗೆ ಬರೆದು ತೋರಿಸ್ತೀನಿ, ಹಾಗೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಡಿಕ್ಲೇರ್ ಆಗಿದೆ, ಏನದು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಎಮರ್ಜೆನ್ಸಿ ಇದಕ್ಕೆ ನಿಮಗೆ ಒಂದು ಟ್ಯಾಬ್ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ, ಬರೋವರೆಗೂ ಸ್ವಲ್ಪ ಹಾಗೆ ತಡ್ಕೊಳ್ಳಿ. ಎಮರ್ಜೆನ್ಸಿ ಏನಾಗಿದೆ, ಡಿಕ್ಲೇರ್ ಆಯಿತು, ಆಯಿತಾ? ಸೊ ಈಗ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ವಿತಿನ್ 30 ಡೇಸಲ್ಲಿ ಇವರು ಅಪ್ರೂವಲ್ ಮಾಡಬೇಕು ನೋಡಿ. ವಿತಿನ್ 30 ಡೇಸು ಯಾರು, ಇದು 36 ಅಲ್ಲ, ಸಾರಿ 30. ವಿತಿನ್ 30 ಡೇಸು ಇವ್ರೇನು ಮಾಡಬೇಕು, ಅಪ್ರೂವ್ ಮಾಡಬೇಕು. ಯಾರು, ನಿಮ್ಮ ಲೋಕಸಭಾ ಪ್ಲಸ್ ರಾಜ್ಯಸಭಾ ಎರಡೂ ಕೂಡ ಸ್ಪೆಷಲ್ ಮೆಜಾರಿಟಿಯಿಂದ ಅಪ್ರೂವ್ ಮಾಡಬೇಕು ಅಲ್ವೇನ್ರಪ್ಪ. ಓಕೆ, ಇದು ಅರ್ಥ ಆಗಿರುತ್ತೆ ಅಂತ ತಿಳ್ಕೊಡ್ತೀನಿ. ಸೊ ಈ ವಿತಿನ್ 30 ಡೇಸ್ ಇದೆಯಲ್ಲ, ವಿತಿನ್ 30 ಡೇಸ್ ಇದೆಯಲ್ಲಪ್ಪ, ಈ ವಿತಿನ್ 30 ಡೇಸಲ್ಲಿ ಏನಾಗುತ್ತೆ, ಈ ನಿಮ್ಮ ಲೋಕಸಭೆ ಏನಿದೆ ಅದು ಡಿಸೊಲ್ಯೂಷನ್ ಆಯಿತು. ಲೋಕಸಭೆ ಏನಾಯಿತು, ಡಿಸೊಲ್ಯೂಷನ್ ಆಯಿತು, ಆಯಿತಾ? ಸೊ ಈಗ ಲೋಕಸಭೆ ಡಿಸಾಲ್ವ್ ಆಗೋಯ್ತು. ಓಕೆ, ಈಗ ಏನಾಗಬೇಕು, ಈಗ ರಾಜ್ಯಸಭಾ ಅಪ್ರೂವಲ್ ಕೊಡುತ್ತೆ. ಏನೋ ಲೋಕಸಭೆ ಡಿಸಾಲ್ವ್ ಆಗುತ್ತೆ, ರಾಜ್ಯಸಭಾ ಏನಾದ್ರು ಅಪ್ರೂವಲ್ ಅಕಸ್ಮಾತ್ ರಾಜ್ಯಸಭಾ ಅಪ್ರೂವಲ್ ಕೊಡಲಿಲ್ಲ ಅಂತಂದರೆ ಎಮರ್ಜೆನ್ಸಿ ಎಂಡ್ ಆಗುತ್ತೆ ಬಿಡಿ. ಅಕಸ್ಮಾತ್ ರಾಜ್ಯಸಭಾ ಅಪ್ರೂವಲ್ ಕೊಡ್ತು ನೋಡಿ, ಗ್ರೀನ್ ಆಗ್ತೇನೆ. ಈಗ ರಾಜ್ಯಸಭಾ ಅಪ್ರೂವಲ್ ಕೊಟ್ಟಿದೆ, ನಿಮ್ಮ ಲೋಕಸಭಾ ಇನ್ನು ಅಂದರೆ ಡಿಸಾಲ್ವ್ ಆಗಿಬಿಟ್ಟಿದೆ. ಸೊ ಈಗ ಎಮರ್ಜೆನ್ಸಿ ಏನಾಗುತ್ತೆ ಅಂತಂದರೆ, ಎಮರ್ಜೆನ್ಸಿ ಟೆಂಪ್ರವರಿಯಾಗಿ ಮೂವ್ ಆಗುತ್ತೆ. ಈಗ ಟೆಂಪ್ರವರಿಯಾಗಿ ಎಮರ್ಜೆನ್ಸಿ ಇರುತ್ತೆ. ಎಲ್ಲಿವರೆಗೂ ಈ ಟೆಂಪ್ರವರಿ ಇರುತ್ತೆ ಅಂತಂದರೆ, ಸೊ ಎಲ್ಲಿವರೆಗೂ ಈ ಟೆಂಪ್ರವರಿ ಇರುತ್ತೆ ಅಂತಂದರೆ, ಇದು ಹೊಸ ಲೋಕಸಭಾ ಅಂದರೆ ಲೋಕಸಭಾ ನ್ಯೂ ಅಂದರೆ ಹೊಸ ಲೋಕಸಭಾ ಸೇರೋವರೆಗೂ, ಹೊಸ ಲೋಕಸಭಾ ಎಲ್ಲಿವರೆಗೂ ಸೇರುತ್ತೋ, ಅದು 3 ತಿಂಗಳು ತೊಗೊಳ್ಳಿ, 4 ತಿಂಗಳು ತೊಗೊಳ್ಳಿ, ಸೊ ಯಾವಾಗ ಸೇರುತ್ತೋ ಅಲ್ಲಿವರೆಗೂ ಇದು ಟೆಂಪ್ರವರಿಯಾಗಿ ಮೂವ್ ಆಗುತ್ತೆ, ಆಯಿತಾ? ಸೊ ಹೊಸ ಲೋಕಸಭಾ ಸೇರೋವರೆಗೂ ಕೂಡ ಈ ಒಂದು ಎಮರ್ಜೆನ್ಸಿ ಟೆಂಪ್ರವರಿ ಮೂವ್ ಆಗುತ್ತೆ. ನೆಕ್ಸ್ಟು ಲೋಕಸಭಾ ಫಸ್ಟ್ ಮೀಟಿಂಗ್ಸ್ ಇರುತ್ತೆ ನೋಡಿ. ಹೊಸ ಲೋಕಸಭಾ ಆಯ್ತು, ಈಗ ನ್ಯೂ ಲೋಕಸಭಾ ಇಲ್ಲಿ ಬರುತ್ತೆ ನೋಡಿ. ಈಗ ನ್ಯೂ ಲೋಕಸಭಾ ಸೇರ್ತು, ಲೋಕಸಭಾ ಸೇರಿ ಈಗ ಇದಕ್ಕೆ 4th ಮಂತ್ ತಗೋತು. ಹೊಸ ಎಲೆಕ್ಷನ್ ಆಗಿ ಬೇಗ ಮಾಡಿದ್ರು, ಪರವಾಗಿಲ್ಲ, ಆಯಿತಾ? 4 ತಿಂಗಳೊಳಗಡೆ ಮಾಡಿಬಿಟ್ರೆ ಎಲೆಕ್ಷನ್ನ. ಸೊ ನೆಕ್ಸ್ಟು ರಪ್ ಮಾಡಿಬಿಡ್ತೀನಿ ಇದನ್ನು. ಈಗ ಹೊಸ ಎಲೆಕ್ಷನ್ಗೆ 4 ತಿಂಗಳಾಯಿತು. ಓಕೆ, ಈಗ ಫಸ್ಟ್ ಮೀಟಿಂಗ್ ಸೇರ್ತಾರೆ ಅಲ್ವಾ. ಈಗ ಎಲೆಕ್ಷನ್ ಆದಮೇಲೆ ಫಸ್ಟ್ ಮೀಟಿಂಗ್ ಸೇರ್ತಾರೆ ನೋಡಿ.
ಫಸ್ಟ್ ಮೀಟಿಂಗ್ ಯಾವಾಗ ಸೇರ್ತಾರೆ, ಹೊಸ ಎಲೆಕ್ಷನ್ ಎಲ್ಲ ಆಗಿ ಎಲ್ಲ ಲೋಕಸಭಾ ಫಸ್ಟ್ ಟೈಮ್ ಸೇರ್ತಾರೆ ನೋಡಿ, ಆವಾಗ ಫಸ್ಟ್ ಮೀಟಿಂಗ್ ಆಗುತ್ತೆ. ಫಸ್ಟ್ ಮೆಥಡ್ ಅಲ್ಲ, ಸಾರಿ, ಫಸ್ಟ್ ಮೀಟಿಂಗು. ಫಸ್ಟ್ ಮೀಟಿಂಗ್, ಈ ಫಸ್ಟ್ ಮೀಟಿಂಗ್ ಯಾವಾಗ ಸೇರ್ತಾರೆ, ಈಗ 4 ತಿಂಗಳಾಯಿತು. ಸೊ 4 ತಿಂಗಳಾದ್ಮೇಲೆ ಫಸ್ಟ್ ಮೀಟಿಂಗ್ ಸೇರ್ತಾರೆ. ಈ 4 ತಿಂಗಳಾದ್ಮೇಲೆ ನೋಡಿ, 4 ತಿಂಗಳಾದ್ಮೇಲೆ ನೆಕ್ಸ್ಟು ಈ ಫಸ್ಟ್ ಮೀಟಿಂಗ್ ಸೇರಾದ್ಮೇಲೆ ಇವ್ರಿಗೆ ಎಕ್ಸ್ಟ್ರಾ 30 ಡೇಸ್ ಕೊಡ್ತಾರೆ. ನೋಡಪ್ಪ, ಈ 30 ದಿನದೊಳಗಡೆ ನೀನು ಅಪ್ರೂವಲ್ ಕೊಡಬೇಕು. ಈಗಾಗಲೇ 4 ತಿಂಗಳು ಕಳೆದೋಗಿದೆ. ಈ 4 ತಿಂಗಳು ಎಮರ್ಜೆನ್ಸಿ ಪ್ರಾವಿಷನ್ಸು, ಎಮರ್ಜೆನ್ಸಿ ಟೆಂಪ್ರವರಿಯಾಗಿ ಮೂವ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಈಗಾಗಲೇ ರಾಜ್ಯಸಭಾ ಅಪ್ರೂವಲ್ ಕೊಟ್ಬಿಟ್ಟಿದೆ. ಈ ಲೋಕಸಭಾ ಅಪ್ರೂವಲ್ಗೋಸ್ಕರ ಅವರು 4 ತಿಂಗಳಿಂದ ಟೆಂಪ್ರವರಿಗೆ ಇದನ್ನು ತೊಳ್ಕೊಂಡು ಬಂದಿದ್ದಾರೆ. ಈಗೇನಾಗುತ್ತೆ, ಫಸ್ಟ್ ಮೀಟಿಂಗ್ ಸೇರಿದ್ಮೇಲೆ ಇವ್ರಿಗೆ ಎಕ್ಸ್ಟ್ರಾ 30 ಡೇಸ್ ಸಿಕ್ತು, ಆಯಿತಾ. ಸೊ ಅಂದರೆ ಫಸ್ಟ್ 4 ತಿಂಗಳು ಹೊಸ ಎಲೆಕ್ಷನ್ ಸೇರಲಿ ಅಂತ ಇತ್ತು. ಸೊ ಎಲೆಕ್ಷನ್ ಸೇರಿ 4 ತಿಂಗಳಾದ್ಮೇಲೆ ಹೊಸ ಎಲೆಕ್ಷನ್ ಸೇರಿ ಫಸ್ಟ್ ಜನರಲ್ ಮೀಟಿಂಗ್ ಆದಮೇಲೆ 30 ದಿನ ಸಿಗುತ್ತೆ ಅವ್ರಿಗೆ. 30 ದಿನದೊಳಗಡೆ ಇವ್ರು ಅಪ್ರೂವಲ್ ಕೊಡಲೇಬೇಕು, ಆಯಿತಾ. ಅಕಸ್ಮಾತ್ ಇವ್ರು ಅಪ್ರೂವಲ್ ಕೊಡಲಿಲ್ಲ ಅಂತ ತಿಳ್ಕೊಳ್ಳಿ. ಅಪ್ರೂವಲ್ ಕೊಡಲಿಲ್ಲ ಅಂತಂದರೆ ಇವ್ರು ಏನು 4 ತಿಂಗಳ ಗಂಟೆ ಏನು ಬಂದಿದ್ರು ಅದೆಲ್ಲ ಈ ಒಂದು 30 ದಿನದೊಳಗಡೆ ಎಂಡ್ ಆಗುತ್ತೆ. ಅಕಸ್ಮಾತ್ ಇಫ್ ನಾಟ್ ಅಪ್ರೂವಲ್, ಇದು ಎಂಡ್ ಆಗುತ್ತೆ. ಅಕಸ್ಮಾತ್ ಈ 30 ದಿನದೊಳಗಡೆ ಇವರು ಅದಕ್ಕೆ ಅಪ್ರೂವಲ್ ಕೊಟ್ಟರು ಅಂತ ತಿಳ್ಕೊಳ್ಳಿ, ಗ್ರೀನು ಅಪ್ರೂವಲ್ ಕೊಟ್ಟರು ಅಂತಂದರೆ ಈ ಎಮರ್ಜೆನ್ಸಿ ಇದು ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇದ್ರ ಮೇಲೆ ನಾನು ಇನ್ನೇನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಅಷ್ಟು ಈಸಿ ಇದೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬರೆದು ಹೇಳ್ಕೊಟ್ರೆ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡು ಬರದೆ. ಸೊ ಎಷ್ಟು ಚೆನ್ನಾಗಿ ಅರ್ಥ ಆಗಿರುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ ನೋಡಿ, ಡ್ಯೂರೇಷನ್ ಒನ್ಸ್ ಅಪ್ರೂವ್ಡ್ ಬೈ ದ ಎಮರ್ಜೆನ್ಸಿ ಫಾರ್ 6 ಮಂತ್ಸ್. ನೋಡಿ, ಒನ್ಸ್ ಅಪ್ರೂವ್ಡ್ ದ ಎಮರ್ಜೆನ್ಸಿ ಕಂಟಿನ್ಯೂ ಫಾರ್ 6 ಮಂತ್ಸ್. ಓಕೆ, ನೆಕ್ಸ್ಟು ಆ್ಯಂಡ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇಂಡೆಫಿನೆಟ್ಲಿ ವಿತ್ ಅ ಪಾರ್ಲಿಮೆಂಟರಿ ಅಪ್ರೂವಲ್ ಫಾರ್ ಎವ್ರಿ 6 ಮಂತ್ಸ್. ಇದೆಲ್ಲ ಹೇಳ್ದಲ್ವಾ, ಇಫ್ ಇಟ್ ಶುಡ್ ಬೈ ದ ಲೋಕಸಭಾ. ಈ ಒಂದು ಪಾಯಿಂಟ್ಸ್ ಕಂಪ್ಲೀಟಾಗಿ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅರ್ಥ ಆಯಿತು. ನೆಕ್ಸ್ಟ್ ಡ್ಯೂರೇಷನು ಒನ್ಸ್ ಅಪ್ರೂವ್. ನೋಡಿ, ಒಂದ್ಸತಿ ಅಪ್ರೂವ್ ಆದಂದರೆ ಈ ಎಮರ್ಜೆನ್ಸಿ 6 ತಿಂಗಳ ಗಂಟೆ ಕಂಟಿನ್ಯೂ ಆಗುತ್ತೆ. ನೋಡಿ, ಒಂದ್ಸತಿ ಅಪ್ರೂವ್ ಆಯಿತು ಅಂದರೆ ಲೋಕಸಭೆಯಿಂದ ರಾಜ್ಯಸಭೆ ಆಯಿತು ಅಂತಂದರೆ 30 ದಿನ ಏನು ಟೈಮ್ ಇರುತ್ತೆ. ಆ 30 ದಿನದಲ್ಲಿ ಎಷ್ಟು ದಿನದೊಳಗಡೆ ಇವ್ರು ಅಪ್ರೂವ್ ಮಾಡ್ತಾರೋ ಆ ಅಪ್ರೂವಲ್ ದಿನದಿಂದ, ಆ ಅಪ್ರೂವಲ್ ಡೇಟಿಂದ ಅವ್ರಿಗೆ 6 ತಿಂಗಳ ಗಂಟ ಇದು ಎಮರ್ಜೆನ್ಸಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇಂಡೆಫಿನೆಟ್ಲಿ ವಿತ್ ಪಾರ್ಲಿಮೆಂಟರಿ ಅಪ್ರೂವಲ್ ಫಾರ್ 6 ಮಂತ್. ನೋಡಿ, ಇದನ್ನು ಇನ್ನೂ 10 ವರ್ಷ 20 ವರ್ಷ ಗಂಟೆ ಈ ಎಮರ್ಜೆನ್ಸಿನ ತೊಳ್ಕೊಂಡು ಹೋಗ್ಬೋದು. ಎಲ್ಲಿವರೆಗೆ ಅಂತಂದರೆ, ಎಲ್ಲಿವರೆಗೂ ಪಾರ್ಲಿಮೆಂಟು ಪ್ರತಿ 6 ತಿಂಗಳಿಗೆ ಒಂದ್ಸತಿ ಬಂದು ಡಿಬೇಟ್ ಮಾಡಿ ಅಪ್ರೂವಲ್ ಕೊಡುತ್ತೋ ಅಲ್ಲಿವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊ ಹೋಗಬಹುದು. ನೆಕ್ಸ್ಟು ದಿಸ್ ಪೀರಿಯೋಡಿಕ್. ನೋಡಿ, ಈ ಥರ ಒಂದು ಪ್ರಾವಿಷನ್ಸ್ ಎಲ್ಲಿ ಕೊಟ್ಟರು ಅಂತಂದರೆ, ನೋಡಿ, ಪೀರಿಯೋಡಿಕ್ ರಿವ್ಯೂ ಮಾಡೋದು, 6 ತಿಂಗಳಿಗೆ ಒಂದ್ಸತಿ ಬರೋದು, ಸೇರೋದು, ಅಪ್ರೂವಲ್ ಕೊಡೋದು, 6 ತಿಂಗಳಿಗೆ ಒಂದ್ಸತಿ ಬರೋದು, ಸೇರೋದು, ಅಪ್ರೂವಲ್ ಕೊಡೋದು. ಸೊ ಈ ಥರ ಒಂದು ಪೀರಿಯೋಡಿಕ್ ರಿವ್ಯೂನ ಯಾವಾಗ ಈ ಪ್ರಾವಿಷನ್ಸ್ ಕೊಟ್ಟರು ಅಂತಂದರೆ 44ನೇ ತಿದ್ದುಪಡಿ 1978ಅಲ್ಲಿ. ನೆಕ್ಸ್ಟು ಇಫ್ ಲೋಕಸಭಾ ಇಸ್ ಗೆಟ್ ಡಿಸಾಲ್ವ್ ವೈಲ್ ದ ನ್ಯಾಷನಲ್ ಎಮರ್ಜೆನ್ಸಿ ಈಸ್ ಇನ್ ಎಫೆಕ್ಟ್ ಆ್ಯಂಡ್ ಹ್ಯಾಸ್ ನಾಟ್ ಯೆಟ್ ಅಪ್ರೂವ್ಡ್ ಇಟ್ಸ್ ಎಕ್ಸ್ಟೆನ್ಷನ್ ಫಾರ್ ದ 6 ಮಂತ್ಸ್, ದ ಎಮರ್ಜೆನ್ಸಿ ವಿಲ್ ಕಂಟಿನ್ಯೂ ಟು ರಿಮೈನ್ ಇನ್ ಫೋರ್ಸ್ ಟೆಂಪ್ರವರಿಲಿ. ನೋಡಿ, ಈಗ ಅಪ್ರೂವಲ್ ಕೊಡೋಕ್ಕಿಂತ ಮುಂಚೆನೇ ಡೆಸೊಲ್ಯೂಷನ್ ಆದರೆ ಏನಾಯಿತು ಅಂತ ಹೇಳಿದೆ. ಅಕಸ್ಮಾತು ಎಮರ್ಜೆನ್ಸಿಗೆ ಅಪ್ರೂವಲ್ ಕೊಟ್ಟಿದೆ, ನೆಕ್ಸ್ಟ್ 6 ತಿಂಗಳು ಎಮರ್ಜೆನ್ಸಿ ರನ್ ಆಗುತ್ತೆ, ನೆಕ್ಸ್ಟ್ ಇನ್ನು 6 ತಿಂಗಳಿಗೆ ಏನಾಗಬೇಕಾಯಿತು, ಇಲ್ಲಿ ರಿನ್ಯೂ ಮಾಡಬೇಕಾಯಿತು ಅಲ್ವಾ. ಅಲ್ಲಿ ಕೂಡ ರಾಜ್ಯಸಭಾ ಅಪ್ರೂವಲ್ ಕೊಡುತ್ತೆ, ಬಟ್ ಲೋಕಸಭಾ ಇಲ್ಲ ಅಂತ ಹೇಳ್ಕೊಳ್ಳಿ, ಆಯಿತಾ. ಈಗ ಎಮರ್ಜೆನ್ಸಿಗಿಂತ ಮುಂಚೆ ಡೆಸೊಲ್ಯೂಷನ್ ಆದರೆ ಏನಾಯಿತು ಅಂತ ನಾನು ಡೀಟೇಲಾಗಿ ಹೇಳಿದೆ. ಸೊ ಆ ಡೀಟೇಲಾಗಿ ನಾನು ಹೇಳಿದ್ನಲ್ಲ ಅದೇ ಸೇಮ್ ಇಲ್ಲೂ ಇದೆ, ಅದೇ ಸೇಮ್, ಇನ್ನೇನಿಲ್ಲ. ಅಕಸ್ಮಾತು ಲೋಕಸಭಾ ಏನಾದರೂ ಎಮರ್ಜೆನ್ಸಿ ಪ್ರಾವಿಷನ್ಸ್ಗೆ ಅಪ್ರೂವಲ್ ಕೊಟ್ಟು 6 ತಿಂಗಳ ಗಂಟ ಮೂವ್ ಆಗಿರುತ್ತೆ, ನೆಕ್ಸ್ಟ್ ಇನ್ನು 6 ತಿಂಗಳಿಗೆ ಏನಾದರೂ ರಿನ್ಯೂ ಮಾಡೋ ಟೈಮಲ್ಲಿ ಲೋಕಸಭಾ ಡಿಸಾಲ್ವ್ ಆಯಿತು ಅಂತಂದರೆ ಆವಾಗಲೂ ಕೂಡ ಹೊಸ ಲೋಕಸಭಾ ಕಾನ್ಸ್ಟಿಟ್ಯೂಟ್ ಆಗೋವರೆಗೂ ಕೂಡ ಈ ಒಂದು ಎಮರ್ಜೆನ್ಸಿ ಟೆಂಪ್ರವರಿಯಾಗಿ ಮೂವ್ ಆಗುತ್ತೆ. ಎಲ್ಲಿವರೆಗೂ ಅಂತಂದರೆ ನಾನು ಹೇಳಿದ್ನಲ್ಲ, ಎಲ್ಲಿವರೆಗೂ ಭಾರತ ತೋರಿಸಿದ್ನಲ್ಲ, ಇಲ್ಲಿ ಸೇಮ್ ಎಲ್ಲಿವರೆಗೂ ಅಂತಂದರೆ ಹೊಸ ಲೋಕಸಭೆ ಬರೋವರೆಗೂ. ನೋಡಿ, ಗ್ರೀನ್ ಹಾಕ್ತೀನಿ ಇಲ್ಲಿ, ಆಯಿತಾ. ಸೊ ಹೊಸ ಲೋಕಸಭೆ ಬರೋವರೆಗೂ ಕೂಡ ಈ ಒಂದು ಎಮರ್ಜೆನ್ಸಿ ಪ್ರಾವಿಷನ್ಸು ಹಾಗೆ ಟೆಂಪ್ರವರಿಗೆ ಮೂವ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಹೊಸ ಲೋಕಸಭೆ ಸೇರಬೇಕು, ಹೊಸ ಜನರಲ್ ಮೀಟಿಂಗ್ ಆಗಬೇಕು. ಆ ಒಂದು ಹೊಸ ಜನರಲ್ ಮೀಟಿಂಗ್ ಆದಾಗ ಇಲ್ಲಿ 30 ಡೇಸ್ ಅಂತ ಏನಿರಲ್ಲ, ನಾರ್ಮಲಾಗಿ ಇವರು ಡಿಸ್ಕಸ್ ಮಾಡಿ ಅಪ್ರೂವ್ ಕೊಡ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ 30 ಡೇಸ್ ಅಂತ ಏನು ಟೈಮ್ ಕೊಡಲ್ಲ, ಆಯಿತಾ. ಸೊ ಆಗ ಲೋಕಸಭೆ ಏನಾದರೂ ಅಪ್ರೂವ್ ಮಾಡ್ತು ಅಂತಂದರೆ ನೆಕ್ಸ್ಟ್ 6 ತಿಂಗಳಿಗೆ ರಿನ್ಯೂ ಆಗುತ್ತೆ. ಅಕಸ್ಮಾತ್ ರಿಜೆಕ್ಟ್ ಆಯಿತು ಅಂದರೆ ವಿತಿನ್ 30 ಡೇಸ್ ಆ ಒಂದು ಎಮರ್ಜೆನ್ಸಿ ಎಂಡ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು
ಹೋಯ್ತಲ್ಲ ಇದು. If the Lok Sabha get dissolved by the national emergency is in effect and has not yet approved its extension for 6 months, the emergency will continue to remain forced temporarily. ಆಯಿತಾ, ಟೆಂಪ್ರವರಿಗೆ ಮೂವ್ ಆಗುತ್ತೆ. ನೆಕ್ಸ್ಟು ಇಟ್ ವಿಲ್ ರಿಮೈನ್ ವ್ಯಾಲಿಡ್ ಫಾರ್ 30 days ಫ್ರಮ್ ದ ಡೇಟ್. ಓಕೆ ಓಕೆ ಸಾರಿ ನನ್ನಲ್ಲಿ ಡೇಟ್ ಇಲ್ಲ ಅಂದ್ಕೊಂಡೆ, ಸಾರಿ ತೋರಿಸ್ಬಿಡ್ತೀನಪ್ಪ. ಅಲ್ಲಿ 30 days ಅಂತ ಅಳಿಸಿದ್ನಲ್ಲ, ತಪ್ಪೋದು. 30 days ಕಂಡು ಅಲ್ಲೂ ಕೂಡ ಟೈಮ್ ಇರುತ್ತೆ. ಆಯಿತಾ, ಸಾರಿ ಇದು ಟೈಮ್ ಕರೆಕ್ಟು, ಸೇಮ್ ಇಲ್ಲಿ ಏನೂ ಇಲ್ಲ ಗುರು, ಸೇಮ್ ಸರಿನಾ. ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಪ್ರೂವ್ ಕೊಡೋಕ್ಕಿಂತ ಮುಂಚೆ ಏನು ಪ್ರಾವಿಷನ್ಸ್ ಇತ್ತು, ಹೊಸ ಎಲೆಕ್ಷನ್ ಸೇರಿ ಅವ್ರು ಅಪ್ರೂವ್ ಮಾಡೋವರೆಗೂ ಏನು ಟೆಂಪ್ರವರಿಗೆ ಎಮರ್ಜೆನ್ಸಿ ಮೂವ್ ಆಗುತ್ತೋ ಅದೇ ರೀತಿ ರಿನ್ಯೂ ಮಾಡಬೇಕಾದ್ರೆ ಅಕಸ್ಮಾತ್ ಲೋಕಸಭೆ ಏನಾದ್ರು ಡಿಸಾಲ್ವ್ ಆಯಿತು ಅಂದರೆ ಅಲ್ಲೂ ಹಾಗೆ ಹೊಸ ಲೋಕಸಭೆ ಸೇರೋವರೆಗೂ ಕೂಡ ಇದು ಟೆಂಪ್ರವರಿಗೆ ಎಮರ್ಜೆನ್ಸಿ ಪ್ರಾವಿಷನ್ಸು ಮೂವ್ ಆಗುತ್ತೆ. ಸೊ ಎಲ್ಲಿವರೆಗೆ ಅಂತಂದರೆ ಫಸ್ಟ್ ಮೀಟಿಂಗ್ ಸೇರೋವರೆಗೂ ಮೂವ್ ಆಗುತ್ತೆ. ಹೊಸ ಎಲೆಕ್ಷನ್ ಆಗಿ ಹೊಸ ಫಸ್ಟ್ ಮೀಟಿಂಗ್ ಸೇರಿ ನಂತರ ಫಸ್ಟ್ ಮೀಟಿಂಗ್ ಸೇರಿದ್ಮೇಲೆ ನಂತರ ಅವ್ರಿಗೆ 30 ದಿನಗಳನ್ನ ಟೈಮ್ ಕೊಡ್ತಾರೆ. ಸೊ ಆ 30 ದಿನದೊಳಗಡೆ ಇವರು ಅಪ್ರೂವ್ ಕೊಡ್ತು ಅಂತಂದರೆ ನೆಕ್ಸ್ಟ್ 6 ತಿಂಗಳಿಗೆ, ನೆಕ್ಸ್ಟ್ 6 ಮಂತ್ಸ್ಗೆ ಇದೇನಾಗುತ್ತೆ, ಕಂಟಿನ್ಯೂಷನ್ ಆಗುತ್ತೆ. ಅಂದರೆ ರಿನ್ಯೂವಲ್ ಮಾಡ್ದಂಗೆ, ಇದು 6 ತಿಂಗಳಿಗೆ ಒಂದ್ಸತಿ ರಿನ್ಯೂವಲ್ ಮಾಡ್ದಂಗೆ. ಅಕಸ್ಮಾತ್ ಅವರು ರಿಜೆಕ್ಟ್ ಮಾಡ್ತು ಅಂತಂದರೆ ಆಗ ಆ ಒಂದು ರಿನ್ಯೂವಲ್ಲು ಎಂಡ್ ಆಗುತ್ತೆ ಮತ್ತು ಎಮರ್ಜೆನ್ಸಿ ಕೂಡ ಎಂಡ್ ಆಗುತ್ತೆ. ಆಯಿತಾ, ಅದಕ್ಕೆ ಇದನ್ನು ಬರೆದು ಹೇಳಬೇಕು ಅನ್ನೋದು. ಬರಲಿಲ್ಲ ಅಂತಂದರೆ ಸ್ವಲ್ಪ ಹೋಗಲ್ಲ ತಲೆಗೆ. It will remain valid for 30 days from the date when the newly elected Lok Sabha holds its first meeting after the election. However, this is the only possible if Rajya Sabha has already approved. ನೋಡಿ, ಈ ಥರ ಒಂದು ಪ್ರಾವಿಷನ್ಸ್ ಯಾವಾಗ ಅಂತಂದರೆ ರಾಜ್ಯಸಭಾ ಅಪ್ರೂವಲ್ ಕೊಟ್ಟಾಗ ಮಾತ್ರ. ಅಕಸ್ಮಾತ್ ರಾಜ್ಯಸಭಾ ರಿಜೆಕ್ಟ್ ಮಾಡ್ತು ಅಂತಂದರೆ ಈ ಒಂದು ಕಂಟಿನ್ಯೂಷನ್ ಆಫ್ ಲೋಕಸಭಾ ಅಂತ ಏನಿದೆ, ಎಮರ್ಜೆನ್ಸಿ ಏನಿದೆ, ಅದು ಕಂಟಿನ್ಯೂ ಆಗೋದಿಲ್ಲ. ಆಯಿತಾ, ನೋಡಿ ಇಲ್ಲೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಸಿಂಪಲ್ ವರ್ಡ್ಸು. ಇಫ್ ದ ಲೋಕಸಭಾ ಈಸ್ ಡಿಸಾಲ್ವ್ಡ್, ದ ರಾಜ್ಯಸಭಾ ಅಪ್ರೂವಲ್ ಈಸ್ ಎನಫ್ ಟು ಕೀಪ್ ದ ಎಮರ್ಜೆನ್ಸಿ ಆ್ಯಕ್ಟಿವ್ ಟೆಂಪ್ರರಲಿ. ನೋಡಿ, ಅಕಸ್ಮಾತ್ ಲೋಕಸಭಾ ಡಿಸಾಲ್ವ್ ಆದರೂ ಕೂಡ ರಾಜ್ಯಸಭಾದ ಅಪ್ರೂವಲ್ ಇದ್ದರೆ ಸಾಕು ಟೆಂಪ್ರವರಿಯಾಗಿ ಮೂವ್ ಮಾಡೋದಕ್ಕೆ. ಬಟ್ ದ ನ್ಯೂ ಲೋಕಸಭಾ ಮಸ್ಟ್ ಅಪ್ರೂವ್ ಇಟ್ ವಿತಿನ್ 30 days ಆಫ್ ಇಟ್ಸ್ ಫಸ್ಟ್ ಮೀಟಿಂಗ್. ಎಷ್ಟು ವೋಟಿಂಗ್ ರಿಕ್ವೈರ್ಮೆಂಟ್ಸ್ ಹೇಳಿದರೆ ಸ್ಪೆಷಲ್ ಮೆಜಾರಿಟಿ ಗೊತ್ತಲ್ಲ ನಿಮಗೆ. ಸ್ಪೆಷಲ್ ಮೆಜಾರಿಟಿ ಏನು ಅಂತಂದರೆ ಟೋಟಲ್ ಮೆಂಬರ್ಶಿಪ್ಪು ಪ್ಲಸ್ 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಈಗ ರಿವೋಕೇಷನು. ಸೊ ಈಗ ಎಮರ್ಜೆನ್ಸಿ ಕ್ಲೈಮ್ ಅಂದರೆ ಪ್ರೊಕ್ಲೈಮ್ ಮಾಡಿದ್ದಾರೆ ನಮ್ಮ ಪ್ರೆಸಿಡೆಂಟ್ ಅವರು, ಪಾರ್ಲಿಮೆಂಟು ಒಪ್ಪಿಗೆ ಕೊಟ್ಟಿದೆ. ಸೊ ಈ ಟೈಮಲ್ಲಿ ನಿಲ್ಲಿಸಬೇಕು. ಹೇಗೆ ನಿಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ರಿವೋಕ್ ಅಂತಂದರೆ ಹೇಗೆ ಅದನ್ನು ಸ್ಟಾಪ್ ಮಾಡ್ತಾರೆ, ಹೇಗೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಈಗ ಫಸ್ಟ್ 3 ಸ್ಟೇಟ್ಮೆಂಟ್ ಓದಬೇಡಿ. ಇದು ಫಸ್ಟ್ 3 ಸ್ಟೇಟ್ಮೆಂಟು ನಿಮ್ಮ ಲಕ್ಷ್ಮೀಕಾಂತು, ನಮಗೆ ಬೇಡ ಅದು. ಸಿಂಪಲ್ ಎಕ್ಸ್ಪ್ಲನೇಷನ್ ಇಲ್ಲಿಂದ ಶುರು ಆಗುತ್ತೆ. ಹೌ ಕ್ಯಾನ್ ದ ಎಮರ್ಜೆನ್ಸಿ ಕ್ಯಾನ್ ಬಿ ರಿವೋಕ್ಡ್ ಅಂತಂದರೆ ಹೌ ಕ್ಯಾನ್ ಅ ಎಮರ್ಜೆನ್ಸಿ ಕ್ಯಾನ್ ಬಿ ಕ್ಯಾನ್ಸಲ್ ಅಂತ ಹೇಳೋದಾದರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಕ್ಯಾನ್ಸಲ್ ಅಂದರೆ ರಿವೋಕ್ ಅಂದರೆ ಕ್ಯಾನ್ಸಲ್ ಅಂತ. ಆಯಿತಾ, ಹಿ ಕ್ಯಾನ್ ಕ್ಯಾನ್ಸಲ್ ದ ನ್ಯಾಷನಲ್ ಎಮರ್ಜೆನ್ಸಿ ಅಟ್ ಎನಿ ಟೈಮ್ ಬೈ ಇಶ್ಯೂಯಿಂಗ್ ಅನದರ್ ಅಫಿಷಿಯಲ್ ಆರ್ಡರ್. ಒಂದು ಆರ್ಡರ್ನ ಇಶ್ಯೂ ಮಾಡಿ ಇವರು ಪ್ರೆಸಿಡೆಂಟ್ ಅವರು ಅಂದರೆ ರಿಟರ್ನ್ ಅವರು ಬರೆದು ಕೊಡ್ತಾರೆ, ಇವತ್ತಿನಿಂದ ನಾವು ಎಮರ್ಜೆನ್ಸಿನ ಸ್ಟಾಪ್ ಮಾಡ್ತಾ ಇದ್ದೀವಿ ಅಥವಾ ಎಮರ್ಜೆನ್ಸಿನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಅವರು ಒಂದು ಪ್ರೊಕ್ಲೈಮ್ ಮಾಡಿ ಒಂದು ಅಫಿಷಿಯಲ್ ಆರ್ಡರ್ನ ಕೊಟ್ಟು ಈ ಒಂದು ಎಮರ್ಜೆನ್ಸಿನ ಸ್ಟಾಪ್ ಮಾಡ್ಬೋದು. ನೆಕ್ಸ್ಟು ದ ಪ್ರೆಸಿಡೆಂಟ್ ಡಸ್ ನಾಟ್ ನೀಡ್ ಎನಿ ಪಾರ್ಲಿಮೆಂಟ್ ಅಪ್ರೂವಲ್ ಟು ಕ್ಯಾನ್ಸಲ್ ದ ಎಮರ್ಜೆನ್ಸಿ. ನೋಡಿ, ಅಪ್ರೂವ್ ಮಾಡೋದಕ್ಕೆ ಕಂಟಿನ್ಯೂಷನ್ ಮಾಡೋದಕ್ಕೆ ಮಾತ್ರ ಇಲ್ಲಿ ಪಾರ್ಲಿಮೆಂಟ್ದು ಅಪ್ರೂವಲ್ ಬೇಕಾಗ್ತದೆ. ಅಂದರೆ ನಿಮ್ಮ ಎಮರ್ಜೆನ್ಸಿನ ಕಂಟಿನ್ಯೂಷನ್ ಮಾಡೋದಕ್ಕೆ ಮಾತ್ರ ಇಲ್ಲಿ ಪಾರ್ಲಿಮೆಂಟ್ದು ಅಪ್ರೂವಲ್ ಬೇಕಾಗಿದೆ. ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಪಾರ್ಲಿಮೆಂಟ್ದು ಅಪ್ರೂವ್ ಏನು ಬೇಕಾಗಿಲ್ಲ. ಪ್ರೆಸಿಡೆಂಟ್ ಅವರು ಡೈರೆಕ್ಟಾಗಿ ಒಂದು ಅಫಿಷಿಯಲ್ ಲೆಟರ್ ಬರೆದು ಅದನ್ನು ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟು ವೆನ್ ಈಸ್ ದ ಪ್ರೆಸಿಡೆಂಟ್ ಫೋರ್ಸ್ ಟು ಕ್ಯಾನ್ಸಲ್ ದ ಎಮರ್ಜೆನ್ಸಿ. ಯಾವಾಗ ಅಂತಂದರೆ ಇಫ್ ದ ಲೋಕಸಭಾ ಪಾಸಸ್ ದ ರೆಸೊಲ್ಯೂಷನ್ ಸೇಯಿಂಗ್ ಇಟ್ ಡಸ್ ನಾಟ್ ಓಕೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗಿದ್ರೆ ಡಸ್ ನಾಟ್ ಬಿ ಇನ್ ದ ಪಾರ್ಲಿಮೆಂಟ್ ಟು ಕ್ಯಾನ್ಸಲ್ ದ ಎಮರ್ಜೆನ್ಸಿ ವೆನ್ ಪ್ರೆಸಿಡೆಂಟ್. ಓಕೆ, ಇದೇನು ಗುರಿ ಹಿಂಗೆ ಕೊಟ್ಬಿಟ್ಟಿದ್ದೀನಿ ನಾನು ಇಲ್ಲಿ. ಸೊ ಅಲ್ಲಿ ಪಾರ್ಲಿಮೆಂಟ್ ಅಂತಿದೆ ಅಂದರೆ ಇಲ್ಲಿ ರಾಜ್ಯಸಭೆನೂ ಇನ್ಕ್ಲೂಡ್ ಆಗುತ್ತೆ. ಸೊ ಬಿಡಿ, ಅದು ಕರೆಕ್ಟಾಗಿದೆ. ಓಕೆ, ಅಲ್ಲಿ ಪಾರ್ಲಿಮೆಂಟ್ಸ್ ಅಪ್ರೂವಲ್ ಏನು ಬೇಕಾಗಿಲ್ಲ. ಅದು ಪಾರ್ಲಿಮೆಂಟ್ ಅಪ್ರೂವಲ್ ಅಂತಂದರೆ ಬೋತ್ ಲೋಕಸಭಾ ಮತ್ತು ರಾಜ್ಯಸಭಾ ಅಪ್ರೂವಲ್ ಬೇಕಾಗಿಲ್ಲ ಇಲ್ಲಿ. ಆಯಿತಾ, ಸೊ ಬೋತ್ ಲೋಕಸಭಾ ಮತ್ತು ರಾಜ್ಯಸಭಾ ಅಪ್ರೂವಲ್ ಯಾವಾಗ ಬೇಕು ಹೇಳಿ, ನಿಮ್ಮ ಎಮರ್ಜೆನ್ಸಿ ಕಂಟಿನ್ಯೂಷನ್ಗೆ ಮಾತ್ರ. ಆಯಿತಾ, ಅದಕ್ಕೆ ಹೇಳಿದ್ದು ಪಾರ್ಲಿಮೆಂಟ್ ಅಂತಿತ್ತಲ್ಲ, ಸ್ವಲ್ಪ ಕನ್ಫ್ಯೂಸ್ ಇದೆ. ಅಲ್ಲಿ ಪಾರ್ಲಿಮೆಂಟ್ ಅಪ್ರೂವಲ್ ಇಸ್ ಕರೆಕ್ಟಾಗಿದೆ. ಅಲ್ಲಿ ರಾಜ್ಯಸಭಾ ಮತ್ತು ಲೋಕಸಭೆ ಎರಡೂ ಕೂಡ ಇರೋದ್ರಿಂದ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಸೊ ಈಗ ಇದು ನೋಡಿ, ವೆನ್ ಈಸ್ ದ ಪ್ರೆಸಿಡೆಂಟ್ ಫೋರ್ಸ್ ಟು ಕ್ಯಾನ್ಸಲ್ ದ ಎಮರ್ಜೆನ್ಸಿ. ಹಾಗಾದರೆ ಪ್ರೆಸಿಡೆಂಟರು ಪರ್ಸನಲ್ ಡಿಸ್ಕ್ರಿಷನ್ಗೆ ಬಿಟ್ಬಿಟ್ಟಿದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ನಿಮ್ಗೆ ಏನಾದರೂ ಕ್ವಶನ್ ಅರೈಸ್ ಆದರೆ ಅದು ತಪ್ಪು. ನಾನು ಹೇಳಿದೆ ಅದನ್ನು, ಅದು ತಪ್ಪೋದು ಸರಿನಾ. ಪ್ರೆಸಿಡೆಂಟ್ ಅವ್ರಿಗೆ ಮನಸ್ಸು ಬಂದಂಗೆ ಮಾಡೋದಕ್ಕಾಗಲ್ಲ, ಅದನ್ನು ಹೇಳಿದೆ ತಪ್ಪು, ಸಾರಿ.
ಇವಾಗ ಹೇಗೆ ಅಂತಂದರೆ ಪಾರ್ಲಿಮೆಂಟಿಂದ ಏನಾಯ್ತು, ಈಗ ಪಾರ್ಲಿಮೆಂಟ್ ಅಪ್ರೂವಲ್ ಏನು ಬೇಕಾಗಿಲ್ಲ. ಅಂದರೆ ಪಾರ್ಲಿಮೆಂಟಿಂದ ಪಾರ್ಲಿಮೆಂಟ್ ಅಪ್ರೂವಲ್ ಅಂದ ತಕ್ಷಣ ನೀವೇನು ಅನ್ಕೋಬೇಕು ಅಂದರೆ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಆಗುತ್ತೆ ನೋಡಿ. ಒಂದು ಹೌಸಿಂದ ಇನ್ನೊಂದು ಹೌಸ್ಗೆ ಹೋಗಿ ಅಲ್ಲೂ ಕೂಡ ಸ್ಪೆಷಲ್ ಮೆಜಾರಿಟಿಯಿಂದ ಅಪ್ರೂವ್ ಆಗಿ ಆಮೇಲೆ ಪಾಸ್ ಆಗುತ್ತಲ್ಲ. ಸೊ ಆ ರೀತಿ ಕ್ಯಾನ್ಸಲ್ ಮಾಡಬೇಕಾದ್ರೆ ಬೇಡ, ಅದೆಲ್ಲಿರೋದು ಸ್ಟೇಟ್ಮೆಂಟು, ಆಯಿತಾ. ಅದು ನಾನು ಬೇರೆ ಥರ ಹೇಳಿದೆ, ಬಿಡಿ. ಈಗ ಅಕಸ್ಮಾತ್ ಲೋಕಸಭೆ ಏನು ಮಾಡುತ್ತೆ, ಲೋಕಸಭಾ ಪಾಸಸ್ ಅ ರೆಸೊಲ್ಯೂಷನ್ ಸೇಯಿಂಗ್ ಇಟ್ ಡಸ್ ನಾಟ್ ವಾಂಟ್ ದ ಎಮರ್ಜೆನ್ಸಿ ಟು ಕಂಟಿನ್ಯೂ, ದ ಪ್ರೆಸಿಡೆಂಟ್ ಮಸ್ಟ್ ಕ್ಯಾನ್ಸಲ್. ನೋಡಿ, ಅಕಸ್ಮಾತ್ ಲೋಕಸಭಾ ಮೆಂಬರ್ಸ್ಗೆ ಅನಿಸ್ಬೇಕು, ಲೋಕಸಭೆಗೆ ಅನಿಸುತ್ತೆ ಈ ಪ್ರಾವಿಷನ್ಸು ಸಾಕಂಡ್ರಪ್ಪ, ಎಲ್ಲ ಥರದ್ದು ಸೆಟಲ್ ಆಗಿದೆ, ಪ್ರಾವಿಷನ್ಸ್ನ ನಾವು ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಲೋಕಸಭೆ ಹೇಳಿದ್ರೆ ಆವಾಗ ಪ್ರೆಸಿಡೆಂಟ್ ಅವರು ಅದನ್ನು ಕ್ಯಾನ್ಸಲ್ ಮಾಡಬೇಕು. ಈ ಥರ ರೂಲ್ನ ಯಾವಾಗ ಆ್ಯಡ್ ಮಾಡಿದ್ರು ಅಂದರೆ 44ನೇ ತಿದ್ದುಪಡಿಲಿ ಆ್ಯಡ್ ಮಾಡಿದ್ರು. ಅಂದರೆ ಪ್ರೆಸಿಡೆಂಟ್ ಅವರು ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಯಾವಾಗ ಅಂತಂದರೆ ಲೋಕಸಭೆ ಅನಿಸ್ಬೇಕು ನೋಡ್ರಪ್ಪ ನನಗೆ ಬೇಡ ಅಂತಂದ್ಬಿಟ್ಟು. ನೋಡಿ, ರೆಸೊಲ್ಯೂಷನ್ ಸೇಯಿಂಗ್ ಇಟ್ ಡಸ್ ನಾಟ್ ವಾಂಟ್ ದ ಎಮರ್ಜೆನ್ಸಿ ಟು ಕಂಟಿನ್ಯೂ ವೆನ್ ಲೋಕಸಭಾ ಪಾಸಸ್ ಅ ರೆಸೊಲ್ಯೂಷನ್ ಸೇಯಿಂಗ್ ಇಟ್ ಡಸ್ ನಾಟ್ ವಾಂಟ್ ದ ಎಮರ್ಜೆನ್ಸಿ ಟು ಕಂಟಿನ್ಯೂ, ಆಯಿತಾ. ಸೊ ಬಿಫೋರ್ 1978ಗಿಂತ ಮುಂಚೆ, ಈ ಒಂದು 44ನೇ ತಿದ್ದುಪಡಿ ಬರೋಕ್ಕಿಂತ ಮುಂಚೆ ಈ ಒಂದು ಲೋಕಸಭೆಯ ಒಂದು ಮಧ್ಯಂತರ ಬರ್ತಾ ಇತ್ತಲ್ಲ, ಸೊ ಆ ಥರ ಒಂದು ಹೇಳೋ ಅವಶ್ಯಕತೆ ಇರಲಿಲ್ಲ. ಸೊ ಪ್ರೆಸಿಡೆಂಟ್ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾಡ್ತಾಯಿದ್ರು. ಸೊ ಈ ಒಂದು 44ನೇ ತಿದ್ದುಪಡಿ ಅಂತಂದರು, ಈ 44ನೇ ತಿದ್ದುಪಡಿ ಪ್ರಕಾರ ಲೋಕಸಭೆಗೆ ಅನಿಸಿದ್ರೆ ಮಾತ್ರ ಪ್ರೆಸಿಡೆಂಟ್ ಅವರು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರು. ನೆಕ್ಸ್ಟು ಸ್ಪೆಷಲ್ ರೂಲು, ಹೌ ಕ್ಯಾನ್ ಲೋಕಸಭಾ ಫೋರ್ಸ್ ಅ ಡಿಸ್ಕಷನ್ ಆನ್ ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿ ಆಗಬೇಕಾದ್ರೆ ಹೇಗೆ ಡಿಸ್ಕಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಇಫ್ 10% ಆಫ್ ಲೋಕಸಭಾ ಅಂದರೆ 1/10 ಅಂತಿದೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ 1/10 ಅಂತಿದೆ. 1/10 ಅಂದರೂ ಒಂದೇ, 10% ಅಂದರೂ ಒಂದೇ. ಇಫ್ 10% ಆಫ್ ಲೋಕಸಭಾ ಮೆಂಬರ್ಸ್ ಗಿವ್ ಅ ರಿಟರ್ನ್ ರಿಕ್ವೆಸ್ಟ್ ಟು ಸ್ಪೀಕರ್, ಅಕಸ್ಮಾತ್ ಪ್ರೆಸಿಡೆಂಟ್ ಇಫ್ ಲೋಕಸಭಾ ಇಸಂಟ್ ಇನ್ ಸೆಷನ್. ನೋಡಿ, ಅಕಸ್ಮಾತ್ ಸೆಷನ್ ಇತ್ತು ಅಂದರೆ ಅವರು ಲೋಕಸಭಾ ಮೆಂಬರ್ಸ್ ಸ್ಪೀಕರ್ ಕೊಡ್ತಾರೆ. ಅಕಸ್ಮಾತ್ ಸೆಷನ್ ಇಲ್ಲ ಅಂದರೆ ಲೋಕಸಭಾ ಟೈಮಲ್ಲಿ ಇಲ್ಲ ಅಂತಂದರೆ ಪ್ರೆಸಿಡೆಂಟ್ ಅವ್ರು ಕೊಡ್ತಾರೆ. ಎ ಸ್ಪೆಷಲ್ ಮೀಟಿಂಗ್ ಮಸ್ಟ್ ಬಿ ಹೆಲ್ಡ್ ವಿತಿನ್ 14 days. ಇನ್ ದಿಸ್ ಮೀಟಿಂಗ್ ಲೋಕಸಭಾ ವಿಲ್ ಡಿಸ್ಕಸ್ ಆ್ಯಂಡ್ ವೋಟ್ ವೆದರ್ ದ ಎಮರ್ಜೆನ್ಸಿ ಶುಡ್ ಕಂಟಿನ್ಯೂ. ಸೊ ಅಕಸ್ಮಾತ್ ಲೋಕಸಭೆಗೆ ಈಗ ಅನಿಸುತ್ತೆ, ನಾನು ಹೇಳಿದ್ನಲ್ಲ ಇಟ್ ಪಾಸಸ್ ರೆಸೊಲ್ಯೂಷನ್ ಅಂತ. ಸೊ ಈಗ ಲೋಕಸಭೆಯಲ್ಲೇ ಡಿಸ್ಕಸ್ ಆಗುತ್ತೆ ಏನಂತಂದರೆ ಎಮರ್ಜೆನ್ಸಿನ ನಾವು ಕಂಟಿನ್ಯೂ ಮಾಡಬಾರ್ದಾ ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡಿ ವೋಟಿಂಗ್ ಎಲ್ಲ ಆಗುತ್ತೆ. ಈ ಒಂದು 10% ಆಫ್ ಮೆಂಬರ್ಸು ಒಂದು ರಿಕ್ವೆಸ್ಟ್ ಫಾರ್ಮ್ನ ಕೊಡ್ತಾರೆ. ಅಂದರೆ ಲೋಕಸಭೆಯಲ್ಲಿ ಇದ್ದಂಥ 500 ಚಿಲ್ಲರೆ, ಈಗ 500 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 500 ಜನದಲ್ಲಿ 1% ಅಂತಂದರೆ 500 ಜನದಲ್ಲಿ 10% ಅಂತಂದರೆ ಏನು, ಇಟ್ ಇಸ್ ಲೈಕ್ 50 ಮೆಂಬರ್ಸ್ ಅಲ್ವಾ. ಸೊ 50 ಜನ ಏನಾದರೂ ಒಂದು ರಿಕ್ವೆಸ್ಟ್ ಲೆಟ್ರನ್ನು ತಗೊಂಡು ಬಂದು ಸ್ಪೀಕರ್, ಅಕಸ್ಮಾತ್ ಲೋಕಸಭೆ ಇದ್ದರೆ ಸ್ಪೀಕರ್ಗೆ ತಂದು ಕೊಡ್ತಾರೆ. ಏನಂತಂದರೆ ನಾವು ಎಮರ್ಜೆನ್ಸಿನ ಸ್ಟಾಪ್ ಮಾಡಬೇಕು ಅಂತ ಹೇಳಿ. ಅಕಸ್ಮಾತು ಸ್ಪೀಕರ್ ಇರಲಿಲ್ಲ ಅಂತಂದರೆ ಅದನ್ನು ತಗೊಂಡೋಗಿ ಪ್ರೆಸಿಡೆಂಟ್ ಕೈಲಿ ಇಡ್ತಾರೆ, ಆಗುತ್ತಾ. ಸೊ ಆ ಟೈಮಲ್ಲಿ ಒಂದು 14 ದಿನದ ಒಂದು ಸ್ಪೆಷಲ್ ಮೀಟಿಂಗ್ ಆಗುತ್ತೆ. 14 ದಿನದವರೆಗೂ ಡಿಸ್ಕಸ್ ಮಾಡ್ತಾರೆ. 14 ದಿನದಲ್ಲಿ ಅಕಸ್ಮಾತ್ ಎಮರ್ಜೆನ್ಸಿ ನಾವು ಕಂಟಿನ್ಯೂ ಮಾಡಬೇಕು ಅಂತಂದರೆ ಅದು ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗಬಾರ್ದು ಅಂತಂದರೆ ಆ ಒಂದು ರೆಸೊಲ್ಯೂಷನ್ಗೆ ಎಲ್ಲರೂ ಕೂಡ ವೋಟ್ ಮಾಡಿ ಅದನ್ನು ಪಾಸ್ ಮಾಡಿ ಪ್ರೆಸಿಡೆಂಟ್ ಕೊಡ್ತಾರೆ. ಪ್ರೆಸಿಡೆಂಟ್ ಅವರು ಅದನ್ನು ಇಸ್ಕೊಂಡು ಈ ಒಂದು ಎಮರ್ಜೆನ್ಸಿನ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಅಪ್ರೂವಿಂಗ್ ಆ್ಯಂಡ್ ಅಪ್ರೂವಿಂಗ್ ಆ್ಯನ್ ಎಮರ್ಜೆನ್ಸಿ. ನೋಡಿ, ಅಕಸ್ಮಾತ್ತು ಈ ಒಂದು ಎಮರ್ಜೆನ್ಸಿನ ಸ್ಟಾಪ್ ಮಾಡಬೇಕು, ಎಮರ್ಜೆನ್ಸಿನ ಡಿಸಪ್ರೂವ್ ಮಾಡಬೇಕು ಅಂತಂದಾಗ ಯಾರು ವೋಟ್ ಮಾಡ್ತಾರೆ, ಬರೀ ಲೋಕಸಭಾ ಮಾತ್ರ ವೋಟ್ ಮಾಡುತ್ತೆ. ಅಕಸ್ಮಾತು ಎಮರ್ಜೆನ್ಸಿನ ಅಪ್ರೂವ್ ಮಾಡಿ ಕಂಟಿನ್ಯೂ ಮಾಡೋದಕ್ಕೆ ಯಾರ ಒಂದು ವೋಟಿಂಗ್ ಬೇಕು ಹೇಳಿ, ಅಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಎರಡರ ಒಂದು ವೋಟಿಂಗ್ ಬೇಕು, ಆಯಿತಾ. ಸೊ ಇಲ್ಲಿ ಡಿಸಪ್ರೂವ್ ಮಾಡೋದಕ್ಕೆ ಸಿಂಪಲ್ ಮೆಜಾರಿಟಿ ಇದ್ದರೆ ಸಾಕು, ಅದೇ ಅಪ್ರೂವ್ ಮಾಡೋದಕ್ಕೆ ಸ್ಪೆಷಲ್ ಮೆಜಾರಿಟಿ ಬೇಕು, ಆಯಿತಾ. ಇನ್ನು ಸಿಂಪಲ್ ವರ್ಡ್ಸ್ ಕೊಟ್ಟಿದ್ದೀನಿ, ನೀವು ಓದ್ಕೊಳ್ಳಿ. ನೆಕ್ಸ್ಟ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಆ್ಯಸ್ ಎ ವೈಡ್ ರೇಂಜಿಂಗ್ ಎಫೆಕ್ಟ್ ಹೇಳೋದಾದ್ರೆ ನಿಮ್ಮ ಸೆಂಟರ್ ಸ್ಟೇಟ್ ರಿಲೇಷನ್ ತುಂಬ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೆಂಟರ್ಗೆ ಮತ್ತು ಸ್ಟೇಟ್ಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು, ಇಟ್ ಎಫೆಕ್ಟ್ ದ ಲೈಫ್ ಆಫ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್. ನೆಕ್ಸ್ಟ್, ಇಟ್ ಎಫೆಕ್ಟ್ ದ ಫಂಡಮೆಂಟಲ್ ರೈಟ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ ಈಗ. ಸೊ ಮೊದಲನೇದು ಎಫೆಕ್ಟ್ ಆನ್ ಸೆಂಟರ್ ಮತ್ತು ಸ್ಟೇಟ್ ರಿಲೇಷನಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ಡ್ಯೂರಿಂಗ್ ಅ ನ್ಯಾಷನಲ್ ಎಮರ್ಜೆನ್ಸಿ ದ ಬ್ಯಾಲೆನ್ಸ್ ಆಫ್ ಪವರ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಚೇಂಜಸ್ ಡ್ರಾಸ್ಟಿಕಲಿ. ದಿಸ್ ಕ್ಯಾನ್ ಅಂಡರ್ಸ್ಟುಡ್ ಅಂಡರ್ 3 areas. ಹೇಳಿದ್ರೆ ಎಕ್ಸಿಕ್ಯೂಟಿವ್ ಎಫೆಕ್ಟ್ ಏನಾಗುತ್ತೆ ಅಂತಂದರೆ, ನಾರ್ಮಲಿ ದ ಸೆಂಟರ್ ಕ್ಯಾನ್ ಗಿವ್ ಡೈರೆಕ್ಷನ್ ಟು ಸ್ಟೇಟ್ ಓನ್ಲಿ ಆನ್ ಅ ಸ್ಪೆಸಿಫಿಕ್ ಮ್ಯಾಟರ್. ನೋಡಿ, ಕಂಪ್ಲೀಟಾಗಿ ಎಲ್ಲ ಸ್ಟೇಟ್ಗಳು ಕೂಡ ಸೆಂಟರ್ ಅಂಡರ್ಲೇ ಬಂದ್ಬಿಡುತ್ತೆ. ಎಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಕೂಡ ನಿಮ್ಮ ಪಾರ್ಲಿಮೆಂಟ್ ಅಂಡರ್ಲೇ ಬರುತ್ತೆ.
ಅಷ್ಟೇ, ಇನ್ನೇನಿಲ್ಲ. ಎಕ್ಸಿಕ್ಯೂಟಿವ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಸೆಂಟರ್ ಕ್ಯಾನ್ ಗಿವ್ ದ ಡೈರೆಕ್ಷನ್ ಟು ಸ್ಟೇಟ್ಸ್ ಓನ್ಲಿ ಆನ್ ಅ ಸ್ಪೆಸಿಫಿಕ್ ಮ್ಯಾಟರ್ಸ್. ಡ್ಯೂರಿಂಗ್ ಆನ್ ಎಮರ್ಜೆನ್ಸಿ ದ ಸೆಂಟರ್ ಕ್ಯಾನ್ ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಅ ಸ್ಟೇಟ್ ಆನ್ ಎನಿ ಮ್ಯಾಟರ್. ನೋಡಿ, ಎಲ್ಲ ಯೂನಿಯನ್ ಗೌರ್ಮೆಂಟ್ಲೇ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಏನೂ ಇಲ್ಲ ಇಲ್ಲಿ, ಆಯಿತಾ. ಸ್ಟೇಟ್ ಗೌರ್ಮೆಂಟ್ ಅಂದರೆ ಸ್ಟೇಟ್ ಎಕ್ಸಿಕ್ಯೂಟಿವ್ಗಳು ಏನಿರುತ್ತೆ ಅವೆಲ್ಲ ಸೆಂಟರ್ ಎಕ್ಸಿಕ್ಯೂಟಿವ್ ಹೊರಟೋಗುತ್ತೆ, ಆಯಿತಾ. ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಬಂದುಬಿಡುತ್ತೆ, ಎಲ್ಲ ಲೆಜಿಸ್ಲೇಚರ್ ಕೂಡ ನಿಮ್ಮ ಪಾರ್ಲಿಮೆಂಟ್ ಅಂಡರಲ್ಲಿ ಬಂದುಬಿಡುತ್ತೆ, ಅಷ್ಟೇ, ಇನ್ನೇನಿಲ್ಲ ಇಲ್ಲಿ, ಆಯಿತಾ. ನೆಕ್ಸ್ಟು, ವೈಲ್ ದ ಸ್ಟೇಟ್ ಗೌರ್ಮೆಂಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ನೋಡಿ, ಅಂದರೆ ಅಕಸ್ಮಾತ್ ಇದು ಅಂಡರ್ಲಿ ಬರ್ತಾ ಇದೆ ಅಂದರೆ, ಈಗ ನಾನು ಹೇಳಿದೆ, ಈಗ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಎಲ್ಲ ನಿಮ್ಮ ಪಾರ್ಲಿಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ ಮಟ್ಟಿಗೆ ಅದು ಏನದು ಅಬಾಲಿಷ್ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ ಅಂತಲ್ಲ, ಅವೆಲ್ಲ ಇರುತ್ತೆ, ಬಟ್ ಇವರ ಅಂಡರ್ಲಿ ಇರುತ್ತೆ. ಏನೇ ಲಾ ಮಾಡಬೇಕು ಅಂದರೆ ಇವ್ರು ಮಾಡ್ತಾರೆ, ಇವರ ಒಂದು ಅವಶ್ಯಕತೆ ಇರೋದಿಲ್ಲ, ಅಷ್ಟೇ. ಇವ್ರೊಂಥರ ಅಂದರೆ ಇವ್ರನ್ನೆಲ್ಲನೂ ಒಂಥರ ಆಟಕ್ಕೆ ಬಿಟ್ಟಿರ್ತಾರೆ, ಆಟದ ಮೈದಾನದಲ್ಲಿ ಬಿಟ್ಟಿರ್ತಾರೆ, ಆಟ ಆಡ್ಕೊಳ್ರಪ್ಪ ಅಂತ, ಸರಿನಾ. ಅವ್ರನ್ನ ಎಮರ್ಜೆನ್ಸಿಯಿಂದ ಕೂಗಿದಾಗ ಅವ್ರನ್ನೆಲ್ಲ ಕರ್ಕೊಬಂದು ಪಕ್ಕಕ್ಕೆ ಇಟ್ಕೋತಾರೆ ಸ್ಟೇಟ್ ಗೌರ್ಮೆಂಟು ಮತ್ತು ಪಾರ್ಲಿಮೆಂಟು ಮುಂದೆ ಇಟ್ಕೊಂಡು ಎಲ್ಲ ಆಟನೂ ಇವರೇ ಆಡ್ತಾರೆ ಆಗ, ಅಷ್ಟೇ, ಇನ್ನೇನಿಲ್ಲ. ವೈ ದ ಸ್ಟೇಟ್ ಗೌರ್ಮೆಂಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ದೇ ಬಾಟ್ ಅಂಡರ್ ದ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ಸೆಂಟರ್, ಅಷ್ಟೇ, ಏನಿಲ್ಲ. ಇದು ಕೂಡ ಲೆಜಿಸ್ಲೇಟಿವ್ ಕೂಡ ಹಾಗೆ ಸೇಮು. ಅಂಡರ್ ದ ನಾರ್ಮಲ್ ಕಂಡೀಷನ್ ಸ್ಟೇಟ್ ಮೇಕ್ ಲಾಸ್ ಆನ್ ಅ ಸಬ್ಜೆಕ್ಟ್ ಲಿಸ್ಟೆಡ್ ಆ್ಯಂಡ್ ಸ್ಟೇಟ್ ಲಿಸ್ಟ್. ಹೌದಲ್ವಾ, ಸ್ಟೇಟ್ಗಳು ಸ್ಟೇಟ್ ಲಿಸ್ಟಲ್ಲಿ ಏನೇನಿದೆ ಪ್ರಾವಿಷನ್ಸು ಅದ್ರ ಮೇಲೆ ಇವರು ಲಾಗಳನ್ನ ಮಾಡ್ತಾರೆ. ಅದೇ ಎಮರ್ಜೆನ್ಸಿ ಟೈಮಲ್ಲಿ ದ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ಅ ಸ್ಟೇಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್. ಎಮರ್ಜೆನ್ಸಿ ಬಂದಾಗ, ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಆ್ಯಕ್ಚುಲಿಗೆ ಸ್ಟೇಟ್ಗಳು ಏನು ಲಾ ಮಾಡ್ತಾಯಿದ್ರು ಸ್ಟೇಟ್ ಲಿಸ್ಟ್ ಮೇಲೆ ಅದನ್ನೆಲ್ಲ ಪಾರ್ಲಿಮೆಂಟೇ ಮಾಡುತ್ತೆ. ಸೊ ನೆಕ್ಸ್ಟು, ದ ಸ್ಟೇಟ್ ಲೆಜಿಸ್ಲೇಚರ್ ಆರ್ ನಾಟ್ ಸಸ್ಪೆಂಡೆಡ್ ಬಟ್ ದರ್ ಪವರ್ಸ್ ಆರ್ ಓವರ್ ರಿಡನ್ ಬೈ ದ ಪಾರ್ಲಿಮೆಂಟ್. ನೋಡಿ, ಅವ್ರ ಪವರ್ ಆಗಿರಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಯಾವುದು ಕೂಡ ಕ್ಯಾನ್ಸಲ್ ಆಗೋಲ್ಲ ಇಲ್ಲಿ, ಎಲ್ಲ ಕೂಡ ಹಾಗೇ ಇರುತ್ತೆ, ಯಾವುದು ಕೂಡ ಸಸ್ಪೆಂಡ್ ಆಗೋದಿಲ್ಲ. ಬಟ್ ಏನು ಅಂತಂದರೆ ಎಲ್ಲ ಕೂಡ ಪಾರ್ಲಿಮೆಂಟ್ ಅಂಡರ್ಲಿ ಇರ್ತದೆ ಅಷ್ಟೇ. ಆಫ್ಟರ್ ಎಮರ್ಜೆನ್ಸಿ ಎಂಡ್ಸ್ ದ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್ ಆನ್ ದ ಸ್ಟೇಟ್ ಸಬ್ಜೆಕ್ಟ್ ರಿಮೈನ್ ವ್ಯಾಲಿಡ್ ಫಾರ್ 6 more months. ನೋಡಿ, ಅಕಸ್ಮಾತ್ ಎಮರ್ಜೆನ್ಸಿ ಸ್ಟಾರ್ಟ್ ಆಗಿ ಏನೋ ಒಂದು ಸ್ಟೇಟ್ಗಳ ಮೇಲೆ ಒಂದು ಲಾಗಳನ್ನ ಮಾಡ್ತಾರೆ, ಅಕಸ್ಮಾತ್ ಎಮರ್ಜೆನ್ಸಿ ಎಂಡ್ ಆಯಿತು ಅಂತ ತಿಳ್ಕೊಳ್ಳಿ, ಎಮರ್ಜೆನ್ಸಿ ಎಂಡ್ ಆದಮೇಲೆ ಅವರು ಸ್ಟೇಟ್ಗಳಿಗೆ ಮಾಡಿದಂಥ ಒಂದು ಹೊಸ ಲಾಗಳು ಏನು ತಂದಿರ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ, ಆ ಲಾಗಳು ಎಕ್ಸ್ಟ್ರಾ 6 months ಕಂಡು ಕಂಟಿನ್ಯೂ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು, ದ ಪ್ರೆಸಿಡೆಂಟ್ ಕ್ಯಾನ್ ಆಲ್ಸೋ ಇಶ್ಯೂ ಆರ್ಡಿನೆನ್ಸ್ ಆನ್ ಸ್ಟೇಟ್ ಸಬ್ಜೆಕ್ಟ್ ಇಫ್ ಪಾರ್ಲಿಮೆಂಟ್ ನಾಟ್ ಇನ್ ಸೆಷನ್. ಅಕಸ್ಮಾತು ನೋಡಿ, ಪಾರ್ಲಿಮೆಂಟು ಇಲ್ಲ ಅಂತ ತಿಳ್ಕೊಳ್ಳಿ, ಸ್ಟೇಟ್ ಲಿಸ್ಟ್ ಮೇಲೆ ಅಥವಾ ಸ್ಟೇಟ್ಗಳ ಮೇಲೆ ಏನೋ ಒಂದು ಲಾಗಳನ್ನ ಮಾಡಬೇಕಾಗಿರುತ್ತೆ, ಆ ಟೈಮಲ್ಲಿ ಪಾರ್ಲಿಮೆಂಟ್ ಅಂಡರ್ಲಿ ಇರಬೇಕಾಗಿತ್ತು ಎಲ್ಲ ಸ್ಟೇಟ್ ಲೆಜಿಸ್ಲೇಚರ್ಗಳು. ಆ ಟೈಮಲ್ಲಿ ಪಾರ್ಲಿಮೆಂಟು ಇರಲಿಲ್ಲ ಅಂತ ತಿಳ್ಕೊಳ್ಳಿ ಸೆಷನಲ್ಲಿ. ಸೊ ಆ ಟೈಮಲ್ಲಿ ಇವರು ನಮ್ಮ ಪ್ರೆಸಿಡೆಂಟ್ ಅವರು ಲಾಗಳನ್ನ ಮಾಡ್ತಾರೆ, ಅಂದರೆ ಆರ್ಡಿನೆನ್ಸ್ಗಳನ್ನ ಇಶ್ಯೂ ಮಾಡ್ತಾರೆ. ನೆಕ್ಸ್ಟು, 42nd ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ದೀಸ್ ಚೇಂಜಸ್ ಅಪ್ಲೈ ನ್ಯಾಷನಲ್ ವೈಡ್, ನಾಟ್ ಜಸ್ಟ್ ಸ್ಟೇಟ್ ಇಂಡೈರೆಕ್ಟ್ಲಿ ಅಫೆಕ್ಟೆಡ್ ಬೈ ದ ಎಮರ್ಜೆನ್ಸಿ. ಓಕೆ, ಸೊ ಈ ಥರ ಒಂದಷ್ಟು ಪ್ರಾವಿಷನ್ಸ್ಗಳು ಎಲ್ಲ ಸ್ಟೇಟ್ಗೂ ಆಗುತ್ತೆ, ಅಂದರೆ ನೇಷನ್ ವೈಡು ಕಂಪ್ಲೀಟ್ ಇಂಡಿಯಾಗೆ ಕವರ್ ಆಗುತ್ತೆ, ಪರ್ಟಿಕ್ಯುಲರಾಗಿ ಒಂದೇ ಸ್ಟೇಟ್ಗೆ ಅಂತಿಲ್ಲ. ನೆಕ್ಸ್ಟು, ಫಿನಾನ್ಷಿಯಲ್ ಎಫೆಕ್ಟ್ ಹೇಳೋದಾದರೆ ದ ಪ್ರೆಸಿಡೆಂಟ್ ಕ್ಯಾನ್ ಚೇಂಜ್ ಹೌ ಮನಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟು. ಸೊ ಈಗ ಹೇಳಿದ್ನಲ್ಲ, ಬಡ್ಜೆಟು ಆಗಬೇಕಾದ್ರೆ ಮನಿ ಎಲ್ಲ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು, ಟ್ಯಾಕ್ಸ್ಗಳೆಲ್ಲ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನೋದೆಲ್ಲ ಕೂಡ ಪ್ರೆಸಿಡೆಂಟ್ ಅವರು ಚೇಂಜ್ ಮಾಡ್ತಾರೆ. ಸೊ ನೆಕ್ಸ್ಟು, ದಿಸ್ ಮೀನ್ಸ್ ದ ಪ್ರೆಸಿಡೆಂಟ್ ಕ್ಯಾನ್ ರೆಡ್ಯೂಸ್ ಆರ್ ಸ್ಟಾಪ್ ದ ಫಿನಾನ್ಷಿಯಲ್ ಟ್ರಾನ್ಸ್ಫರ್ಸ್ ಟು ಸ್ಟೇಟ್ಸ್, ಆಯಿತಾ. ನೆಕ್ಸ್ಟು, ದೀಸ್ ಚೇಂಜಸ್ ಕಂಟಿನ್ಯೂ ಅಂಟಿಲ್ ದ ಎಂಡ್ ಆಫ್ ದ ಫಿನಾನ್ಷಿಯಲ್ ಇಯರ್ ಇನ್ ವಿಚ್ ದ ಎಮರ್ಜೆನ್ಸಿ ಎಂಡ್ಸ್, ಆಯಿತಾ. ಸೊ ಇದು ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಎಂಡ್ ಆಫ್ ಅ ಫಿನಾನ್ಷಿಯಲ್ ಇಯರ್ ಅಂತ ಹೇಳಿದ್ರೆ ನಿಮ್ಮ ಎಮರ್ಜೆನ್ಸಿ ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ಇದು ಕಂಪ್ಲೀಟು ಪ್ರೆಸಿಡೆಂಟ್ ಅಂಡರ್ ಇರ್ತದೆ. ನೆಕ್ಸ್ಟು, ಸಚ್ ಫಿನಾನ್ಷಿಯಲ್ ಡಿಸಿಷನ್ ಮಸ್ಟ್ ಬಿ ಪ್ರೆಸೆಂಟೆಡ್ ಟು ಬೋತ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್. ಸೊ ಈ ಥರ ಒಂದಷ್ಟು ಒಂದಷ್ಟು ಡಿಸಿಷನ್ಗಳು ಏನು ಪ್ರೆಸಿಡೆಂಟ್ ತೊಗೊಂಡಿರ್ತಾರೆ, ಆ ಒಂದಷ್ಟು ಡಿಸಿಷನ್ಗಳನ್ನ ಇವರು ಅಂದರೆ ಪ್ರೆಸಿಡೆಂಟ್ ಅವರು ತೊಗೊಂಡು ಬಂದು ಹೌಸ್ ಮುಂದೆ ಇಡಬೇಕು, ಅಂದರೆ ಹೌಸ್ ಆಫ್ ಪಾರ್ಲಿಮೆಂಟ್ ಮುಂದೆ ಇಡಬೇಕು. ನೋಡಿ, ನೀವು ಇಲ್ದಿರೋ ಟೈಮಲ್ಲಿ ನಾನು ಒಂದಷ್ಟು ನಾನು ಲಾಗಳನ್ನ ಮಾಡಿದೆ ನೋಡ್ರಪ್ಪ ಅಂತ ಅಂದ್ಬಿಟ್ಟು ಇಡಬೇಕು ಅಷ್ಟೇ, ಅಲ್ಲಿ ಅದ್ರ ಬಗ್ಗೆ ಏನಿಲ್ಲ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟು, ಎಫೆಕ್ಟ್ಸ್ ಆನ್ ದ ಲೈಫ್ ಆಫ್ ದ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್. ನಾರ್ಮಲಿ ಲೋಕಸಭಾ ಟರ್ಮ್ ಏನಿದೆ ಎಷ್ಟಿದೆ, 5 ವರ್ಷ. ಎಮರ್ಜೆನ್ಸಿ ಟೈಮಲ್ಲಿ ಏನಾಗುತ್ತೆ, ಪಾರ್ಲಿಮೆಂಟ್ ಕ್ಯಾನ್ ಎಕ್ಸ್ಟೆಂಡ್ ದ ಟರ್ಮ್ ಆಫ್ ಲೋಕಸಭಾ ಬೈ 1 year ಅಟ್ ಅ ಟೈಮ್. ನೋಡಿ, ಎಮರ್ಜೆನ್ಸಿ ಅನ್ನೋದು 6 ತಿಂಗಳು, ಬರೀ ಎಮರ್ಜೆನ್ಸಿ ಅಂತಂದಾಗ ಎಮರ್ಜೆನ್ಸಿ 6 ತಿಂಗಳ ಗಂಟೆ ಇದಾಗುತ್ತೆ, ಅಂದರೆ ಕಂಟಿನ್ಯೂ ಆಗುತ್ತೆ. 6 ತಿಂಗಳಿಗೊಂದ್ಸತಿ ಇವರು ಸೇರಬೇಕು, ಅಪ್ರೂವ್ ಮಾಡಬೇಕು, ಅದು ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ, ಅಪ್ರೂವ್ ಮಾಡಿದ್ರೆ ಮಾತ್ರ. ಈ ಒಂದು ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಕಥೆ ಏನಾಯಿತು ಹಂಗಾದ್ರೆ, ಲೋಕಸಭಾದು ಅಕಸ್ಮಾತ್ ಎಮರ್ಜೆನ್ಸಿ ಹೊರಡಿಸಿದಾಗ ಲೋಕಸಭಾ 1 yearಗಂದ ಟರ್ಮ್ನ ಎಕ್ಸ್ಟೆಂಡ್ ಮಾಡಬಹುದು. ನೋಡಿ, ಹೇಳ್ತಾ ಇದ್ದೀನಿ ಸತಿ, ಅಕಸ್ಮಾತ್ ಎಮರ್ಜೆನ್ಸಿ ಆದಾಗ ಲೋಕಸಭಾದ ಏನು ಟರ್ಮ್ ಇರುತ್ತೆ ಆ ಟರ್ಮು
1 ವರ್ಷಕ್ಕಂಟ ಎಕ್ಸ್ಟೆಂಡ್ ಮಾಡಬಹುದು. ನಾರ್ಮಲಾಗಿ 5 ವರ್ಷ ಇರುತ್ತೆ, ಅದನ್ನು 6 ವರ್ಷಕ್ಕಂಟ ತಳ್ಬೋದು, ಎಕ್ಸ್ಟ್ರಾ 1 ಇಯರು. ಮತ್ತು ಅಕಸ್ಮಾತ್ ಎಮರ್ಜೆನ್ಸಿ ಆ ಟೈಮಲ್ಲಿ ಸ್ಟಾಪ್ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಎಮರ್ಜೆನ್ಸಿ ಅಕಸ್ಮಾತ್ ಸ್ಟಾಪ್ ಆಗಲಿಲ್ಲ ಅಂದರೆ ಮತ್ತೆ ಎಕ್ಸ್ಟ್ರಾ ಇನ್ನೊಂದು ವರ್ಷ, ಅಂದರೆ 2 ವರ್ಷ ಎಕ್ಸ್ಟ್ರಾ, 5 ವರ್ಷ ಪ್ಲಸ್ ಇನ್ನೊಂದು ಒಟ್ಟು 7 ವರ್ಷಕ್ಕಂಟ ಎಕ್ಸ್ಟೆಂಡ್ ಮಾಡ್ಬೋದು. ನೋಡಿ ಇಲ್ಲೇ ಇದೆ, ಹೌಎವರ್ ಒನ್ಸ್ ಎಮರ್ಜೆನ್ಸಿ ಎಂಡ್ಸ್ ದ ಲೋಕಸಭಾ ಟರ್ಮ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಫಾರ್ 6 more months. ನೋಡಿ ಅಕಸ್ಮಾತು ಎಮರ್ಜೆನ್ಸಿ ಎಂಡ್ ಆದರೂ ಕೂಡ 6 ತಿಂಗಳ ಗಂಟೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಅಂದರೆ ಲೋಕಸಭಾದ ಲೈಫ್ ಏನಿದೆ ಅದನ್ನು 6 ತಿಂಗಳ ಗಂಟೆ ಎಕ್ಸ್ಟ್ರಾ 6 ತಿಂಗಳ ಗಂಟೆ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮ 5th ಲೋಕಸಭೆ ಏನಿತ್ತು 1971ರಿಂದ 77 ಟೈಮಲ್ಲಿ, ಸೊ ಯಾವಾಗ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದ್ಬಿಟ್ಟು ಅಕ್ಕ ಏನು ಕರೆದಿದ್ಲು, ಸೊ ಆ ಟೈಮಲ್ಲಿ 2 ವರ್ಷ ಎಕ್ಸ್ಟೆಂಡ್ ಮಾಡಿದ್ರಂತೆ. ಲೋಕಸಭಾ ಲೈಫು 1971ರಿಂದ 75 ಮುಗಿಬೇಕಾಗಿತ್ತು, ಬಟ್ ಅದನ್ನು 2 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅದೇ ರೀತಿ ನಿಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನೂ ಕೂಡ 1 ಇಯರ್ ಗಂಟೆ ಎಕ್ಸ್ಟೆಂಡ್ ಮಾಡ್ಬೋದು. ನೆಕ್ಸ್ಟು ಬಟ್ ಲೈಕ್ ದ ಲೋಕಸಭಾ ದ ಎಕ್ಸ್ಟೆನ್ಷನ್ ಕಾಂಟ್ ಗೋ ಬಿಯಾಂಡ್ 6 months ಆಫ್ಟರ್ ದ ಎಮರ್ಜೆನ್ಸಿ ಎಂಡ್ಸ್. ನೋಡಿ ಬಟ್ ಲೈಕ್ ದ ಲೋಕಸಭಾ ಥರನೇ ಇಲ್ಲೂ ಕೂಡ ಅಕಸ್ಮಾತ್ ಎಮರ್ಜೆನ್ಸಿ ಎಂಡ್ ಆದರೂ ಕೂಡ ಆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿದು ಏನೋ ಒಂದು ಪೀರಿಯಡ್ ಇರುತ್ತೆ, ಅದನ್ನು 6 monthsಗಿಂತ ಜಾಸ್ತಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಇಸ್ ಲೈಕ್ ಲೋಕಸಭೆಯಲ್ಲಿ ಹೇಗಿತ್ತು ಹಾಗೆ ಸೇಮು ಲೆಜಿಸ್ಲೇಟಿವ್ ಅಸೆಂಬ್ಲಿ. ಈಗ ಫಂಡಮೆಂಟಲ್ ರೈಟ್ಸ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಾದರೆ ಆರ್ಟಿಕಲ್ 358 ಮತ್ತು ಆರ್ಟಿಕಲ್ 359 ಏನು ಹೇಳುತ್ತೆ ಅದರ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ್ದೀನಿ, ತಲೆ ಕೆಡ್ಸ್ಕೊಬೇಡಿ, ಕೊಟ್ಟಿದ್ದೀನಿ. ನಿಮ್ಮ ಆರ್ಟಿಕಲ್ 358 ಅಂದ್ರೇನು, ಅದೆಲ್ಲ ಆರ್ಟಿಕಲ್ 359 ಅಂದ್ರೇನು, ಅದ್ರ ಬಗ್ಗೆ ಮತ್ತು ಡೆಫಿನೇಷನ್ ಇದೆ ಅಲ್ವಾ ಇಲ್ಲಿ, ಅದು ಕೂಡ ಕೊಟ್ಟಿದ್ದೀನಿ. ಸಸ್ಪೆಂಡ್ ಆಗೋದ್ರ ಬಗ್ಗೆ ನಿಮಗೆ ಓದ್ಕೊಳ್ಳಿ ನೀವು ಅದನ್ನು, ಆಯಿತಾ. ಸೊ ನಾನು ಅದನ್ನು ಹೇಳಲ್ಲ ಏನು ಅಂತ, ಸಿಂಪಲಾಗಿ ಹೇಳ್ಬಿಡ್ತೀನಿ ಏನು ಅಂತಂದರೆ ಅಷ್ಟೇ, ಏನಿಲ್ಲ, ಅಲ್ಲಿಗೆ ಮುಗಿತದೆ ಇದು. ಈಗಾಗಲೇ 1 hour ಆಯಿತು, ನನಗೂ ಗಂಟ್ಲು ಕಟ್ಕತ್ತು, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 13 ಅಂತ ಹೇಳೋದಾದರೆ ಇಲ್ಲಿದೆ ಅದು ಫಸ್ಟು. ನಿಮ್ಮ ಆರ್ಟಿಕಲ್ 358 ಏನು ಹೇಳುತ್ತೆ ಅಂತಂದರೆ, ಆರ್ಟಿಕಲ್ 358 ಏನು ಹೇಳುತ್ತೆ ಅಂತಂದರೆ ಹೇಳ್ತೀನಿ. ಆರ್ಟಿಕಲ್ 358 ಸಸ್ಪೆನ್ಷನ್ ಆಫ್ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 19 ಡ್ಯೂರಿಂಗ್ ಎಮರ್ಜೆನ್ಸಿ. ಇದು ನಿಮ್ಮ ಆರ್ಟಿಕಲ್ 358 ಹೇಳ್ತದೆ. ಆ್ಯಕ್ಚುಲಿ ಏನು ಹೇಳ್ತದೆ ಅಂತಂದರೆ, ವೆನ್ ನ್ಯಾಷನಲ್ ಎಮರ್ಜೆನ್ಸಿ ಇಸ್ ಡಿಕ್ಲೇರ್ಡ್ the 6 fundamental rights under Article 19 is automatically suspended. ಏನಪ್ಪ ಆರ್ಟಿಕಲ್ 19 ಅಂತಂದರೆ, ಲೈಕ್ ಫ್ರೀಡಮ್ ಇದೆ, ಫ್ರೀಡಮ್ ಆಫ್ ಸ್ಪೀಚು, ಅಸೆಂಬ್ಲಿ ಮೂಮೆಂಟ್ ಅಂದ್ಬಿಟ್ಟು ಏನೋ ಒಂದಷ್ಟು 6 ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಆಯಿತಾ. ಸೊ ಆ ಒಂದು ಆರ್ಟಿಕಲ್ 19 ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತಂತೆ, ಆಯಿತಾ. ಸೊ ನೋ ಸಪ್ರೇಟ್ ಆರ್ಡರ್. ಅಕಸ್ಮಾತ್ ಈ ಒಂದು ಸಸ್ಪೆಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಆರ್ಡರ್ನ, ಅಂದರೆ ಗೌರ್ಮೆಂಟು ನೋಡ್ರಪ್ಪ ನಾವು ಈ ಥರ ಆರ್ಟಿಕಲ್ 19ನ ನಾವು ಏನು ಮಾಡ್ತಾಯಿದ್ದೀವಿ, ಸಸ್ಪೆಂಡ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಏನೋ ಒಂದು ರಿಟರ್ನ್ ಡಾಕ್ಯುಮೆಂಟೇಷನ್ ಅಥವಾ ರಿಟರ್ನ್ ಏನು ಬೇಕಾಗಿಲ್ಲ. ಅಕಸ್ಮಾತ್ ಎಮರ್ಜೆನ್ಸಿ ಬಂದ ತಕ್ಷಣ ಯಾವುದಾದ್ರು ಒಂದು ಆರ್ಟಿಕಲ್ ಆಟೋಮೆಟಿಕಲಿ ಸಸ್ಪೆಂಡ್ ಆಗೋದು ಯಾವುದು ಅಂತಂದರೆ ನಿಮ್ಮ ಆರ್ಟಿಕಲ್ 19 ಆಗಿರುತ್ತೆ. ನೆಕ್ಸ್ಟು ಗೌರ್ಮೆಂಟ್ ಕ್ಯಾನ್ ಮೇಕ್ ಲಾಸ್ ಆ್ಯಂಡ್ ಟೇಕ್ ಆ್ಯಕ್ಷನ್ ದಟ್ ಸ್ಟ್ರಿಕ್ಟರ್ ಆರ್ ರಿಮೂವ್ ದೀಸ್ ರೈಟ್ಸ್ ವಿತೌಟ್ ಬೀಂಗ್ ಚಾಲೆಂಜ್ ಇನ್ ಕೋರ್ಟ್. ಅಕಸ್ಮಾತು ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಏನಾದ್ರು ಕರೆದಾಗ ಅಕಸ್ಮಾತ್ ಇವರು ಲಾ ಮಾಡ್ತಾರಲ್ಲ, ಗೌರ್ಮೆಂಟ್ಗಳು ಏನು ಲಾ ಮಾಡ್ತಾರೆ, ಆ ಲಾಯಿಂದ ನಿಮ್ಮ ಒಂದು ಆರ್ಟಿಕಲ್ 19 ಅಫೆಕ್ಟ್ ಆದರೂ ಕೂಡ ನೀವು ಯಾವುದೇ ಕೋರ್ಟ್ನ ಮೊರೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಆಟೋಮೆಟಿಕಲಿ ಸಸ್ಪೆಂಡ್ ಆಗಿರುತ್ತೆ, ಆಯಿತಾ. ಸೊ ಆಟೋಮೆಟಿಕಲಿ ಸಸ್ಪೆಂಡ್ ಆಗಿರೋದ್ರಿಂದ ನೀವು ನನ್ನ ಒಂದು ಫ್ರೀಡಮ್ ಆಫ್ ಸ್ಪೀಚು ಎಮರ್ಜೆನ್ಸಿ ಟೈಮಲ್ಲಿ ನನಗೆ ಫಂಡಮೆಂಟಲ್ ರೈಟ್ ಅಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಕೋರ್ಟ್ ಮೊರೆ ಹೋದರೆ ಬುಂಡೆ ಸೇರಿಸಾಕ್ತಾರೆ. ಹೋಗ್ಬಿಟ್ಟು ನೀನು ಆರ್ಟಿಕಲ್ 358 ಓದ್ಕೊಂಡು ಬಪ್ಪ ಅಂತ ಕಳಿಸ್ತಾರೆ ನಿಮಗೆ, ಸರ್ ಯಾರು, ನಿಮ್ಮ ಜಡ್ಜು, ಆಯಿತಾ. ಸೊ ಹೀಗಾಗಿ ಒಂದು ಸತಿ ಎಮರ್ಜೆನ್ಸಿ ಕೂಗಿದಾಗ ಆರ್ಟಿಕಲ್ 19 ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವ ಆರ್ಟಿಕಲ್ ಹೇಳುತ್ತೆ ಅಂದರೆ ಆರ್ಟಿಕಲ್ 358 ಹೇಳುತ್ತೆ, ಆಯಿತಾ. ಒಂದು ಸತಿ ಅಂದರೆ ಎಮರ್ಜೆನ್ಸಿ ಏನಾದ್ರು ಎಂಡ್ ಆಗುತ್ತಲ್ಲ, ಎಂಡ್ ಆದಾಗ ನಿಮ್ಮ ಆರ್ಟಿಕಲ್ 19 ಆಟೋಮೆಟಿಕಲಿ ಕಮ್ ಬ್ಯಾಕ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಲಾ ಮೇಡ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ದಟ್ ವೈಲೇಟ್ ಆರ್ಟಿಕಲ್ 19 ಬಿಕಮ್ ಇನ್ವ್ಯಾಲಿಡ್, ಆಯಿತಾ. ಇದೆಲ್ಲ ನೀವೇ ಓದ್ಕೊಳ್ಳಿ ಅಂತದೇನಿಲ್ಲ. ನೆಕ್ಸ್ಟು ಹೇಳೋದಾದರೆ ಸಸ್ಪೆನ್ಷನ್ ಆಫ್ ಅದರ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 359. ಈಗ 359 ಏನು ಹೇಳ್ತದಪ್ಪ, ಆರ್ಟಿಕಲ್ 359 ಏನು ಹೇಳ್ತದೆ ಅಂತಂದರೆ, ಸಸ್ಪೆನ್ಷನ್ ಆಫ್ ದ ಎನ್ಫೋರ್ಸ್ಮೆಂಟ್ ಆಫ್ ದ ರೈಟ್ಸ್ ಕನ್ಫರ್ಡ್ ಬೈ ಪಾರ್ಟ್ 3 ಡ್ಯೂರಿಂಗ್ ಎಮರ್ಜೆನ್ಸೀಸ್ ಅಂತಿದೆ. ಅದ್ರ ಬಗ್ಗೆ ಹೇಳ್ತೇನೆ ಈಗ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್, ದ ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ಆ್ಯನ್ ಆರ್ಡರ್ ಟು ಸಸ್ಪೆಂಡ್ ದ ರೈಟ್ ಟು ಅಪ್ರೋಚ್ ದ ಕೋರ್ಟ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಸರ್ಟನ್ ಫಂಡಮೆಂಟಲ್ ರೈಟ್ಸ್.
ಸೊ ಈಗ ನಾನು ಆರ್ಟಿಕಲ್ 358 ಏನು ಹೇಳಿದೆ, 358 ಏನು ಹೇಳಿದೆ, ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ ಅಂತ ಹೇಳಿದೆ. ಬಟ್ ಈ ಒಂದು ಆರ್ಟಿಕಲ್ 359 ಏನು ಹೇಳ್ತಿದೆ ಅಂತಂದರೆ, ಪ್ರೆಸಿಡೆಂಟ್ ಅವರು ಒಂದು ಆರ್ಡರ್ನ ಇಶ್ಯೂ ಮಾಡ್ತಾರೆ. ಅಂದರೆ ನಿಮ್ಮ ಫಂಡಮೆಂಟಲ್ ರೈಟ್ ಎಲ್ಲ ಎಮರ್ಜೆನ್ಸಿ ಇರೋದ್ರಿಂದ, ದೇಶದಲ್ಲಿ ಎಮರ್ಜೆನ್ಸಿ ಇರೋದ್ರಿಂದ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಎಕ್ಸೆಪ್ಟ್ ಆರ್ಟಿಕಲ್ 20 ಆ್ಯಂಡ್ ಆರ್ಟಿಕಲ್ 21 ಇನ್ನು ಮಿಕ್ಕಿದ ಎಲ್ಲ ರೈಟ್ಸ್ ಕೂಡ ನಿಮಗೆ ಸಸ್ಪೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಆರ್ಡರ್ನ ಇಶ್ಯೂ ಮಾಡ್ತಾರೆ. ಆಯಿತಾ? ಸೊ ನೆಕ್ಸ್ಟು, ಈ ಟೈಮಲ್ಲಿ ದ ರೈಟ್ಸ್ ದೆಮ್ಸೆಲ್ವ್ಸ್ ಆರ್ ನಾಟ್ ಸಸ್ಪೆಂಡೆಡ್ ಬಟ್ ಯು ಕಾಂಟ್ ಗೋ ಟು ದ ಕೋರ್ಟ್ ಟು ಎನ್ಫೋರ್ಸ್ ದೆಮ್. ಸೊ ಈ ಟೈಮಲ್ಲಿ ನೀವು ನನ್ನ ಒಂದು ಫಂಡಮೆಂಟಲ್ ರೈಟ್ ಅಫೆಕ್ಟ್ ಆಗಿದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನೀವು ಹೋದರೆ ಬುಂಡೆ ಸೇರ್ಸ್ ಹಾಕ್ತಾರೆ ಅಷ್ಟೇ. ನೆಕ್ಸ್ಟ್ ಇನ್ನೇನಿಲ್ಲ. ನೆಕ್ಸ್ಟು, ಅಪ್ಲೈಸ್ ಓನ್ಲಿ ಟು ದ ರೈಟ್ಸ್ ಮೆನ್ಷನ್ ಇನ್ ದ ಪ್ರೆಸಿಡೆಂಟ್ ಆರ್ಡರ್. ಆಯಿತಾ? ಸೊ ಪ್ರೆಸಿಡೆಂಟ್ ಅವರು ಒಂದು ಆರ್ಡರ್ಲಿ ಏನೇನು ಬರೆದಿರ್ತಾರೋ ಅಷ್ಟು ರೈಟ್ಸ್ಗಳು ಸಸ್ಪೆಂಡ್ ಆಗಿರುತ್ತೆ. ನೆಕ್ಸ್ಟು, ಕ್ಯಾನ್ ಅಪ್ಲೈ ಟು ದ ಎಂಟೈರ್ ಕಂಟ್ರಿ. ಓಕೆ, ದಿಸ್ ಸಸ್ಪೆನ್ಷನ್ ಕ್ಯಾನ್ ಬಿ ಫಾರ್ ದ ಎಂಟೈರ್ ಡ್ಯೂರೇಷನ್ ಆಫ್ ದ ಎಮರ್ಜೆನ್ಸಿ ಆರ್ ಫಾರ್ ಅ ಶಾರ್ಟರ್ ಪೀರಿಯಡ್. ಓಕೆ, ನೆಕ್ಸ್ಟು, ಆಫ್ಟರ್ ಎಂಡ್ಸು ಇಟ್ ಬಿಕಮ್ ಫುಲ್ಲಿ ಎನ್ಫೋರ್ಸಿಬಲ್ ಆಗಿ ಏನು, however any action taken during any suspension cannot be challenged even on the emergency. ಓಕೆ, ಅಲ್ಲಿ ಏನೂ ಇಲ್ಲ. ಅಕಸ್ಮಾತು ಎನಿ ಒಂದು ಆ್ಯಕ್ಷನ್ಗಳು ಏನು ತೊಗೊಂಡಿರ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ, ಈ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಏನು ತೊಗೊಂಡಿರ್ತಾರೆ ಆ್ಯಕ್ಷನ್ಸ್ಗಳನ್ನ, ಆ ಆ್ಯಕ್ಷನ್ ತೊಗೊಂಡ್ರು ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿ ಎಂಡ್ ಆದಮೇಲೆ ನೀವು ಕೋರ್ಟ್ನ ಮೊರೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರೆಸಿಡೆಂಟ್ ಅವರು ಅದನ್ನಾಗಲೇ ಮೊದಲೇ ಸಸ್ಪೆಂಡ್ ಮಾಡಿರ್ತಾರೆ. ಆಯಿತಾ? ನೆಕ್ಸ್ಟು 44th ಅಮೆಂಡ್ಮೆಂಟು 1978 ಏನು ಹೇಳ್ತದೆ, ದ ಪ್ರೆಸಿಡೆಂಟ್ ಕೆನಾಟ್ ಸಸ್ಪೆಂಡ್ ದ ರೈಟ್ ಟು ಗೋ ಕೋರ್ಟ್ ಫಾರ್ ಅ ರೈಟ್ಸ್ ಅಂಡರ್ ಆರ್ಟಿಕಲ್ 20 ಮತ್ತು 21. ಸೊ ನಿಮ್ಮ ಪ್ರೊಟೆಕ್ಷನ್ ಅಗೇನ್ಸ್ಟ್ ಕನ್ವಿಕ್ಷನ್ ಆಫ್ ಅಫೆನ್ಸ್ ಮತ್ತು ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಇದನ್ನು ಯಾವುದೇ ಕಾರಣಕ್ಕೂ ಪ್ರೆಸಿಡೆಂಟ್ ಅವರು ಅದನ್ನು ಸಸ್ಪೆಂಡ್ ಮಾಡೋದಿಲ್ಲ. ಈಗ ಪ್ರೊಟೆಕ್ಷನ್ ಅಗೇನ್ಸ್ಟ್ ಕನ್ವಿಕ್ಷನ್ ಆಫ್ ಫಾರ್ ಅಫೆನ್ಸು, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಸೊ ಇದನ್ನು ನೀವು ಸಸ್ಪೆಂಡ್ ಮಾಡಿಬಿಟ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಕೊಲೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇವೆರಡು ಇದನ್ನು ಮಾಡಿಬಿಟ್ರೆ. ಆಯಿತಾ? ಅಕ್ಕಪಕ್ಕದ ಮನೆಯವರು ಏನೇನು ಕೋಪ ಇರುತ್ತೆ ಅದನ್ನು ತೀರ್ಸ್ಕೊಬಿಡ್ತಾರೆ. ಅದಕ್ಕೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿನ ಯಾವುದೇ ಕಾರಣಕ್ಕೂ ಆರ್ಟಿಕಲ್ 21 ಅವರು ಸಸ್ಪೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಬಿಟ್ಟರೆ ನಿಮ್ಮ ಆರ್ಟಿಕಲ್ 358 ಮತ್ತು ಆರ್ಟಿಕಲ್ 359 ಡಿಫ್ರೆನ್ಸ್ ಇದೆ. ಆಯಿತಾ? ಆರ್ಟಿಕಲ್ 358 ಇದೆ. ಆರ್ಟಿಕಲ್ 358 ಏನಿದೆ ಬರೀ ಆರ್ಟಿಕಲ್ 19ನ ಸಸ್ಪೆಂಡ್ ಮಾಡುತ್ತೆ. ಆರ್ಟಿಕಲ್ 359 ಎಕ್ಸೆಪ್ಟ್ ಆರ್ಟಿಕಲ್ 20 ಮತ್ತು 29 ಇನ್ಕ್ಲೂಡಿಂಗ್ ಆರ್ಟಿಕಲ್ 19 ಎಲ್ಲನೂ ಕೂಡ ಸಸ್ಪೆಂಡ್ ಮಾಡುತ್ತೆ. ಆಯಿತಾ? ನೆಕ್ಸ್ಟು, ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತಾ? ಹೌದಲ್ವಾ? ಎಸ್, ಇದಕ್ಕೆ ಆಟೋಮೆಟಿಕಲ್ ಸಸ್ಪೆಂಡ್ ಆಗೋದಿಲ್ಲ. ಆರ್ಟಿಕಲ್ 359 ಪ್ರಕಾರ ಪ್ರೆಸಿಡೆಂಟ್ ಅವರು ಒಂದು ಆರ್ಡರ್ ಬೇಕು. ಎಷ್ಟು ಎಫೆಕ್ಟ್ಸ್ ಹೇಳೋದಾದರೆ, ರೈಟ್ಸ್ ಆರ್ ಕಂಪ್ಲೀಟ್ಲಿ ಸಸ್ಪೆಂಡ್ ಆಗುತ್ತೆ. ಓನ್ಲಿ ಎನ್ಫೋರ್ಸ್ಮೆಂಟ್ ಈಸ್ ಸಸ್ಪೆಂಡೆಡ್, ರೈಟ್ಸ್ ಸ್ಟಿಲ್ ಎಕ್ಸಿಸ್ಟ್. ಆಯಿತಾ? ಇಲ್ಲಿ ಕಂಪ್ಲೀಟ್ ಎಲ್ಲ ರೈಟ್ಸ್ಗಳು ಸಸ್ಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ರೈಟ್ಸ್ಗಳು ಹಾಗೆ ಇರುತ್ತೆ, ಬಟ್ ಎನ್ಫೋರ್ಸ್ ಏನು ಮಾಡಿರ್ತಾರೆ, ಆ ರೈಟ್ಸ್ ಎನ್ಫೋರ್ಸ್ಮೆಂಟ್ ಏನಿರುತ್ತೆ ಆ ಎನ್ಫೋರ್ಸ್ಮೆಂಟ್ ಮಾತ್ರ ಸಸ್ಪೆಂಡ್ ಆಗಿರುತ್ತೆ. ನೆಕ್ಸ್ಟು, ಪೋಸ್ಟ್ ಎಮರ್ಜೆನ್ಸಿ ಅಂದರೆ ಎಮರ್ಜೆನ್ಸಿ ಆದಮೇಲೆ ಎಲ್ಲ ರೈಟ್ಸ್ಗಳು ಆಟೋಮೆಟಿಕಲಿ ರಿವೈವ್ ಆಗುತ್ತೆ. ಈ ಒಂದು ರೈಟ್ಸ್ ಕ್ಯಾನ್ ಬಿ ಎನ್ಫೋರ್ಸ್ಡ್ ಅಗೇನ್ ಬಟ್ ಪಾಸ್ಟ್ ಆ್ಯಕ್ಷನ್ ಕ್ಯಾನ್ಟ್ ಬಿ ಚಾಲೆಂಜ್ಡ್. ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ತಗೊಂಡಂತಹ ಯಾವುದೇ ಒಂದಷ್ಟು ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ಚಾಲೆಂಜ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು, ಅಪ್ಲೈಸ್ ಓನ್ಲಿ ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಆರ್ಟಿಕಲ್ 20 ಆ್ಯಂಡ್ 21 ಆಲ್ವೇಸ್ ರಿಮೇನ್ ಎನ್ಫೋರ್ಸಿಬಲ್. ಅದು ಬಿಟ್ಟರೆ ಸಮ್ಮರಿಲಿದೆ. ನೆಕ್ಸ್ಟು, ಡಿಫ್ರೆನ್ಸ್ ಬಿಟ್ವೀನ್ ಇಲ್ಲಿ ಮತ್ತೆ ಕೊಟ್ಬಿಟ್ಟಿದ್ದೀನಿ, ಅಲ್ಲಿ 2 ಸತಿ ಕೊಟ್ಬಿಟ್ಟಿದ್ದೀನಿ, ಸಾರಿ. ಅದಾದಮೇಲೆ ನಿಮ್ಮ ಆರ್ಟಿಕಲ್ 358 ಮತ್ತು ಆರ್ಟಿಕಲ್ 359 ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ಓದಬೇಕು ಅಂದರೆ ಓದಿ. ಹಾಂ, ಆರ್ಟಿಕಲ್ 358 ಏನಪ್ಪ, ಆಟೋಮೆಟಿಕಲಿ ಸಸ್ಪೆಂಡ್ಸ್ ದ ಆರ್ಟಿಕಲ್ 19. ಯಾವುದು ನಿಮ್ಮ ಒಂದು 6 ಆರ್ಟಿಕಲ್ಸ್ ಇದೆ ಅಲ್ವಾ, ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಆರ್ಟಿಕಲ್ 19 ಎಲ್ಲ ಕೂಡ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತಂತೆ. ಅದಾದಮೇಲೆ ನೋಡಿ, ದ ಗವರ್ನಮೆಂಟ್ ಕ್ಯಾನ್ ಮೇಕ್ ಲಾ ಆರ್ ಟೇಕ್ ಎನಿ ಆ್ಯಕ್ಷನ್ ಇಫ್ ಇಟ್ ವೈಲೇಟ್ಸ್ ದ ಆರ್ಟಿಕಲ್ 19 ರೈಟ್ಸ್. ಆಯಿತಾ? ಅಕಸ್ಮಾತ್ ಸಸ್ಪೆಂಡ್ ಆಗಿದೆ, ಸಸ್ಪೆಂಡ್ ಆದ ಮಟ್ಟಿಗೆ ಗೌರ್ಮೆಂಟ್ ಕ್ಯಾನ್ ಮೇಕ್ ಲಾ. ಅದು ಆರ್ಟಿಕಲ್ 19 ಸಸ್ಪೆಂಡ್ ಆಗಿರೋದ್ರಿಂದ ಅಕಸ್ಮಾತ್ ಅದು ಅಫೆಕ್ಟ್ ಮಾಡಿದ್ರೂ ಕೂಡ ಗೌರ್ಮೆಂಟು ಲಾಗಳನ್ನ ಮಾಡ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಎಲ್ಲ ಡೀಟೇಲಾಗಿ ಹೇಳಿದೆ. ನೆಕ್ಸ್ಟು, ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ಡ್ ಸೋ ಫಾರ್ ಇನ್ ಇಂಡಿಯಾ 1962 ಫಸ್ಟು ಚೈನೀಸ್ ಅಗ್ರೆಷನ್. ಎಲ್ಲಿ? ನಾರ್ತ್ ಈಸ್ಟ್ ಫ್ರಂಟ್ ಅಗ್ರೆಷನ ನಾವು ಅರುಣಾಚಲ ಪ್ರದೇಶ ಆಗಲೇ ಅಟ್ಯಾಕ್ ಮಾಡಿದ್ರು 1962. ಆಯಿತಾ? ಒಂದು ಮಾತು ನಮ್ಮ ಪಟೇಲ್ ಅವರ ಒಂದು ಮಾತು ಕೇಳಿಬಿಟ್ಟಿದ್ರೆ ಈಗ ಅರ್ಧ ಅರುಣಾಚಲ ಪ್ರದೇಶ ಏನು ಅಕ್ವೈರ್ ಮಾಡ್ಕೊಂಡಿದ್ರೆ ಬತ್ತನೇ ಇರಲಿಲ್ಲ. ಆಯಿತಾ? ನೆಕ್ಸ್ಟು, 1971 ಸೆಕೆಂಡ್ ಎಮರ್ಜೆನ್ಸಿ. ಯಾವಾಗಂದರೆ ಇಂಡೋಪಾಕು. ಸೊ ಅವಾಗಲೂ ಕೂಡ ಬಂದರು, ಅಟ್ಯಾಕ್ ಮಾಡಿದ್ರು. ಅಲ್ಲೂ ಕೂಡ ನೆಹರು ಗೊತ್ತಲ್ಲ ನಿಮಗೆ, ಗಾಂಧಿ ಫ್ಯಾಮಿಲಿ ಏನು ಮಾಡ್ತು ಅಂತ. ಸೊ ಅವರು ಬಿಟ್ಕೊಟ್ಬಿಟ್ರು ಅವರು. ಸೊ ಅವಾಗ ನಮ್ಮ ಜಮ್ಮು ಕಾಶ್ಮೀರ ಹೊರಟೋಗಿತ್ತು.
ನೆಕ್ಸ್ಟ್ ಥರ್ಡ್ ಎಮರ್ಜೆನ್ಸಿ ಅಕ್ಕ ಮಾಡಿದ್ದು. ಅಕ್ಕ ಮಾಡಿದ್ರಿಂದ ತುಂಬ ಕಾಂಟ್ರವರ್ಸಿ ಆಯಿತು. ಅದೆಲ್ಲ ನಿಮ್ಮ ನೆಕ್ಸ್ಟ್ ಕ್ಲಾಸ್ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಆಯಿತು, 1 ಅವರ್ ಆಯಿತು. 1 ಅವರ್ಲಿ ಆದಷ್ಟು ಎಷ್ಟು ಬೇಕು ಅಷ್ಟು ಡೀಟೇಲಾಗಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಪ್ರೆಸಿಡೆಂಟ್ ರೂಲು ಕೂಡ ಹೀಗೆ ಇರುತ್ತೆ. ಎಷ್ಟು ಡೀಟೇಲ್ ಬೇಕಾಗಿದ್ದರೆ ಕಮೆಂಟಲ್ಲಿ ಹೇಳಿ. ಸರ್ ಡೀಟೇಲಾಗಿ ಮಾಡಿ, ಮೈನ್ಸ್ಗೆ ಓದ್ತಾ ಇದ್ದೀವಿ ಅಂತ ಹೇಳಿ. ಈಗಾಗಲೇ KS ಮೈನ್ಸ್ಗೆ ಓದ್ತಾ ಇರ್ತೀರ. ಸೊ ಹಾಗಾಗಿ ಈ ಥರ ಇನ್ ಡೀಟೇಲ್ ಬೇಕಾಗ್ತದೆ. ಸೊ ಇಷ್ಟೊಂದು ಡೀಟೇಲ್ ಬೇಡ ಅಂತ ನನಗನ್ನಿಸ್ತು, ಆದರೂ ಕೂಡ ಹೇಳಿದೆ. ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ, ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತುಂಬ ಲಕ್ಷ್ಮೀಕಾಂತಲ್ಲಿ ಇರೋ ರೀತಿಯೇ ಲಿಬ್ರಲಾಗಿ ಮಾಡಿಬಿಡ್ತೀನಿ, ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ರೆಸಿಡೆಂಟ್ ರೂಲ್ ಸಿಗ್ತದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಅದು ಬಿಟ್ಟರೆ ಅಕ್ಕೊಂದೊಂದು ಕಾಂಟ್ರವರ್ಸಿದು ಒಂದು ಹೇಗೆ ಮಿಸ್ಯೂಸ್ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನೀಟಾಗಿ ಹಾಕಿಲ್ಲ, ಇನ್ನೂ ಬ್ಲಾಗ್ ಕಂಪ್ಲೀಟ್ ಆಗಿಲ್ಲ. ಸೊ ಮಾಡ್ತೀನಿ, ಅಲ್ಲಿವರೆಗೂ ನಿಮಗೆ ಅರ್ಥ ಆಗೋ ರೀತಿ ಆದಷ್ಟು ಕ್ರಿಟಿಸೈಸ್ ಮಾಡೋಣ, ಆಯಿತಾ. ಎಷ್ಟು ಪಾರ್ಲಿಮೆಂಟ್ರಿ ಇದೇನು ಬೇಡ, ಇದೇನು ಬೇರೆ ಓಪನ್ ಆಗಿದೆ. ಸೊ ಇಷ್ಟು ಬಂದು ನಿಮ್ಮ ನ್ಯಾಷನಲ್ ಎಮರ್ಜೆನ್ಸಿ ಆಗಿತ್ತು. ಸೊ ವಿಡಿಯೋ ಎಷ್ಟಾಯಿತು ಅಂದರೆ ಕೆಳಗಡೆ ಕಮೆಂಟಲ್ಲಿ ಏನಾದ್ರು ಒಂದು ಹಾಕಿ, ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅಂತ ಹಾಕಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಸಮ್ಮರ್ ಶೀಟ್ಗಳನ್ನ ತೊಗೊಳ್ಳಿ. ಯಾಕಂದರೆ UPSC ಪ್ರಿಲಿಮ್ಸ್ ಬರ್ತಾಯಿದೆ, ಅಕಸ್ಮಾತ್ ಮೈನ್ಸ್ ಓದ್ತಾ ಇದ್ದೀನಿ ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಎಕ್ಸ್ಟ್ರಾ PDF ನಾನು ಪ್ರೊವೈಡ್ ಮಾಡ್ತೇನೆ, ಸರಿನಾ. ಆದರೆ ಫ್ರೀಯಾಗಂತೂ ಸಿಗೋಲ್ಲ, ಹೇಳ್ಬಿಟ್ಟಿದ್ದೀನಿ. ಅದಕ್ಕೊಂದು ಕಲೆಗೊಂದು ಬೆಲೆ ಕಟ್ಟಬೇಕಾಗ್ತದೆ ಅಷ್ಟೇ. ಅದು ಕೂಡ ನಿಮಗೆ ಚೀಪಾಗೇ ಇರುತ್ತೆ ಗುರು, ಸರಿನಾ. ಸೊ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡ್ರಪ್ಪ, ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.